ಬಸವಣ್ಣನ ಭಕ್ತರೆಲ್ಲರೂ ಬೇಜಾರಾಗ್ಬೋದು. ನಮ್ಮ ಬಸವಣ್ಣಂದು ಒಂದೇನು ಮಾಡಬಾರ್ದಿತ್ತು ಬಸವಣ್ಣ ಅಂತಂದು ಹೇಳ್ತೀನಿ ಅಂದರೆ, ಬಸವಣ್ಣ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ತನ್ನ ಬಣ್ಣಿಸಬೇಡ, ಮುನಿಯಬೇಡ, ಇದರ ಅಳಿಯಬೇಡ, ಏನು ಬೇಡ 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 ಅಂದಲ್ಲ, ಅದ್ರ ಬದಲು ಏನು ಬೇಕು 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 ಅಂತ ಹೇಳ್ಬೇಕಿತ್ತು. ರೈತರು ಸಂತೋಷವಾಗಿಲ್ಲ, ನೀವು ಡಾಕ್ಟ್ರುಗಳು ಸಂತೋಷವಾಗಿಲ್ಲ, ಲಾಯರ್ಗಳಿಲ್ಲ, ಸಾಹಿತಿಗಳು ಸಂತೋಷವಾಗಿಲ್ಲ, ರಾಜಕಾರಣಿಗಳಂತೂ ಮಠಾಧೀಶರು ಸಂತೋಷವಾಗಿಲ್ಲ, ಸಾಧು ಸಂತರು ಸಂತೋಷವಾಗಿಲ್ಲ. ಒಂದ್ಸರಿ ಸೋಮಣ್ಣಗೆ ಫೋನ್ ಮಾಡಿದ್ದೆ, ನಮ್ಮ ವಿ ಸೋಮಣ್ಣ, ನಮಸ್ಕಾರ ಸೋಮಣ್ಣ. ಏನು ಮೈಮಣ್ಣ ಅಂತಂದರು, ಹೆಂಗಿದ್ದೀರಿ? ಭಾರಿ ಪ್ರಾಬ್ಲಮ್ಮು. ಅವರು ಮತ್ತು ನೀವು ನಿಮ್ಮದೇ ಪ್ರಾಬ್ಲಮ್ ಇದ್ರೆ ಜನರ ಪ್ರಾಬ್ಲಮ್ ಹೆಂಗೆ ಬಗೆಹರಿಸ್ತೀರಿ ಅಂತ. ನಾನು ಕ್ಯೂರಿಯಾಸಿಟಿ ಅನ್ನೋಂಥದ್ದು, ನಾವು ಪ್ರತಿಯೊಬ್ಬ ವ್ಯಕ್ತಿ ಬಗ್ಗೆನೂ ಕುತೂಹಲದಿಂದ ನೋಡೋವಂಥದ್ದು ಭಾಳ ಚೆನ್ನಾಗಿರುತ್ತದೆ. ಎಂಥದ್ದು ಮೋದಿ ಮತ್ತು ರಾಹುಲ್ ಗಾಂಧಿ ಇಬ್ಬರ ನಡುವೆ ಎಲ್ಲೋ ಒಂದು ಕಡೆನೇ ರಾಹುಲ್ ಗಾಂಧಿ ಕಡೆಗೆ ಮನಸ್ಸು ವಾಲುತ್ತೆ, ಬಟ್ ಆ ಪಕ್ಷದ ಬಗ್ಗೆ ಇಲ್ಲ. ಸರ್, ವಾಟ್ ಯು ವಾಂಟ್? ಆ್ಯಕ್ಚುಲಿ ನಮ್ದು ಎಲ್ಲರೂ ನಾವು ಈ ವಾಂಟ್ ಅನ್ನೋದ್ರೊಳಗೆ ಭರ್ಜರಿ ಸಿಗಾಕೊಂಡಿದ್ದೀವಿ. ಅದು ಏನು ವಾಂಟ್? ಅದು ವಾಂಟ್ ಅಂತ ಅನ್ನೋದು ನಮಗೆ ಅದು ಬೇಕು, ಇದು ಬೇಕು, ಅಧಿಕಾರ ಬೇಕು. ಸರಿ, ಯಾಕೆ ಅಂತ ಮತ್ತೊಂದು ಪ್ರಶ್ನೆ ಕೇಳಿದರೆ, ಅದೆಲ್ಲದ ಕೊನೆಗೆ ಬಂದು ನಮಗೆ ಬೇಕಾಗಿರೋದು ಸಮಾಧಾನ, ಸಂತೋಷ, ಶಾಂತಿ ಇವೇ. ನಮ್ಮದು ಜೀವನಾಧಾರಿತ ಜೀವನಕ್ಕಿಂತ ಹಣ ಆಧಾರಿತ ಜೀವನ ಆಗಿದೆ. ಮತ್ತು ಅದನ್ನು ಬಿಟ್ಟು ಮಾಡೋಕ್ಕೆ ಹೆಂಗಾಗುತ್ತೆ ಜೀವನ ಹೇಳ್ರಿ? ರಿಯಾಲಿಟಿ, ಎಕ್ಸೆಪ್ಟಿಂಗ್ ರಿಯಾಲಿಟಿ ಈಸ್ ಎ ಲೈಫ್. ನೀವು ಅದನ್ನು ನಿಮ್ಗೆ ಅಂಟಿಸ್ಕೋಬೇಡ್ರಿ, ಆದ್ರೆ ಅದನ್ನು ಆ ರಿಯಾಲಿಟಿನ, ಆ ಪೊಲಿಟಿಕಲ್ ರಿಯಾಲಿಟಿನ ಎಕ್ಸೆಪ್ಟ್ ಮಾಡಿಕೊಂಡು ಅದ್ರ ಪಾಡಿಗೆ ಅದನ್ನು ನೀವು ಡಿಟ್ಯಾಚ್ ಆಗಿ ಆ ವ್ಯವಸ್ಥೆಯೊಳಗೆ ಇರ್ಬೋದಲ್ಲ. ಇಲ್ಲ, ಯು ಕ್ಯಾನ್ ಸ್ಟೇ ಇನ್ ದಟ್ ಸೆಟಪ್. ಅಲ್ಲ, ಅದಕ್ಕೆ ಮತ್ತೆ ನಾನು ಹೇಳಿದ್ನಲ್ಲ, ಕಳ್ತನ ಮಾಡೋದು ನನಗಿಷ್ಟ ಆಗಲ್ಲ. ಕಳ್ತನ ಮಾಡಿರಿ, ಹಂಚ್ರಿ, ರಾಬಿನ್ ಹುಡ್ತೀರಿ. ಅದೇ ರಾಬಿನ್ ಹುಡ್ಗಳು, ಎಲ್ಲರೂ ರಾಬಿನ್ ಹುಡ್ಗಳಾದರೆ ಅದು ಒಂದು ಸ್ವಾಸ್ಥ್ಯ ಸಮಾಜ ಅಂತ ಅನ್ಸಲ್ಲ. ಎಲ್ಲರೂ ರಾಬಿನ್ ಹುಡ್ಗಳು, ಎಲ್ಲರೂ ಹಂಗಿದ್ರೆ ನಿಮ್ಮ ಪ್ರಕಾರ ಇರುವಂಥ ವಾತಾವರಣ ಬರೋತನ ರಾಜಕಾರಣದಲ್ಲಿ ಇರಬೇಕು. JDUಗೆ ಹೋದ್ರಿ, ಯಾಕೆ ಅಲ್ಲಿಂದ ಏನಾರು ಹೊಸತನ ಕಟ್ಟಲಿಕ್ಕೆ ಈ ಕಟ್ಟುವಿಕೆ ಯಾಕೆ ಸಾಧ್ಯ ಆಗೋದಿಲ್ಲ? ಸಿಸ್ಟಮ್ ಅದೇ. ಅದಕ್ಕೆ ನಾನು ಆರ್ಗ್ಯಾನಿಕ್ ಪೊಲಿಟಿಷಿಯನ್ ಅಂತ ನಾನು ಅಂತಿರ್ತೀನಿ, ಸಾವಯವ ರಾಜಕಾರಣಿ ಅಂತ. ನೀವೀಗ ಎಷ್ಟು ಗೊಬ್ಬರ, ಔಷಧಿ ಇದನ್ನೆಲ್ಲ ಹಾಕಿ ಭೂಮಿನ ಕೆಡಿಸ್ಬಿಟ್ಟಿದ್ದೀವಿ ಅಂದರೆ, ಒಂದು 3 ವರ್ಷ ನೀವು ಏನು ಹಾಕದೇ ಇದ್ದರೆ, ಆ ಗೊಬ್ಬರ ಔಷಧಿ ಹಾಕದೇ ಇದ್ದರೆ ಏನು ಬೆಳೆಯಲ್ಲ ಅನ್ನೋ ಥರದ್ದಾಗಿದೆ. ಆದರೆ ಅದು ಆರೋಗ್ಯಕರ, ನಾವು ಗೊಬ್ಬರ ಔಷಧಿ ಇಲ್ದಂಗೆ ಬೆಳೆಯೋದು ಆರೋಗ್ಯಕರ, ಎಲ್ಲರಿಗೂ ಒಳ್ಳೆಯದು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಾವೆಲ್ಲ ಮೊದಲು ಬೆಳೆದದ್ದು, ಆಮೇಲೆ ಅದೆಲ್ಲ ಅದರ ರುಚಿನೇ ಬೇರೆ. ಅದರ ಗೊತ್ತಿದ್ದು ಕೂಡ ಹಣಕ್ಕಾಗಿ ನಾವು ಮಾಡಲೇಬೇಕಪ್ಪ ಇದನ್ನ. ಈಗ ರೈತರು ಕೇಳಿದ್ರು ಇದು ಅನಿವಾರ್ಯ, ನಾವು ಗೊಬ್ಬರ ಹಾಕಲೇಬೇಕು ಅಂತಾರಲ್ಲ. ರಾಜಕಾರಣದಲ್ಲೂ ಹಾಗೆ ಅನಿವಾರ್ಯ ಅಂತ ಇದೆಯಲ್ಲ, ಇದು ಬದಲಾಗಲೇಬೇಕು. ನಾವು ಇಲ್ಲದಿದ್ರೆ ಇದು ಪ್ರಜಾಪ್ರಭುತ್ವ ಅಂತ ಅನ್ನೋದು ಬಿಟ್ಬಿಡ್ಬೇಕು. ಇದು ಹಣ ಪ್ರಭುತ್ವ ಅಂತನೋ ಏನು ಹಂಗೆ ಆಗಿದೆ ಅಲ್ಲಿ. ಹಣಬಲ, ಧನಬಲ, ಮನಿ ಪವರ್, ಮಸಲ್ ಪವರ್ ಅಂತ. ಇದು ಯಾರು ಸಂತೋಷವಾಗಿಲ್ಲಲ್ಲ ಅಂತ, ಯಾರು ಇದರೊಳಗೆ ಸಂತೋಷವಾಗಿದ್ದಾರೆ ಅಂತ ಹುಡುಕಿದ್ರೆ ಯಾರೂ ಸಂತೋಷವಾಗಿಲ್ಲ. ರೈತರು ಸಂತೋಷವಾಗಿಲ್ಲ, ನೀವು ಡಾಕ್ಟ್ರುಗಳು ಸಂತೋಷವಾಗಿಲ್ಲ, ಲಾಯರ್ಗಳಿಲ್ಲ, ಸಾಹಿತಿಗಳು ಸಂತೋಷವಾಗಿಲ್ಲ, ರಾಜಕಾರಣಿಗಳಂತೂ ಮಠಾಧೀಶರು ಸಂತೋಷವಾಗಿಲ್ಲ, ಸಾಧು ಸಂತರು ಸಂತೋಷವಾಗಿಲ್ಲ. ಅವರು ಸಂತೋಷವಾಗಿಲ್ಲದೆ ಏನೇನೋ ಆಗ್ತದವೆ, ಮಠಗಳಲ್ಲಿ ಏನೇನೋ ಆಗುತ್ತೆ. ಸೊ ಇಂಥ ಪರಿಸ್ಥಿತಿ ಒಳಗೆ ನಾನೇ ಪೂರ್ತಿ ಪ್ರಪಂಚ ಬದಲಾವಣೆ ಮಾಡ್ತೀನಿ ಅಂತಲ್ಲ, ಬಟ್ ನಂದು ಅಂತ ಪ್ರಪಂಚ ಇದೆಯಲ್ಲ, ಅದನ್ನೊಂದು ಸ್ವಾಸ್ಥ್ಯವಾಗಿ ಹಿಡ್ಕೊಳ್ಳೋದು ಹೆಂಗೆ ಅನ್ನೋದ್ರ ಕಡೆ ನಿರಂತರವಾಗಿ ನಾನು ಕೆಲಸ ಮಾಡ್ತಿರ್ತೀನಿ. ಅಂಥ ಜನ ನಾನು ಭಾಳಷ್ಟು ಸ್ಟಡಿ ಮಾಡ್ತೀನಿ, ನಿರಂತರವಾಗಿ ಸ್ಟಡಿ ಮಾಡ್ತಿರ್ತೀನಿ. ಪ್ರಪಂಚದಾದ್ಯಂತ ಲೀಡಿಂಗ್ ಎಜ್ ಥಿಂಕರ್ಸ್ ಅಂತ. ಈಗ ಬುದ್ಧ ಆ ಟೈಮಲ್ಲಿ ಈ ವಾಸ್ ಎ ಲೀಡಿಂಗ್ ಎಜ್ ಥಿಂಕರ್. ಬುದ್ಧ, ಮಹಾವೀರ ಅವರು, ಬಸವಣ್ಣ ಅವರು, ಮೊಹಮ್ಮದ್ ಪೈಗಂಬರ್ ಇರ್ಬೋದು, ಗಾಂಧೀಜಿ, ಯೇಸು ಕ್ರಿಸ್ತ, ಗಾಂಧೀಜಿ, ಬಸವಣ್ಣ ಅವ್ರದ್ದು ಹೇಳಿದ್ವಿ. ಹಾಗೆ ಲೀಡಿಂಗ್ ಎಜ್ ಥಿಂಕರ್ಸ್. ಈಗ ಮೊದಲೆಲ್ಲ ಆವಾಗ ಒಂದು ಟೈಮಲ್ಲಿ 1, 2, 10 ಜನ ಇರ್ತಿದ್ರು. ಈಗ ಸಾವಿರಾರು ಜನ ಇದ್ದಾರೆ ಪ್ರಪಂಚದಾದ್ಯಂತ. ಪೂರ್ತಿ
ಅವರ ಆಲೋಚನಾ ಪದ್ಧತಿನೇ ಬೇರೆ, ಪ್ರಪಂಚ ನೋಡೋ ದೃಷ್ಟಿಕೋನನೇ ಬೇರೆ. ಅವ್ರು ನಿರಂತರವಾಗಿ ಮಾನವ ಪ್ರಜ್ಞೆನ ಒಂದು ಒಳ್ಳೆಯ ಎತ್ತರಕ್ಕೆ ತಗೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರೋವಂಥವ್ರು ಪ್ರಪಂಚದಾದ್ಯಂತ ಇದ್ದಾರೆ, ನಮ್ಮ ರಾಜ್ಯದಲ್ಲೂ ಇದ್ದಾರೆ. ಆ ಥರದ ಜನರು ನಮ್ಮ ರಾಜ್ಯದಲ್ಲಿರೋವಂಥವ್ರು ಸಾವಿರಾರು ಜನ ಇದ್ದಾರೆ ನಮ್ಮ ರಾಜ್ಯದಲ್ಲೂ. ಅಂಥವ್ರನ್ನೆಲ್ಲರನ್ನೂ ನಾವೇನಾದರೂ ಒಟ್ಟಿಗೆ ತರೋದಕ್ಕೆ ಸಾಧ್ಯ ಕನೆಕ್ಟ್ ಮಾಡೋದಕ್ಕೆ ಸಾಧ್ಯ. ಇವತ್ತು ಒಂದು 10-15 ಜನ ಇವತ್ತು ಸೇರ್ಕೊಂಡಿದ್ವಿ. ಸೇರ್ಕೊಂಡು ಈಗ ನಿಮ್ಮ ಜೊತೆಗೂ ನಾವು ಚರ್ಚೆ ಮಾಡಿದ್ದೀವಿ. ಆ ಥರದ್ದು ಒಂದು ಪರಿಸರದ ಬಗ್ಗೆ ಕಾಳಜಿ ಇರೋವಂಥವ್ರು, ಕೃಷಿ ಬಗ್ಗೆ ಕಾಳಜಿ ಇರೋವಂಥವ್ರು, ಅಂಥವ್ರದ್ದು ಅವರು ನಮಗೆ ಕಾರಿಲ್ಲ, ನಮ್ಮದೇನೋ ಬೆಂಜ್ ಕಾರಿಲ್ಲ ಅಂತನೋ ಅಥವಾ ಯಾವುದೋ ಒಂದು ಒಳ್ಳೆ ಕಾರಿಲ್ಲ ಅಂತನೋ ಚಿಂತೆ ಮಾಡಲ್ಲ. ಆಮೇಲೆ ಒಳ್ಳೆ ಬಟ್ಟೆ ಹಾಕ್ಕೊಂಡಿಲ್ಲ ನಾವು ಅಂತನೂ ಚಿಂತೆ ಮಾಡಲ್ಲ. ಅವ್ರು ಹೆಂಗಿರ್ತಾರೋ ಹಂಗೆ ಸಂತೋಷವಾಗಿರೋವಂಥ ಜನನ ಭಾಳಷ್ಟು ಜನ ನೋಡಿದ್ದೀನಿ, ಸಾವಿರಾರು ಜನ ನೋಡಿದ್ದೀನಿ. ರೈತರು ಇರ್ಬೋದು, ಆಮೇಲೆ ಸಾಹಿತಿಗಳು, ವಿಜ್ಞಾನಿಗಳು, ಇಂಥವ್ರನ್ನೆಲ್ಲರನ್ನೂ ಒಂದು ಸಂಪರ್ಕ ಮಾಡ್ಕೊಂಡು ರಾಜಕಾರಣಿಗಳ ಪೈಕಿ ನಾವು ಒಂದಷ್ಟು ಜನ ಈಗ ನಮ್ಮ A.T. ರಾಮಸ್ವಾಮಿ ಅವರು, B. ಸೋಮಶೇಖರು, ನಮ್ಮ MP ನಾಡಗೌಡರು, ರವಿಕೃಷ್ಣ ರೆಡ್ಡಿ, ಉಪೇಂದ್ರ ಅವ್ರನ್ನೂ ಉಪೇಂದ್ರನೂ ಫೋನ್ ಮಾಡಿದ್ರು, ನಾವು ಅವ್ರ ಕಾಂಟ್ಯಾಕ್ಟಲ್ಲೂ ಇದ್ದೀವಿ. ಆಮೇಲೆ ಮುಖ್ಯಮಂತ್ರಿ ಚಂದ್ರು, ಈ ಥರದ್ದು ಆಮೇಲೆ ಇವ್ರ ಹತ್ರನೂ ನಮ್ಮ H.D. ಕುಮಾರಸ್ವಾಮಿ ಅವ್ರ ಜೊತೆನೂ ಮಾತಾಡ್ತಿರ್ತೀನಿ. ಸಿದ್ದರಾಮಯ್ಯ ಅವ್ರು ಸಿಕ್ಕಾಗ ಅವ್ರ ಹತ್ರನೂ ಮಾತಾಡ್ತೀನಿ. ಇಂಥ ಪಕ್ಷ ಆ ಪಕ್ಷ ಈ ಪಕ್ಷ ಅಂತಲ್ಲ, ಮಾತಾಡೋದು ಮಾತ್ರ ಇದನ್ನೇ ಮಾತಾಡ್ತೀನಿ ನಾನು. ಯಾರ ಹತ್ರ ಮಾತಾಡೋದು ಅವ್ರಿಗೆ ಇಂಪಾಸಿಬಲ್ ಟಾಸ್ಕ್ ಅಂತ ಅನಿಸುತ್ತೆ, ಇದು ಇಂಪ್ರ್ಯಾಕ್ಟಿಕಲ್ ಅಂತ. ಕುಮಾರಸ್ವಾಮಿ ಅವ್ರಿಗೆ ಫೋನ್ ಮಾಡಿದಾಗ ಬ್ರದರ್ ಹೇಗಿದ್ದೀರಿ ಬ್ರದರ್ ಅಂತಾರೆ. ಆನಂದವಾಗಿದ್ದೀನಿ ಬ್ರದರ್ ಅಂತೀನಿ. ನೀವು ಬಿಡಿ, ನೀವು ಇರ್ತೀರ ಆನಂದವಾಗಿ. ಪವರ್ ಇಲ್ಲದೆ ಹೆಂಗೆ ಆನಂದವಾಗಿರ? ಈಗ ಪವರ್ ಇದ್ದೇ ಆನಂದವಾಗಿ ಪವರ್ ಇಲ್ದಾರೆ ಹೆಂಗೆ ಆನಂದವಾಗಿರ್ತಾರೆ? ಮತ್ತು ನಾನು ಅದಕ್ಕೆ ಒಂದು ಸರಿ ಸೋಮಣ್ಣಗೆ ಫೋನ್ ಮಾಡಿದ್ದೆ, ನಮ್ಮ ವಿ ಸೋಮಣ್ಣ. ನಮಸ್ಕಾರ ಸೋಮಣ್ಣ. ಏನು ಮೈಮಣ್ಣ ಅಂತಂದರು, ಹೆಂಗಿದ್ದೀರಿ? ಭಾರಿ ಪ್ರಾಬ್ಲಮ್ಮು ಅವರು. ಮತ್ತು ನಿಮ್ಮದೇ ಪ್ರಾಬ್ಲಮ್ ಇದ್ರೆ ಜನರ ಪ್ರಾಬ್ಲಮ್ ಹೆಂಗೆ ಬಗೆಹರಿಸ್ತೀರಿ ಅಂತ ನಾನು. ಅದಕ್ಕೆ ಈಗ ನಾವೇ ಪ್ರಾಬ್ಲಮ್ಗಳಾಗಿದ್ದರೆ, ನಮ್ಮದೇ ಸರ್ವೈವಲ್ಗೆ ಅಂತ ಒದ್ದಾಡ್ತಿದ್ರೆ ನಾವು ಜನರಿಗೆ ಏನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗತ್ತೆ? ನಾವೇ ಸಂತೋಷವಾಗಿಲ್ಲ ಅಂದರೆ ಜನರಿಗೇನು ಅದು ಸಮಾಧಾನ, ಸಂತೋಷ ಕೊಡೋಕ್ಕೆ ಸಾಧ್ಯ ಆಗುತ್ತೆ? ಅಲ್ಲ, ಸಿಸ್ಟಮ್ ಹಂಗಿದೆಯಲ್ಲ. ಅಲ್ಲಿ ಸಿಸ್ಟಮ್ ಹಂಗಿದೆ ಸರಿ. ನಮಗೆ ಹಿಂಗೆ ಇರಬೇಕಾ? ಯಾರು ಖುಷಿಲಿದ್ದಾರೆ? ಮೋದಿ ಖುಷಿಲಿದ್ದಾರೆ, ಅಮಿತ್ ಶಾ ಯಾರು ಖುಷಿ ಇರೋಕ್ಕಾಗಲ್ಲ. ನೀವು ಎಷ್ಟು ಎತ್ತರ ಸ್ಥಾನದಾಗಿದ್ದರೆ ಅಷ್ಟು ಟೆನ್ಷನ್ ಜಾಸ್ತಿ ಅನ್ನಂಗೆ ಆಗಿಬಿಟ್ಟೈತೆ ಇವಾಗ. ಬಟ್ ನೀವು ನೋಡಿದಿರಿ, ತಮ್ಮ ತಂದೆಯವರು ಪಟೇಲರು ಆವಾಗ ಅವ್ರು ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ದೇವೇಗೌಡರು ಅಲ್ಲಿಂದ ಇಳಿದು ಬಂದಿದ್ದರು, ನಿತ್ಯ ಕಿರುಕುಳ ಕೊಡೋರು. ಅವರೆಷ್ಟು ಡಿಟ್ಯಾಚ್ಡ್ ಆಗಿ ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ಅದು ಆಟನ ಹೆಂಗೆ ರನ್ ಮಾಡಿದ್ರಲ್ಲ, ಆ ಮೆಂಟಾಲಿಟಿ ನಿಮ್ಮ ಜೀನ್ಸ್ನಲ್ಲೂ ಇರ್ಬೋದಲ್ಲ? ಅಲ್ಲ, ಇದೆ, ಅದೇ ಮೆಂಟಾಲಿಟಿ ಇದೆ. ನನಗೂ ಅದೇ ಧೈರ್ಯ ಇದೆ. ಅಲ್ಲ, ನಮ್ಮ ತಂದೆಗೆ ಭಾರಿ ಧೈರ್ಯ ಇತ್ತು, ನನಗೂ ಸಾಕಷ್ಟು ಧೈರ್ಯ ಇದೆ. ಅವರು 1994 ಎಲೆಕ್ಷನ್ನಲ್ಲಿ ನಮ್ಮದು ಖರ್ಚಾಗಿದ್ದು ಬರೀ 5 ಲಕ್ಷ ರೂಪಾಯಿ. 5 ಲಕ್ಷ ರೂಪಾಯಿ ಅವಾಗ TN ಸೇಷನ್ನು ಹೌದು ಇದಾಗಿದ್ರಲ್ಲ, 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಯಾವಾಗ ಬೇಕಾದ್ರೂ ರಿಸೈನ್ ಮಾಡೋದಕ್ಕೆ ತಯಾರಾಗಿರ್ತಿದ್ರು. ಯಾವುದೋ ಒಂದು ಎಲೆಕ್ಷನ್ ಸೋತ್ವಿ ಅಂದರೆ ರಿಸೈನ್ ಮಾಡಲ ಅಂತ ಕೇಳೋರು. ನಮ್ಮ ಶಂಕರ್ ಬಿದ್ರಿ ಅವರು, BS ಪಾಟೀಲರು, ಇವರೆಲ್ಲ ಸಾರ್ ಅದು ಪಾರ್ಲಿಮೆಂಟ್ ಒಂದು ಎಲೆಕ್ಷನ್ ಬಂತು, ಸೋತ್ವಿ ನಾವು ಆವಾಗ ನಾನು ರಿಸೈನ್ ಮಾಡಿಬಿಡ್ತೀನಿ ಅಂತ ಭಾಳ ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ರು. ಸರ್, ಅದು ಕೊಟ್ಟಿರೋ ತೀರ್ಮಾನ ಇದಕ್ಕೆ ಸೆಂಟ್ರಲ್ಗೆ, ಲೋಕಸಭೆಗೆ, ಇಲ್ಲಿಗಲ್ಲ ಅಂತಂದೇಳಿ ನೀವು ರಿಸೈನ್ ಮಾಡೋಂಗಿಲ್ಲ ಅಂತ. ಆಮೇಲೆ ಎಲ್ಲ ಮಂತ್ರಿಗಳು, ನಮ್ಮ AB ಪಾಟೀಲು, ಉಮೇಶ್ ಕತ್ತಿ, ಉದಾಸಿ, ಪ್ರಕಾಶ್ ಅವರು, ಸಿಂಧ್ಯಾ ಎಲ್ಲರೂ ಇದ್ರಲ್ಲ, ಜೊತೆಗಿದ್ದಂಥವ್ರೆಲ್ಲರೂ, ದೇಶಪಾಂಡೆ ಎಲ್ಲರೂ ಕೂಡ ಜೊತೆಗೆ ನಿಂತ್ಕೊಂಡ್ರು. ಬೈರೇಗೌಡರು, ಬಚ್ಚೇಗೌಡರು, ನಾಗೇಗೌಡರು, ಗೋವಿಂದೇಗೌಡರು, ಇವರೆಲ್ಲರೂ ಒಂದು ಒಳ್ಳೆ ಟೀಮ್ ಅನ್ನಂಗಿತ್ತು. ಸೊ ನಮಗೆ ಈಗ ಹೆಂಗಿದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಕ್ಕಿಂತ ಅಫ್ಕೋರ್ಸ್ ಈಗ ಹೆಂಗಿದೆ ಅನ್ನೋದು ಸ್ವಲ್ಪ ನೋಡಬೇಕು. ನಮಗೆ ಹೆಂಗೆ ಬೇಕು ಅನ್ನೋದ್ರ ಕಡೆಗೆ ಹೆಚ್ಚು ಯೋಚನೆ ಮಾಡಬೇಕು. ಹೆಂಗೆ ಬೇಕು ಹಾಗೆ ಇದ್ದು ಬದುಕಿದವರು ಆ ಪೀರಿಯಡು 93ರಿಂದ 85, 85ರಿಂದ 89, 94 ಪಟೇಲ್ರು CM ಆದ ದಿನಗಳು. ಅವ್ರು ಯಾರು ಬೆದರಿಸಿದ್ರೆ, ನೀವು ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿದರೆ ನಾನೇ ಡಿಸಾಲ್ವ್ ಮಾಡ್ತೀನಿ ಅಂದ್ಬಿಟ್ರಂತ ಒಂದ್ಸಲ. ಅವ್ರು ಟೆನ್ಷನ್ ಮಾಡ್ಕೊಳ್ಳೋ ಬದಲು MLAಸ್ಗೆ ಟೆನ್ಷನ್ ಮಾಡಿಬಿಟ್ರಂತೆ. ಸೊ ಆ ಥರ ಈಸಿ ಗೋಯಿಂಗ್ ಆ್ಯಟಿಟ್ಯೂಡ್ ಈಗಿಲ್ಲ
ವಾತಾವರಣ ಹಂಗಿಲ್ಲ. ಈಸಿ ಗೋಯಿಂಗ್ ಅಂತ ಅನ್ನೋ ಪದನೂ ಸರಿ ಇರಲಿಕ್ಕಿಲ್ಲ. ಅದು ಕಮಿಟ್ಮೆಂಟ್ ಅಂತ. ಹಾಂ, ಅಂದರೆ ಕಮಿಟ್ಮೆಂಟ್ ಟು ಅವ್ರ ಇಂಟಿಗ್ರಿಟಿ, ಇಂಟಿಗ್ರಿಟಿ, ದಟ್ಸ್ ಇಸ್ ಇಂಟಿಗ್ರಿಟಿ ಟು ಲೂಸ್ ದ ಪವರ್ ಆಲ್ಸೋ. ಹೌದು, ಆ ಥರದ ಶಕ್ತಿ ಇವತ್ತು ಉಳಿದಿಲ್ಲ. ನಾವು ಮಾತಾಡಿದ್ದಕ್ಕೂ ನಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದ್ದರೆ ಅದು ಇಂಟಿಗ್ರಿಟಿ ಅಂತ ಅಲ್ಲ, ಅವ್ರಿಗಿತ್ತದು. ಮದುರೆ ಮಾನಿನ ದೌರ್ಬಲ್ಯಂದೇ ದೊಡ್ಡ ಕಾಂಟ್ರವರ್ಷಿಯನ್ನು ಕ್ರಿಯೇಟ್ ಮಾಡಿದ್ರು. ಹಂಗೆ ಹೇಳ್ಬಾರ್ದು ಉನ್ನತ ಹುದ್ದೆಯಲ್ಲಿರೋರು ಅಂತ. ಯಾಕೆ ಹೇಳಬಾರ್ದು, ಅದು ಇದೇ ಹೇಳಿದ್ದೀನಿ ಅಂತ ಹೇಳಿದರು. ಅಲ್ಲ, ಅದನ್ನು ರಾಮಕೃಷ್ಣ ಹೆಗಡೆ ಅವರು ಮತ್ತು ಜಾರ್ಜ್ ಫರ್ನಾಂಡಿಸು ಡೆಲ್ಲಿ ಒಳಗೆ ಇವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಕೂರಿಸ್ಕೊಂಡು 1 ಗಂಟೆ ಪಾಠ ಮಾಡಿದ್ರಂತ. ಏನು ಮಾತಾಡ್ಬಿಡ್ತೀರಿ ನೀವು, ಇದು ಅಂತೆಲ್ಲ ನನ್ನ ವೀಕ್ನೆಸ್ ಅದು ಇದು ಅಂತಂದು ಹೇಳಿ ಮಾತಾಡ್ತಾರೆ, ಹಂಗೆಲ್ಲ ಮಾತಾಡಬಾರ್ದು ಅಂತ. ಇವರು 1 ಗಂಟೆ ಸುಮ್ಮನೆ ಕೇಳಿ, ಸರಿ ನೀವಿಬ್ಬರು ಮಾತಾಡಬಾರ್ದು ಅಂತ ಹೇಳ್ತಿದ್ದೀರಿ, ಮಾಡಬಾರ್ದು ಅಂತ ಹೇಳ್ತಾ ಅಂತ ಹೇಳ್ತಾ ಇಲ್ಲಲ್ಲ, ಮಾಡಬಾರ್ದು ಅಂತ ಹೇಳ್ತಾ ಇಲ್ವಲ್ಲ ಅಂತ. ಬುದ್ಧಿ ಹೇಳೋರು ಮಾಡಬೇಡ ಅಂತ ಹೇಳ್ಬೇಕು, ಮಾತಾಡ. ಅಲ್ಲ, ಅವ್ರದ್ದು ಎಲ್ಲದ ಅದೇ ಕಥೆ ಅಲ್ಲ. ಅವರೇ ನಾವು ಹೇಳಿಲ್ಲ, ನೀ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಹೇಳ್ಬೇಕು, ಜನ ನಮ್ಮನ್ನು ಕೇಳ್ತಾರನ್ನೋಂಥ ಪ್ರಶ್ನೆ. ಬಟ್ ಅದೊಂದು ಬೆಂಚ್ ಮಾರ್ಕ್ ಆಯ್ತು ಅವ್ರ ಸ್ಟೇಟ್ಮೆಂಟ್. ಹೌದು ಹೌದು, ಇಟ್ ನೆವರ್ ವೆಂಟ್ ಅಗೇನ್ಸ್ಟ್ ಹಿಸ್ ಪೊಸಿಷನ್. ಆಮೇಲೆ ನಾವು ಒಳಗಡೆ ಸ್ವಚ್ಛವಾಗಿದ್ದು ನಿಜನೇ ಹೇಳಬೇಕು ಅಂತ ನಿಜನೇ ಹೇಳ್ಕೊಂತ ಹೋಗ್ಬಿಟ್ರೆ ಅದು ಯಾವುದಕ್ಕೂ ಭಯಪಡೋಂಥ ಅವಶ್ಯಕತೆ ಇರಲ್ಲ. ಆಮೇಲೆ ಈ ಅಧಿಕಾರ ಕಂಟಿಗೆಬೇಕು ಅಂತಲೂ ಇರಬಾರ್ದು. ಅಧಿಕಾರ ಡೆಫಿನೆಟ್ಲಿ ಬೇಕು, ಬೇಡ ಅಂತನೂ ಅಲ್ಲ, ಅಧಿಕಾರ ಬೇಕು. ಆದರೆ ಅದನ್ನು ಅಂಟಿಕೊಂಡು ಕೂತ್ಕೊಳ್ಳೋ ಅಂಥದ್ದು ಈಗೇನು ಇದೆಯಲ್ಲ, ಇದು ಸಮಾಜಕ್ಕೆ ಒಳ್ಳೆಯದಲ್ಲ. ಅದು ಸ್ವಾಸ್ಥ್ಯ ಸಮಾಜ ಆಗಲ್ಲ. ಅಧಿಕಾರಕ್ಕಾಗಿ ಏನಾದರೂ ಮಾಡ್ತೀವಿ ಅನ್ನೋಂಥದ್ದು ಇದೇನು ದೊಡ್ಡ ಏನೋ ಪುರಾಣ ಹೇಳ್ದಂಗೆ ಅನಿಸುತ್ತೆ. ಬಟ್ ನನ್ನ ಕನಸು ಹಂಗೆ, ಆ ಥರದ್ದೊಂದು ಬೇಕು. ಆಮೇಲೆ ಇದು ಸಾಧ್ಯವೂ ಇದೆ. ಈಗ ನಾವು ಬಾಂಗ್ಲಾದೇಶದೊಳಗಡೆ ಒಂದು ಹೊಸ್ತರದ ವ್ಯವಸ್ಥೆ ಬಂದಿದೆ. ಆಮೇಲೆ ಶ್ರೀಲಂಕಾದೊಳಗೆ ಹೊಸ್ತರದ ವ್ಯವಸ್ಥೆ, ಇಲ್ಲೇ ಪಕ್ಕದಲ್ಲಿ ತಮಿಳ್ನಾಡಿನಲ್ಲಿ ಬಂತು, ತಮಿಳ್ನಾಡು, ನೇಪಾಳದಲ್ಲಿ ಬಂದಿದೆ. ಇನ್ನು ಸ್ವಲ್ಪ ಜನ್ಜಿ, ಅದು ಈ ಪ್ರಕೃತಿಗೆ ಸೃಷ್ಟಿಗೆ ಅದರದ್ದೇ ಆದ ರೀತಿ ನೀತಿಗಳಿರ್ತವೆ. ನಾವೇನೋ ಪ್ಲ್ಯಾನ್ ಮಾಡಿ ಹಿಂಗೆ ಹೋಗ್ಬೇಕು ಅಂತಂದು ಅದರದ್ದೇ ಆದ ಪ್ಲ್ಯಾನ್ಗಳಿರ್ತವೆ. ಕರೋನಾ ಅಂತ ಯಾರು ಬೇಕು ಅಂತ ತರಿಸ್ಕೊಂಡಿದ್ದ ಬಂತು, ತಿಂಗಳುಗಟ್ಟಲೆ ಎಲ್ಲ ಮನೆಗೆ ಕೂತ್ಕೊಂಡಿದ್ವಿ, ಎಕ್ಸ್ಪೆಕ್ಟೇ ಮಾಡಲಿದ್ದು. ಹಂಗೆ ಏನು ಬರುತ್ತೆ ಅಂತ ಗೊತ್ತಿಲ್ಲ. ಮನುಷ್ಯನ ಪ್ರಜ್ಞೆ ಯಾವುದೋ ಒಂದು ಕ್ಷಣದೊಳಗಡೆ ಎಲ್ಲರಿಗೂ ಏನೋ ಬೇರೆ ಥರ ಕಾಣ್ಸೋಕ್ಕೆ ಶುರು ಮಾಡಿಬಿಡ್ಬೋದು, ಎಲ್ಲರ ಬಗ್ಗೆ ಪ್ರೀತಿ ಬಂದುಬಿಡ್ಬೋದು. ಆ್ಯಕ್ಚುಲಿ ನಮಗೆ ಭಾಳ ಸುಲಭಕ್ಕೆ ಒಬ್ರನ್ನೊಬ್ರು ಜಡ್ಜ್ ಮಾಡೋವಂಥದ್ದು, ಇದು ಸರಿಯಿಲ್ಲ ಅಂತ. ಪ್ರೀತಿ ಅನ್ನೋದು ನ್ಯಾಚುರಲ್ ಬರೋದಕ್ಕೆ ಸಾಧ್ಯ. ಆದರೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಅದು ಸಾಧ್ಯತೆ ಇದೆ. ನಾನು ಅದನ್ನ ಅನುಭವಿಸಿದ್ದೀನಿ. ಒಂದು 1000 ಜನರ ಗುಂಪಿನಲ್ಲಿ ಒಂದು ಮೆಡಿಟೇಷನ್ನಲ್ಲಿ ಅವರು ಮೆಡಿಟೇಷನ್ ಮಾಡಿಸಿದವರು ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ಲವ್ ಅಂತ ಅಂದರು. ಆ್ಯಕ್ಚುಲಿ ಐ ಕುಡ್ ಎಕ್ಸ್ಪೀರಿಯನ್ಸ್ ದಟ್ ಲವ್ ವಿತ್ ಆಲ್ ಆಫ್ ದೆಮ್. ಅಲ್ಲಿರುವಂಥ 1000 ಜನರು. ಅದು ಆ ಪ್ರೀತಿಯ ಅನುಭವ ಆದವರಿಗೆ ನೀವು ಮತ್ತೆ ದ್ವೇಷ, ಈಗ ಎಂಥದ್ದು ಜೇನುತುಪ್ಪ ತಿಂದವರಿಗೆ ನೀವು ಆ ಜೇನುತುಪ್ಪಕ್ಕೂ ಹಾಗಲಕಾಯಿಗೂ ವ್ಯತ್ಯಾಸ ಗೊತ್ತಾಗಲ್ವ. ನಮಗೆ ಹಾಗಲಕಾಯಿನೇ ತಿನ್ಕೊಂತಿರ್ಬೇಕು ಅಂತ ಏನು ಅನಿಸಲ್ವಲ್ಲ. ಹಾಗಲಕಾಯಿ ತಿನ್ಬೋದು, ತಿಂದರೆ ಜೇನುತುಪ್ಪ ಚೆನ್ನಾಗಪ್ಪ ಅಂತ ಜೇನುತುಪ್ಪ ಕಂಪ್ಯಾರಿಸನ್ ಗೊತ್ತಾಗುತ್ತೆ. ಹಾಗೆ ಆ ಪ್ರೀತಿಯ ಅನುಭವ ನನಗೆ ನಿಜವಾಗ್ಲೂ ಚನ್ನಗಿರಿ ಅಲ್ಲಿ ಹೋಗ್ತೀನಲ್ಲ, ಜನ ಪ್ರೀತಿ ಮಾಡೋದು ನೋಡಿಬಿಟ್ರೆ ಆ್ಯಕ್ಚುಲಿ ನಾನು ದಾರಿ ಅವ್ರು ಹೇಳ್ತಾರೆ, ನಿನ್ನ ದಾರಿ ಬಿಡು, ಬೇರೆ ಥರ ಆಗಿ ನೀನೇನೋ ಆಗಿ ಬಾ, ನೀನು ಎಲೆಕ್ಷನ್ ನಿಲ್ಲು, ಅದು ಇದು. ಅವ್ರು ಮಾಡೋದು ಯಾಕೆ ಪ್ರೀತಿ ಮಾಡ್ತಾರೆ ಅಂದರೆ ನಾನು ಹೆಂಗಿದ್ದೀನಿ ಅದಕ್ಕೆ ಪ್ರೀತಿ ಮಾಡ್ತಾರೆ. ನಾನು ಬೇರೆ ಯಾರ ಥರನೂ ಇದ್ದಿದ್ರೆ ಪ್ರೀತಿ ಅದು ಮತ್ತು ಅವ್ರಿಗೇನೋ ಆಸೆಗೆ ನಾನು ಏನೂ ಇಲ್ಲದೆ ಇದ್ದಾಗ ಪ್ರೀತಿ ಮಾಡ್ತಾರಲ್ಲ, ಅದು ನಿಜವಾದ ಪ್ರೀತಿ. ನಾನು ಏನೋ MLA ಆಗಿದ್ದಾಗ ಪ್ರೀತಿ ಮಾಡಿದ್ರೆ ಜನ ನೋಡಿದ್ದೀನಿ, ಅಪ್ಪಾಜರ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಪ್ರೀತಿ ಮಾಡಿದ್ರೆ ಜನ ನೋಡಿದ್ದೀನಿ. ಅವ್ರು ಭಾಳಷ್ಟು ಜನ ಇರಲಿಕ್ಕಿಲ್ಲ. ಇವಾಗ ಪ್ರೀತಿ ಇರ್ಬೋದು, ಬಟ್ ನನ್ನ ಜೊತೆಗೆ ಇರಲಿಕ್ಕಿಲ್ಲ. ಆದರೆ ನಾನು ಏನೂ ಇಲ್ಲದೆ ಇದ್ದಾಗ ಕೂಡ ನನಗೆ ಯಾರು ಪ್ರೀತಿ ಮಾಡ್ತಾರಲ್ಲ ಅದು ನಿಜವಾದ ಪ್ರೀತಿ ಅನುಭವ ಆಗುತ್ತೆ ನನಗೆ. ಆಗ ಅದು ಅನುಭವ ಆದಾಗ ಈ ಸುಳ್ಳಿನ ಪ್ರೀತಿ ಇದೆಯಲ್ಲ, ಏನೋ MLA ಅಂತ ಪ್ರೀತಿ ಮಾಡೋದು, ಮಂತ್ರಿ ಅಂತ ಪ್ರೀತಿ ಮಾಡೋದು, ಅದು ನಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡೋ 10 ಜನದ ಜೊತೆಗಿರೋದು, ನಮ್ಮನ್ನು ಪ್ರೀತಿ ಮಾಡದೆ ಸುಮ್ಮನೆ ನಾಟಕ ಮಾಡೋಂಥ ಲಕ್ಷಾಂತರ ಜನರ ಜೊತೆಗಿರೋದಕ್ಕಿಂತ ಉತ್ತಮ ಅಂತ ಅಂದ್ಕೊಂಡಿದ್ದೀನಿ. ನೀವು ಈ ಥರದ ಥಾಟ್ ಪ್ರೊಸೆಸ್ ಇತ್ತಲ್ಲ ನಿಮ್ಮದು, ಇದೇ ಕಾರಣಕ್ಕೆ ನೀವು 2004ರಲ್ಲಿ MLA ಆಗಿ ಬಂದಮೇಲೆ ನೀವು ಲ್ಯಾಂಡ್ಮಾರ್ಕಿಗೆ ನನಗೂ ಬಾ ಅಂತ ಹೇಳಿದ್ರಿ. ನನ್ನ ಮಾತು ಕತೆ ವರಸೆ ಎಲ್ಲ ನೋಡಿ ನೀವು ನಿಮ್ಮ ಆಲೋಚನಾ ಕ್ರಮ, ಪಾಸಿಟಿವ್ ಥಿಂಕಿಂಗ್, ಆ್ಯಟಿಟ್ಯೂಡನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಬಾ ಅಂತಂದ್ರಿ. ಅದು ಕೂಡ ನಂಗೆ ಅದ್ಭುತವಾದ ಎಕ್ಸ್ಪೀರಿಯೆನ್ಸೇ.
ಇವತ್ತು ನಾನೇನೋ ಅಲ್ಪ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ನಾನು ಓದು ಕ್ವಾಲಿಫಿಕೇಷನ್ನು ಜಾಣತನ ಕಾರಣ ಅಲ್ಲ. ಆ ಲ್ಯಾಂಡ್ಮಾರ್ಕಿನ ದಿಢೀರ್ ಇನ್ಫ್ಲುಯೆನ್ಸ್ ನನ್ನ ಮೇಲೆ ಆಯಿತು. ಅದಕ್ಕೆ ನಾನು ಭಾಳ ಸಲ ಅದನ್ನು ಹೇಳ್ತಿರ್ತೀನಿ. ಮಹಿಮಾ ಅವ್ರು MLA ಆಗ್ಯಾರೋ, ಮಂತ್ರಿ ಆಗ್ಯಾರೋ, ಬಿಟ್ಟಾರೋ ನಂಗೆ ಗೊತ್ತಿಲ್ಲ. ಬಟ್ ಹೀ ಈಸ್ ಗುಡ್ ಅಡ್ವೈಸರ್ ಟು ಮೀ. ಅವ್ರು ನಮಗೆ ಸರಿದಾರಿಗೆ ನಾನು ಬೇರೆಯವ್ರನ್ನೂ ತರ್ತಾರೆ, ಇತರವ್ರು ಇರಲಿ ಅಂತ ಬಯಸ್ತಾರೆ. ಸೊ ಆ ಕ್ವಾಲಿಟಿ ಇವತ್ತಿಲ್ಲ ನಾಳೆ ಒಳ್ಳೇದು ಮಾಡ್ತದೆ ಅಂತ ನಮಗೂ ಅನ್ನಿಸ್ತದೆ. ಆ ಥರದ ವಾತಾವರಣ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ ಆಲ್ ಆಫ್ ಎ ಸಡನ್. ಆ ಲ್ಯಾಂಡ್ಮಾರ್ಕ್ ಎಕ್ಸ್ಪೀರಿಯೆನ್ಸು ನೀವು ಬೇರೆ ಬೇರೆ ಧ್ಯಾನ ಪ್ರಕ್ರಿಯೆ ಅದೆಲ್ಲ ಮಾಡ್ತಾಯಿದ್ರಿ. ಆ ಲ್ಯಾಂಡ್ಮಾರ್ಕ್ ಎಕ್ಸ್ಪೀರಿಯೆನ್ಸ್ ಅದು ಹೆಂಗೆ ನಿಮಗೆ ಜಾಸ್ತಿ ಪ್ರೊಫೆಷ್ನಲ್ ಅಂತ ಅನ್ನಿಸ್ತು? ವಾಟ್ಸ್ ದ ರೀಸನ್ ಬಿಹೈಂಡ್ ಇಟ್? ಅಲ್ಲಿ ಈಗ ನಮಗೆ ಕಮ್ಯುನಿಕೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಕಮ್ಯುನಿಕೇಷನ್ ಅನ್ನೋದು ನಾವು ಯಾವ ಮನಸ್ಥಿತಿಯಿಂದ ಕಮ್ಯುನಿಕೇಷನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಬೇರೆಯವ್ರ ಮೇಲೆ ಒಂದು ಪರಿಣಾಮ ಬೀರೋದಕ್ಕೆ ಸಾಧ್ಯತೆ ಇರುತ್ತೆ. ಆ ಮನಸ್ಥಿತಿ ಅನ್ನೋದನ್ನು ಒಂದು ಶಾಂತವಾದಂಥ ಪ್ರಶಾಂತವಾದ ಮನಸ್ಥಿತಿಯಿಂದ ನಾವೇನಾದರೂ ಮಾತಾಡಲಿ, ಕೆಲಸ ಮಾಡಲಿ, ಅದರದ್ದು ಪರಿಣಾಮ. ಸೊ ನಾವು ಪ್ರಶಾಂತವಾದ ಮನಸ್ಥಿತಿ ಅಥವಾ ಈಗ ಭರ್ಜರಿ ತುಂಬ್ಕೊಂಡಿರ್ತೀವಿ, ಚಿಕ್ಕ ವಯಸ್ಸಿನಿಂದ ಏನೇನೋ ಆಗಿರುತ್ತೆ, ಪಾಸ್ಟ್ ಎಕ್ಸ್ಪೀರಿಯೆನ್ಸು. ನಮ್ಮ ಲೆಕ್ಚರರ್ ಶಿವಸ್ವಾಮಿ ಅವ್ರ ಜೊತೆ ಮಾತಾಡ್ತಿದ್ದೆ ಆಗಲೇ. ಅವ್ರ ಚಿಕ್ಕ ವಯಸ್ಸಿನಾಗೆ ಆದಂಥ ಕೆಲವು ಅನುಭವಗಳು, ಅದರ ಪರಿಣಾಮವಾಗಿ ಅವರು ಕೆಲವು ಸರಿ ನೋವಿನ ಘಟನೆಗಳೇ ಹೆಚ್ಚು ಒಂಥರ ಪ್ರಿಯ ಆಗ್ತಾ ಹೋಗ್ತವೆ. ಚೈಲ್ಡ್ಹುಡ್ ಟ್ರಾಮಾಸ್ ನಮಗೆ. ಆಮೇಲೆ ಇವು ಜೈಪುರದ ಒಬ್ಬ ಮಹಾರಾಣಿ, ಅವಳಿಗೆ ಎಲ್ಲದೂ ಇತ್ತು, ಆದರೆ ಯಾವುದೋ ಒಂದು ಉಗುರು ಒಂದು ಸರಿ ಬೆಳೀತಿರಲಿಲ್ಲ ಅಂತ. ಅದಕ್ಕೆ ಭಾಳ ಇದಾಗಿ ಆತ್ಮಹತ್ಯೆ ಮಾಡ್ಕೊಂಡ್ಲು. ಹಾಗೆ ಕೆಲವು ಸರಿ ನಾವು ಎಷ್ಟೇ ಚೆನ್ನಾಗಿ ಬುದ್ಧ ಅವನ್ನ ಅಷ್ಟು ಚೆನ್ನಾಗಿ ಸಾಕಿದ್ರೆ ಯಾವಾಗಲೂ ಹೊರಗೆ ಹೋಗಿ ಯಾರೋ ಒಬ್ಬನು ಮುದುಕನ್ನು ನೋಡಿದ, ಯಾರೋ ರೋಗಿಷ್ಟನ್ನು ನೋಡಿದ, ಸತ್ಯಣ ನೋಡಿದ, ಎಲ್ಲ ಪೂರ್ತಿ ಇದೆ ಇಷ್ಟೇ ಅಂತ. ಹಾಗೆ ಯಾವ್ಯಾವಾಗ ಯಾರ್ಯಾರಿಗೆ ಏನೇನು ಪರಿಣಾಮ ಬೀರುತ್ತೋ ಗೊತ್ತಿಲ್ಲ. ಆಮೇಲೆ ಚಿಕ್ಕ ವಯಸ್ಸಲ್ಲಿ ನಮಗೆಲ್ಲರಿಗೂ ಕೂಡ ಏನೇನೋ ಟ್ರಾಮಾಸ್ ಆಗಿರ್ತವೆ. ಕೆಲವರು ಏನೋ ಸುಮ್ಮನೆ ತಮಾಷೆಗೇನೋ ಅಂದಿರ್ತಾರೆ, ಅದೇ ಒಂದು ಸ್ಟ್ರಾಂಗ್ ಇದಾಗಿ ಉಳ್ಕೊಂಬಿಟ್ಟಿರ್ತೈತಿ. ನಿಂಗೆ ಕೈಲಾಗ್ದಾನು ಅಂತ ಏನೋ ಅಂದಿರ್ತಾರೆ. ನಾನು ಕೈಲಾಗ್ದಾನು ಅಂತ ಅದೇ ನಿಜ ಅಂತ ಅನಿಸ್ಬಿಟ್ಟಿರುತ್ತೆ. ಬಟ್ ಲ್ಯಾಂಡ್ಮಾರ್ಕು ಭಾಳ ಒನ್ ಆಫ್ ದಿ ಬೆಸ್ಟ್ ಈ ಥರ ಟ್ರೈನಿಂಗ್ ಪ್ರೋಗ್ರಾಮ್ಸ್ ದಟ್ ಐ ಹ್ಯಾವ್ ಕಮ್ ಅಕ್ರಾಸ್. ಅದರೊಳಗೆ ಏನಾಗುತ್ತೆ ಅಂದರೆ ಅನ್ಲರ್ನಿಂಗ್ ತುಂಬ ಆಗುತ್ತೆ. ಇವೆಲ್ಲ ಏನೇನೋ ಯಾರೋ ಕಲ್ತ್ಕೊಂಡಿರ್ತೀವಲ್ಲ, ಖಾಲಿ ಮಾಡೋ ಅಂಥದ್ದು. ಖಾಲಿ ಮಾಡಿ ಹೊಸದನ್ನು ತುಂಬ್ಕೊಳ್ಳೋಂಥದ್ದು ಒಂದು ಪ್ರಕ್ರಿಯೆ ಲ್ಯಾಂಡ್ಮಾರ್ಕಲ್ಲಿದೆ. ಈಗ ಆಲ್ಮೋಸ್ಟ್ ಎಲ್ಲ ಆಲ್ ಓವರ್ ದ ವರ್ಲ್ಡ್ ಭಾಳಷ್ಟು ಈ ಥರ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲವೂ ಕೂಡ ಹಳೆಯದನ್ನು ಖಾಲಿ ಮಾಡಿಸೋದು, ಹೊಸ ಒಳ್ಳೆಯದನ್ನು ತುಂಬುವಂಥದ್ದು. ಅದು ಸದ್ಗುರು ಇರ್ಬೋದು, ಶ್ರೀ ರವಿಶಂಕರ್ ಇರ್ಬೋದು, ಈ ಗುರುಗಳು ಅವ್ರ ಬಗ್ಗೆ ಸಾಕಷ್ಟು ಜನ ಕಾಮೆಂಟು ಮಾಡ್ತಾರೆ. ಭಗವಾನ್ದು ಇರ್ಬೋದು, ಲ್ಯಾಂಡ್ಮಾರ್ಕು. ನಾನು ಇವೆಲ್ಲ ಇವರು ನಮ್ಮ ಋಷಿ ಪ್ರಭಾಕರ್ ಅವ್ರ ಜೊತೆಗೂ ಸಾಕಷ್ಟು ಸಮಯ ಕಳೆದಿದ್ದೀನಿ. ನಮ್ಮ ಎಲ್ಲ ಸ್ವಾಮಿಗಳು ಲಿಂಗ ಪೂಜೆ ಇವನ್ನೆಲ್ಲದನ್ನು ಮಾಡಿ, ನಾವು ಲಿಂಗ ಪೂಜೆ ಅಂತ ಮಾಡೋದು ಯಾಕೆ ಮಾಡ್ತೀವಿ ಅಂದರೆ ಆ್ಯಕ್ಚುಲಿ ಒಳಗಿರೋದನ್ನೆಲ್ಲದನ್ನು ಖಾಲಿ ಮಾಡೋದಕ್ಕೆ. ಅದು ಆ ಖಾಲಿ ಆದಮೇಲೆ ನಾವೇನಾದರೂ ಒಂದು ಒಳ್ಳೆಯದನ್ನು ಯೋಚನೆ ಮಾಡೋದಕ್ಕೆ ಅಂತ ಅದು ಲಿಂಗ ಪೂಜೆ ಅಂತ ಇರೋದು. ಹಂಗೆ ಅದನ್ನು ಎಲ್ಲದು ಮಾಡಿ ಧ್ಯಾನ. ಕೊನೆಗೆ ಧ್ಯಾನ ಅಂದರೆ ಯಾರೋ ಹೇಳಿದಂಗೆ ಮಾಡಬೇಕು ಅಂತೇನಿಲ್ಲ, ನಮಗೆ ತಿಳಿದಂಗೆ ನಾವು ಖಾಲಿ ಮಾಡೋಂಥ ಪ್ರಕ್ರಿಯೆಯನ್ನು ನಾವು ಕಲ್ತ್ಕೊಂಡ್ವಿ ಅಂದರೆ ಖಾಲಿ ಮಾಡೋವಂಥದ್ದು. ಆಮೇಲೆ ಒಳ್ಳೆಯದನ್ನು ಆಲೋಚನೆ ಮಾಡಿ ಒಳ್ಳೆಯ ಭಾವನೆಯಿಂದ ಕೆಲಸ ಮಾಡುತ್ತಾ ಹೋಗೋವಂಥದ್ದು. ಇದು ರಾಜಕಾರಣ ಅಂತ ನನಗೆ. ಈ ಹಿನ್ನೆಲೆ ಒಳಗಡೆ ನಾನು ಎಷ್ಟು ಹೆಚ್ಚು ಜನರ ಜೊತೆ ಸಂಪರ್ಕದಲ್ಲಿರೋಕ್ಕೆ ಸಾಧ್ಯ, ಈ ಮನಸ್ಥಿತಿ ಒಳಗಡೆ ಅದನ್ನ ಮಾಡ್ತಾಯಿರ್ತೀನಿ. ಎಲ್ಲ ಭಾಳಷ್ಟು ಒಳ್ಳೊಳ್ಳೆ ಈಗ ಕರ್ನಾಟಕದ ಹೆಸರಾಂತ ಚಿಂತಕರು, ಒಳ್ಳೆಯ ಭಾವನೆ ಇರೋವಂಥ ರಾಜಕಾರಣಿಗಳು, ಇಂಥವ್ರ ಜೊತೆಗೆಲ್ಲ ನಾನು ನಿರಂತರವಾಗಿ ಒಂದು ಸಂಪರ್ಕದಲ್ಲಿರ್ತೀನಿ. ಆಮೇಲೆ ಈ ಥರದ ಆರ್ಗನೈಸೇಷನ್ಸು, ಲ್ಯಾಂಡ್ಮಾರ್ಕು, ಈ ಥರದ ಸರ್ವೋದಯದ ಈ ಥರದ ಆರ್ಗನೈಸೇಷನ್ಗಳ ಜೊತೆಗೆ ನಾನು ನಿರಂತರ ಮಾತುಕತೆ ಮಾಡ್ತಾ ಇದ್ದಾಗ ಅವರಿಂದ ನಾನು ಕಲಿಯೋದು ಅನ್ನೋದಕ್ಕಿಂತ ಅವ್ರ ಮನಸ್ಥಿತಿಗಳೇನು ಅನ್ನೋದು. ಈಗ ನಾನು ಭಾಳ ಮುಖ್ಯವಾಗಿ ನೋಡೋದೇನಪ್ಪ ಅಂದರೆ, ಇನ್ನೊಬ್ಬ ವ್ಯಕ್ತಿ ಮಾತಾಡ್ತಿದ್ದಾರೆ ಅಂದರೆ ಯಾವ ಮನಸ್ಥಿತಿ ಏನು ಮಾತಾಡ್ತಾರೆ ಅನ್ನೋದು ಪ್ರೈಮರಿ.
ಯಾವ ಮನಸ್ಥಿತಿಯಿಂದ ಮಾತಾಡ್ತಾರೆ ಅನ್ನೋದನ್ನ ನೋಡಬೇಕು. ನಿರಾಶಾ ಭಾವನೆನೋ, ಏನು ಭಯ ಇದೆಯೋ, ಸಿಟ್ಟಿದೆಯೋ, ಆಕ್ರೋಶ, ದ್ವೇಷ, ಕಿರಿಕಿರಿ ಏನಿದೆ, ಅಥವಾ ಏನಾದರೂ ಒಂದು ಆಶಾಭಾವನೆಯಿಂದ ಮಾತಾಡ್ತಿದ್ದಾರೋ, ಯಾವುದಾದ್ರೂ ಒಂದು ಒಳ್ಳೆಯ ನಂಬಿಕೆಯ ಹಿನ್ನೆಲೆ ಒಳಗೆ ಮಾತಾಡ್ತಿದ್ದಾರೋ, ಯಾವುದಾದ್ರೂ ವಿಶ್ವಾಸದಿಂದ ಮಾತಾಡ್ತಿದ್ದಾರೋ, ಅಥವಾ ಒಂದು ಆನಂದ, ಪ್ರೀತಿ ಈ ಥರದ ಮನಸ್ಥಿತಿಯಿಂದ ಮಾತಾಡ್ತಿದ್ದಾರೋ ಅಂತ ಅದನ್ನ ಗುರುತಿಸ್ತಾ ಹೋಗ್ತೀನಿ. ನಾನು ಗುರುತಿಸ್ಕೊಂತಿರ್ತೀನಿ. ಅಲ್ಲ, ಅದನ್ನು ಅನಲೈಸಿಸ್ ಮಾಡೋದು ತಪ್ಪಂತೀರಿ? ಯಾವುದು ಒಳ್ಳೆಯದು ಕೆಟ್ಟದು ಅಂತ ಕ್ರಿಟಿಸೈಸ್ ಮಾಡೋದಾಗಲಿ, ಅನಲೈಸಿಸ್ ಮಾಡಿ ಅದ್ರ ಮೇಲೆ ಕಮೆಂಟ್ ಮಾಡೋದು ಸರಿನೋ ತಪ್ಪು? ಅಲ್ಲ, ಒಳ್ಳೇದು ಕೆಟ್ಟದ್ದು ಅಂತ ನಾವು ಜಡ್ಜ್ಮೆಂಟ್ ಮಾಡೋದು ಬೇಕಾಗಿಲ್ಲ. ನಾವು ಜಡ್ಜ್ಮೆಂಟ್ ಮಾಡೋದು ಬೇಡ, ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಬೇಕು, ಅನಿಸಿದ್ದನ್ನು ಹೇಳ್ಬೇಕು, ಹೇಳ್ಬಾರ್ದು. ಅದನ್ನ ಅದು ಹೇಳೋದಿದ್ದು ನಾವು ಯಾವ ಮನಸ್ಥಿತಿಯಿಂದ ಹೇಳ್ತೀವಿ ಅನ್ನೋದು ಮುಖ್ಯ. ಅದನ್ನ ಜಡ್ಜ್ಮೆಂಟಲ್ಲಾಗಿ ಇದು ತಪ್ಪು ಅಂತಂದು ಹೇಳೋದು, ನೀವು ಹಿಂಗೆ ಸಿಟ್ಟಾಗಬಾರ್ದು ಅಂತಂದು ಹೇಳಿದರೆ ಅದು ಮತ್ತೆ ಜಡ್ಜ್ಮೆಂಟಲ್ಲಾಗುತ್ತೆ. ಅದೇ ಯಾವನೊಬ್ಬ ಕೋಪಿಸ್ಕೊಂಡು ಕೂಗಾಡಕ್ಕೆ ಶುರು ಮಾಡಿದ್ದೀನಿ ನೀವು ನೋಡಿದರೆ, ಜಸ್ಟ್ ಯು ಆರ್ ಅಬ್ಸರ್ವಿಂಗ್. ಅವ್ನು ಹಿಂಗೆ ಸಿಟ್ಟಿಗೆ ಹೇಳ್ಬಾರ್ದಿತ್ತು ಅಂತ ನಿಮ್ಗೆ ಅನಿಸ್ತದೆ. ಶಾಂತ ಮನಸ್ಥಿತಿ. ಸಿಟ್ಟಿಗೆ ಹೇಳ್ಬಾರ್ದಿತ್ತು ಅನ್ಸೋದು ಬೇರೆ, ಅವ್ನು ಸಿಟ್ಟಲ್ಲಿ ಇದ್ದಾನೆ ಅಂತ ಗುರುತಿಸೋದು ಬೇರೆ. ಸಿಟ್ಟು ಹೇಳ್ಬಾರ್ದು ಅಂದರೆ ಮತ್ತೆ ಅದು ಜಡ್ಜ್ಮೆಂಟ್ ಆಯಿತು. ಅವ್ನು ಸಿಟ್ಟಲ್ಲಿದ್ದಾನೆ ಅಂತ ಗುರುತಿಸೋದು ಅಷ್ಟೇ. ಸಿಟ್ಟಲ್ಲಿದ್ದಾನೆ, ಅದನ್ನು ಹೊರಗೆ ತರಲಿಕ್ಕೆ ಏನು ಮಾಡಬೇಕು ನಾವು? ಆ ಸಿಟ್ಟಿನಿಂದ ಹೊರಗೆ ತರೋದಕ್ಕೆ ಆ್ಯಕ್ಚುಲಿ ಸುಮ್ಮನೆ ನಾವು ಖಾಲಿಯಾಗಿ ಅಬ್ಸರ್ವ್ ಮಾಡೋದು ಭಾಳ ಇಂಪಾರ್ಟೆಂಟ್. ನಾವು ಪೂರ್ತಿ ಒಂದು ನಾನ್ ಜಡ್ಜ್ಮೆಂಟಲ್ಲಾಗಿ ಅಥವಾ ಕಂಪ್ಯಾಷನ್ ಅನ್ನಲಾಗಲಿ, ಆ ಕಂಪ್ಯಾಷನ್ ಅನ್ನೋದನ್ನ ಇಟ್ಕೊಂಡು, ಎಂಪತಿ ಇಟ್ಕೊಂಡು, ಕಂಪ್ಯಾಷನ್ ಇಟ್ಕೊಂಡು, ಆಮೇಲೆ ಇನ್ನೊಂದು ಭಾಳ ಪವರ್ಫುಲ್ ಇದೇನು ಅಂತಂದರೆ ಕ್ಯೂರಿಯಾಸಿಟಿ ಅನ್ನೋಂಥದ್ದು. ನಾವು ಪ್ರತಿಯೊಬ್ಬ ವ್ಯಕ್ತಿ ಬಗ್ಗೆನೂ ಕುತೂಹಲದಿಂದ ನೋಡೋವಂಥದ್ದು ಭಾಳ ಚೆನ್ನಾಗಿರುತ್ತದೆ. ಇದು ಅನಲೈಸಿಂಗ್ ದಿ ಪರ್ಸ್ನಾಲಿಟಿ. ಅನಲೈಸಿಂಗಿಗಿಂತ ಏನು ಅಬ್ಸರ್ವ್ ಮಾಡ್ತಾ ಕ್ಯೂರಿಯಸ್ ಆಗಿ ಅಬ್ಸರ್ವ್ ಮಾಡೋದು. ಹೆಂಗೆ ಏನು ಭಾವನೆಗಳಿದೆ, ಏನು ಆಲೋಚನೆಗಳಿದೆ, ಇವ್ರದ್ದು ಹಿನ್ನೆಲೆ ಹೆಂಗಿರ್ಬೋದು, ಏನೇನು ಅನುಭವಿಸಿರ್ಬೋದು, ಅಥವಾ ಯಾಕೆ ಹಿಂಗೆ ಆಡ್ತಿರ್ಬೋದು, ಯಾಕೆ ಹಿಂಗೆ ಇದು ಮಾಡ್ತಿರ್ಬೋದು ಅಂತ ನಾನು ಭಾಳ ಕ್ಯೂರಿಯಸ್ ಆಗಿ ಅಬ್ಸರ್ವ್ ಮಾಡೋದು. ಆಮೇಲೆ ಅವ್ರ ಬಗ್ಗೆ ಒಂದು ಕೇರ್ ಅನ್ನೋದು ಬೇಕಾಗುತ್ತೆ. ಸೊ ನಾನಿದನ್ನ ರೂಢಿ ಮಾಡ್ಕೊತ ಇರೋದೇನಪ್ಪ ಅಂದರೆ, ನಿಮ್ಮ ಹತ್ರ ಮಾತಾಡಿದರೂ ಕೂಡ ಒಂದು ಕ್ಯೂರಿಯಾಸಿಟಿ, ಆಮೇಲೆ ನಿಮ್ಮ ಬಗ್ಗೆನೂ ಕೇರು, ಒಂದು ಕಂಪ್ಯಾಷನ್, ಅವನ್ನ ಮೂಲಭೂತವಾಗಿ ಇಟ್ಕೊಂಡು ಅದು ಸಂಭಾಷಣೆ ಏನಾಗುತ್ತೆ, ಕೆಲಸದಲ್ಲಿ ನೀವು ಜಗಳ ಮಾಡ್ಬೋದು, ಬಟ್ ಆ ಹಿನ್ನೆಲೆ ಒಳಗಿದ್ದಾಗ ಮತ್ತು ನಾನು ನಿಮ್ಮ ಬಗ್ಗೆ ಒಂದು ಏನೇನೋ ಒಳ್ಳೆ ಸಲಹೆಗಳನ್ನೇ ಕೊಡಬೇಕಾಗತ್ತೆ. ಒಳ್ಳೆ ಸಲಹೆಗಳನ್ನೇ ಕೊಡ್ತೀರಿ, ಅಥವಾ ನನ್ನ ಸ್ವಭಾವದಲ್ಲಿ ಏನು ಬದಲಾವಣೆ ಆಗ್ಬೇಕಂತ ನೀವು ಬಯಸ್ತೀರಿ, ಅದನ್ನು ಹೇಳ್ತೀರಿ. ಈ ಕೆಲವರು ಮಲಗಿದ್ದಾರನ್ನ ಎಬ್ಸಿದ್ರೆ ಭರ್ಜರಿ ಸಿಟ್ಟು ಬರ್ತೈತಿ, ಸಿಟ್ಟಾಗ್ತಾರೆ. ಮಲಗಿದ್ದಾರನ್ನ ಕೆಲವರು ಪ್ರಜ್ಞೆ ಇಲ್ಲದಂಥ ಸ್ಥಿತಿ ಒಳಗಿರ್ತಾರಲ್ಲ, ಅವ್ರನ್ನ ಸ್ವಲ್ಪ ಖುಷಿಯಾಗಿರಪ್ಪ, ಯಾಕೆ ಹಿಂಗೆ ಮಾಡ್ತೀಯ ಅಂತಂದರೆ ಅದೇ ಕೂಗಾಡ್ತಿರ್ತಾರೆ. ಹಂಗೆ ಮಲಗಿದ್ದಾರನ್ನ ಎಬ್ಸೋದು ಕೆಲವು ಸರಿ ಭಾಳ ಹುಷಾರಾಗಿ ಎಬ್ಬಿಸ್ಬೇಕು, ಭಾಳ ಒತ್ತಾಯದಿಂದ ಎಬ್ಸೋದು ಅಲ್ಲ, ನಿಧಾನಕ್ಕೆ ಇದು ಮಾಡಿ ಎಬ್ಸೋಂಥದ್ದು. ಹಾಗೆ ಈಗ ಅದನ್ನ ನಾವು ಒಂದು ಗುಂಪಾಗಿ ಒಬ್ಬರೇ ಮಾಡೋದಕ್ಕಿಂತ ಈಗ ನಮ್ಮದೊಂದು ಗುಂಪಿದೆ, ಒಂದು ಟೀಮಾಗಿ ಮಾಡ್ತಾ ಹೋಗೋದ್ರಿಂದ ಕರ್ನಾಟಕದ ಜನತೆ ಎಲ್ಲರನ್ನೂ, ಈಗ 8 ಕೋಟಿ ಜನ ಇದ್ದಾರೆ ಅಂದರೆ, ನಾವು ಕರ್ನಾಟಕದಲ್ಲಿ ಒಂದು 800ರಿಂದ 1000 ಜನ ರೆಡಿ ಆದರೆ ಕರ್ನಾಟಕದ ಜನತೆನೆಲ್ಲರನ್ನೂ ಎಬ್ಬಿಸ್ಬೋದು. ನಾನು ರವಿಕೃಷ್ಣ ರೆಡ್ಡಿ ಅವ್ರ ಜೊತೆಗೂ ಭಾಳ ಸಂಪರ್ಕದಲ್ಲಿರ್ತೀನಿ. ಈಗ ಭಾಳಷ್ಟು ಸಿಟ್ಟು ಕಡಿಮೆ ಆಗಿದೆ ಅವ್ರದ್ದು ಅಂತ ನಂದು. ಮೊದಲು ಇನ್ನೂ ಭರ್ಜರಿ ಜಗಳ ಮಾಡಿ ಏನೇನೋ ಮಾಡ್ತಿದ್ರು, ಈಗ ಸಾಕಷ್ಟು ಕಡಿಮೆ ಆಗಿದೆ. ಆದರೂ ಇನ್ನೂ ನನ್ನ ದೃಷ್ಟಿ ಒಳಗೆ, ಅವ್ರ ದೃಷ್ಟಿ ಒಳಗೆ ನಾನು ಭಾಳ ಮೈಲ್ಡು ಅಂತ ಅನ್ನೋದು ಅವ್ರ ದೃಷ್ಟಿಕೋನ ಇರ್ಬೋದು. ಸ್ಟ್ರಾಂಗ್ ಆಗಬೇಕು ಅಂತಂದು ಭಾಳ ಜನ ನನಗೆ ನೀವು ಸ್ಟ್ರಾಂಗ್ ಆಗಬೇಕು, ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತಾರೆ. ಬಟ್ ಸ್ಟ್ರಾಂಗ್ ಅಂದರೆ ಇದೇ ನಿಜವಾದ ಸ್ಟ್ರೆಂತ್ ಅಂತ. ನಾನು ಯಾರ ಹತ್ರ ಆದರೂ ಕೂಡ ರಾಹುಲ್ ಗಾಂಧಿ ಸೈಲೆನ್ಸ್ ಆ್ಯಂಡ್ ಪೇಷನ್ಸ್ ಈಸ್ ಸ್ಟ್ರೆಂತ್ ಆ್ಯಕ್ಚುಲಿ, ನಾಟ್ ಜಡ್ಜ್ಮೆಂಟು, ಕ್ರಿಟಿಸಿಸಮು, ಕಂಪ್ಲೇನಿಂಗು ಇವೆಲ್ಲ ಸ್ಟ್ರೆಂತು. ನೀವು ಕಾಂಗ್ರೆಸ್ನಲ್ಲಿದ್ದಾಗ ರಾಹುಲ್ ಗಾಂಧಿ ಅವ್ರ ಪರ್ಸ್ನಾಲಿಟಿ ನೋಡಿದ್ರಲ್ಲ, ಏನು ಅನ್ನಿಸ್ತು ನಿಮಗೆ? ಅಲ್ಲ, ಅವರೇ ಒಂದು ಸರಿ ರಾಹುಲ್ ಗಾಂಧಿನೇ ಬಂದು ಅವ್ರ ಆಫೀಸಿಂದ ಬಂದು ಭೇಟಿ ಮಾಡಬೇಕು ಅಂತ ಒಂದು ಫೋನ್ ಮಾಡಿದರು. ನಾನು ಫ್ರೀ ಇಲ್ಲ ಅಂತಂದೆ. ಫ್ರೀ ಇಲ್ಲ ಅಂದ. ಆಮೇಲೆ ಮತ್ತು ಯಾವ ಡೇಟಿಗೆ ಬರ್ತೀರಿ ಅಂತ, ಇಂಥದ್ದು ಯಾವುದೋ ಇನ್ನೊಂದು ಡೇಟ್ ಹೇಳಿದೆ. ಮತ್ತು ಅವ್ರು ಫೋನ್ ಮಾಡಿ ಬಂದು ಭೇಟಿ ಮಾಡಿರಿ ಅಂದರು. ಡೆಲ್ಲಿಗೆ ಹೋಗಿ ಭೇಟಿ ಮಾಡಿದ್ದೆ. ನಿಮ್ಗೆ 15 ನಿಮಿಷ ಇದೆ ಟೈಮು ಅಂತಂದರು.
ಸರಿ ಅಂತ ಒಳಗೆ ಹೋದ ತಕ್ಷಣ ಎಲ್ಲರೂ ಏನೇನು ಮಾಡ್ತಾರೋ ಗೊತ್ತಿಲ್ಲ. ರಾಹುಲ್ ಗಾಂಧಿ ನಮಸ್ಕಾರ ಮಾಡೋರು. ನಾನು ಕ್ಯಾನ್ ವಿ ಹಗ್ ಅಂತಂದು ಹೇಳಿದೆ. ಶೂರ್ ಅಂತಂದ. ವಿ ಹಗ್ಡ್ ಈಚ್ ಅದರ್. ಕೂತ್ಕೊಂಡು ಮಾತಾಡಿದ್ವಿ. ಒಂದು 40 ನಿಮಿಷ ಜೊತೆಗಿದ್ವಿ. ಆತ ಪ್ರಶ್ನೆಗಳನ್ನ ಕೇಳ್ತಾ ಹೋದ. ಏನು ಮೆಡಿಟೇಷನ್ನು ಇದ್ರ ಬಗ್ಗೆನೇ. ಆ್ಯಕ್ಚುಲಿ ನಾನು ನೀವು ಹೆಂಗೆ ಮಾತಾಡ್ತಿದ್ದೀವೋ ಇದಕ್ಕಿಂತ ಯಾವುದೇ ಥರದಿಂದ ಭಿನ್ನ ಇರಲಿಲ್ಲ ನಂದು ರಾಹುಲ್ ಗಾಂಧಿ 40 ನಿಮಿಷ ಮಾತಾಡಾದಮೇಲೆ ಎಲ್ಲರನ್ನು ಕರೆದು ಕಮ್ ವೆರಿ ಇಂಟ್ರೆಸ್ಟಿಂಗ್ ಪೊಲಿಟಿಷಿಯನ್ ಟು ಟಾಕ್ ಟು, ವೆರಿ ರಿಫ್ರೆಶಿಂಗ್ ಪೊಲಿಟಿಷಿಯನ್ ಟು ಟಾಕ್ ಟು ಅಂತ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟು, ಆಮೇಲೆ ಪರ್ಸ್ನಲ್ ನಂಬರು ಕೊಟ್ಟಿದ್ದು. ಆಮೇಲೆ ಯಾವಾಗಲೂ ಫೋನ್ ಮಾಡಿದ್ರೆ ಅದು ನಂಬರ್ ವರ್ಕ್ ಆಗಲಿಲ್ಲ, ನಾನು ಅಲ್ಲಿಗೆ ಬಿಟ್ಟೆ. ಆಮೇಲೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಪರ್ಸನ್ ಟು ಪರ್ಸನ್ ಐ ರಿಯಲಿ ಲೈಕ್ ದಿಸ್ ವೇ ಆಫ್ ಬೀಯಿಂಗ್. ಅಟ್ಲೀಸ್ಟ್ ಕುತೂಹಲದಿಂದ ನಾನು ಮಾತಾಡೋದನ್ನೆಲ್ಲ ಕೇಳ್ತಿದ್ರು ಅದೆಲ್ಲದು. ಬಟ್ ಅವ್ರ ಸುತ್ತಮುತ್ತ ಇರೋ ಜನ ಇದ್ದಾರಲ್ಲ, ನಾವು ಸ್ವಲ್ಪ ಒಂಥರ ಪಟ್ಟಭದ್ರ ಹಿತಾಸಕ್ತಿಗಳು ಅಂಥ ಜನದ್ದೇ ಸುತ್ತುವರ್ಕೊಂಡಿರ್ತಾರೆ. ಪಾಪ ಮೊದಲಿಂದ ಬಂದಿರೋದು ಕಾಂಗ್ರೆಸ್ ಪಾರ್ಟಿಯಿಂದ, ಅವ್ರ ಅಜ್ಜನ ಕಾಲದಿಂದ ಬಂದಿರೋದು. ನಾನು ಅದನ್ನೇ ಹೇಳಿದೆ, ನೀವು ತುಂಬ ಜವಾಬ್ದಾರಿ ಇದೆ. ನಾವು 3 ಜನ್ರೇಷನ್ ಪೊಲಿಟಿಷನ್ನು, ನಾನು 3ನೇ ಜನ್ರೇಷನ್ನು, ನೀವು 5ನೇ ಜನ್ರೇಷನ್ ಪೊಲಿಟಿಷನ್ನು. ಜವಾಬ್ದಾರಿ ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಆಮೇಲೆ ನೀವು 5ನೇ ಜನ್ರೇಷನ್ನು, ಭಾಳ ಜವಾಬ್ದಾರಿ ಇದೆ ಅಂತ ಅಂದೆ. ಎಸ್ ಅಂತ ಒಪ್ಕೊಂಡಿದ್ದ ಮನುಷ್ಯ. ನಾನು ಎಂಥದ್ದು ಮೋದಿ ಮತ್ತು ರಾಹುಲ್ ಗಾಂಧಿ ಇಬ್ಬರ ನಡುವೆ ಎಲ್ಲೋ ಒಂದು ಕಡೆನೇ ರಾಹುಲ್ ಗಾಂಧಿ ಕಡೆಗೆ ಮನಸ್ಸು ವಾಲುತ್ತೆ. ಬಟ್ ಆ ಪಕ್ಷದ ಬಗ್ಗೆ ಇಲ್ಲ. ಸೊ ಈ ಹಿನ್ನೆಲೆ ಒಳಗಡೆ ನಾವು ಏನಾದರೂ ಒಂದು ಬೇರೆ ಥರದ್ದೇ ಒಂದು ಸಿಸ್ಟಮ್ ಎಮರ್ಜ್ ಆಗಬೇಕು. ಇದು ಸಿಸ್ಟಮಿಕ್ ಚೇಂಜ್ ಆಗಬೇಕು, ವ್ಯಕ್ತಿಗಳು ಅಲ್ಲ. ಈ ಸಿಸ್ಟಮ್ನೇ ಚೇಂಜ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಅಂಥ ಒಂದು ಸಿಸ್ಟಮ್ ಚೇಂಜ್ ಆಗುವಂಥ ಪ್ರಯತ್ನ ಆಮ್ ಆದ್ಮಿ ಪಾರ್ಟಿಯಿಂದ ನಡೀತು. ಅದು ಅಧಿಕಾರಕ್ಕೂ ಬಂತು. ಈ ಕನ್ಸರ್ವೇಟಿವ್ ಪಾಲಿಟಿಕ್ಸ್ಗಿಂತಲೂ ಭಿನ್ನವಾಗಿದ್ದರು ಸಕ್ಸಸ್ ಅವರು ಯಾಕಾಗಲಿಲ್ಲ ಕೊನೆಗೆ? ಇಲ್ಲ, ಅಲ್ಲಿ ಇಂಟೆನ್ಷನ್ನು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಇಂಟೆನ್ಷನ್ನು ಅಲ್ಲಿ ಅವರು ಅಣ್ಣಾ ಹಜಾರೆ ಮೊದಲಿಗೆ ಅಗೇನೆಸ್ಟ್ ಕರಪ್ಷನ್ ಅನ್ನೋದು, ನಾನು ಕೆಲವು ಸರಿ ಯಾರೋ ಬಸವಣ್ಣನ ಭಕ್ತರೆಲ್ಲರೂ ಬೇಜಾರಾಗ್ಬೋದು. ನಮ್ಮ ಬಸವಣ್ಣಂದು ಒಂದೇನು ಮಾಡಬಾರ್ದಿತ್ತು ಬಸವಣ್ಣ ಅಂತಂದು ಹೇಳ್ತೀನಿ ಅಂದರೆ, ಬಸವಣ್ಣ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ತನ್ನ ಬಣ್ಣಿಸಬೇಡ, ಮುನಿಯಬೇಡ, ಇದರ ಅಳಿಯಬೇಡ, ಏನು ಬೇಡ 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 ಅಂದಲ್ಲ, ಅದ್ರ ಬದಲು ಏನು ಬೇಕು 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 ಅಂತ ಹೇಳ್ಬೇಕಿತ್ತು. ಯಾಕೆಂದರೆ ನೀವು ಏನೇ ಬೇಡ, ನೀವು ಫಿಸಿಕ್ಸ್, ಕ್ವಾಂಟಮ್ ಫಿಸಿಕ್ಸೇ ಆಗಲಿ, ನೀವು ಏನು ಬೇಡ ಅಂತ ಅದ್ರ ಕಡೆ ಫೋಕಸ್ ಮಾಡ್ತೀರೋ ಅದು ಅಸ್ತಿತ್ವಕ್ಕೆ ಬರುತ್ತೆ, ಆಮೇಲೆ ದೊಡ್ಡದಾಗ್ತಾ ಹೋಗುತ್ತೆ. ಹಾಗಾಗಿ ಬಸವಣ್ಣನ ಬಗ್ಗೆ ಭಾರಿ ಭಕ್ತರು ಯಾರ್ಯಾರಿದ್ದಾರೆ, ಆ ಬೇಡ ಬೇಡ ಅನ್ನೋದನ್ನೇ ಇದು ಮಾಡ್ಕೊಂಡು ಅವನ್ನೇ ಮಾಡ್ಕೊಂಡು ತೊಗೊಂಡ್ಬಿಟ್ಟಿದ್ದಾರೆ. ಕಳ್ತನ ಮಾಡ್ಕೊಂತ ಹೋಗೋದು, ಸುಳ್ಳು ಹೇಳೋದು, ಇವನು ಮಾಡಿ. ಅದಕ್ಕೆ ಬಸವಣ್ಣ ಏನು ಮಾಡಬೇಕು ಅಂತ ಹೇಳಿದ್ನಲ್ಲ, ಪರಸತಿ ಅದೆಲ್ಲ ಪರಸತಿ ಮತ್ತು ಅದು ಮತ್ತೆ ನೆಗೆಟಿವೇ ಅದು ಅಲ್ಲ. ಒಲ್ಲೆನೆಂಬುದು ವೈರಾಗ್ಯ, ಒಲಿಯಲೆಂಬುದು ಕಾಯಗುಣ ಅಂತಲೂ ಹೇಳ್ದ. ಸೊ ಎಲ್ಲ ಐಡಿಯಾಲಜಿನೂ ಬಸವಣ್ಣ ನಮಗೆ ಕೊಟ್ಟ, ಇದೆ ಆಯ್ಕೆ ನಮಗೆ ಬಿಟ್ಟದ್ದು. ಅದನ್ನ ಯಾವುದು ಬೇಡ ಅಂದದ್ರ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡಿ ಅವ್ರದ್ದೇ ಭಾಳ ಚೆನ್ನಾಗಿ ಬಸವಣ್ಣವ್ರದ್ದು ಎಂಥದ್ದು ನೆರೆಮನೆಯವರ ದುಃಖಕ್ಕೆ ಅಳುವವರ ನಮ್ಮ ಕೂಡಲ ಸಂಗಮ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ ಅದು ನನಗಿಷ್ಟ. ನನ್ನ ಮನಸ್ಸನ್ನು ನಾನು ಸಂತೈಸ್ಕೊಳ್ಳೋದು, ನನ್ನ ತನುನ ನಾನು ಸಂತೈಸ್ಕೊಳ್ಳೋದು. ಆಮೇಲೆ ನೆರೆಮನೆಯವರ ದುಃಖಕ್ಕೆ ನಾನು ಅಳಕ್ಕೆ ಹೋಗಲ್ಲ, ಬಟ್ ಏನು ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಸಾಧ್ಯ ಅನ್ನೋದು ನೋಡ್ತಿರ್ತೀನಿ. ಸೊ ಬಸವಣ್ಣವ್ರನ್ನ ಫಾಲೋ ಮಾಡೋದಾದರೂ ಕೂಡ ನಾನು ನಂದೇ ಆದಲ್ಲಿ ಒಂದು ನನ್ನ ಲಿಮಿಟೆಡ್ ನನ್ನ ವಿಷನಿಗೆ ತಕ್ಕಂಗಿರೋಂಥದ್ದು. ಬಸವಣ್ಣ ಏನೇನು ಹೇಳಿದಾನೆ ಭಾಳ ಇದ್ದಾವೆ. ಹೌದು. ಈ ಸ್ಪಿರಿಚುವಲ್ ವಿಂಡೋ ಶಾಪಿಂಗ್ ಅಂತ ನಾವು ಕರಿತೀವಿ. ಈಗ ನೀವು ಕಲ್ಕಿಗೆ ಹೋದ್ರಿ, ಬೇರೆ ಬೇರೆ ಆಯಾಮಗಳು ನೋಡಿದ್ರಿ, ಲ್ಯಾಂಡ್ಮಾರ್ಕ್ ಈಸ್ ಆಲ್ಸೋ ಪ್ರೊಫೆಷ್ನಲ್ ಪಾರ್ಟ್. ಆಮೇಲೆ ವಿಪಶ್ಯನಕ್ಕೆ ಹೋದ್ರಿ, ನೀವು ವಿಪಶ್ಯನಕ್ಕೆ ಹೋದ್ರಿ. ನನಗೂ ರಾಹುಲ್ ಗಾಂಧಿನೂ ಮಾಡಿದಾರಂತ ವಿಪಶ್ಯನ, ಅಲ್ಲೆಲ್ಲ ಒಂದು ಕಡೆಗೆ ನಂದು ರಾಹುಲ್ ಗಾಂಧಿದು ವಿಪಶ್ಯನ ಆತ್ಮ ಭಾಳ ಸಾರಿ ಮಾಡಿದಾನೆ. ಹೌದು, 2-3 ಸಲ ವಿಪಶ್ಯನ ಮಾಡಿದಾರೆ ಅಂತ ಕೇಳಿದ್ದೀನಿ. ಸೊ ಆ ವಿಪಶ್ಯನದ ಪ್ರಭಾವ, ಲ್ಯಾಂಡ್ಮಾರ್ಕ್ ಆದಮೇಲೆ ವಿಪಶ್ಯನದ ಪ್ರಭಾವ ಕೂಡ ನೀವೇ ಹೇಳಿದ್ರಿಂದ ನನ್ನ ಮೇಲೆ ಆಯಿತು. ಹೋಗಿ ಬಂದಮೇಲೆ ನನಗನಿಸ್ತು, ಹೌದು ಇವೆರಡನ್ನೂ ನಾನು ಮಾಡಲಿಲ್ಲ ಅಂದ್ರೆ ಐ ವಾಸ್ ಮಿಸ್ಸಿಂಗ್ ಸಮಥಿಂಗ್ ಅಂತ. ಬಟ್ ನಮ್ಮ ಕೆಲಸ ಚಟುವಟಿಕೆಗಳಲ್ಲಿ ಅದರ ಪ್ರಭಾವ,
ಆಮೇಲೆ ಅದರ ಪರ್ಸ್ನಾಲಿಟಿ ಮೇಲೆ ಪ್ರಭಾವ ಆಗಿ ಹೋಗ್ತದೆ. ಇಂಪಾರ್ಟೆನ್ಸ್ ಆಫ್ ಮೆಡಿಟೇಷನ್ ಬಗ್ಗೆ ಓಶೋ ಎಷ್ಟೆಲ್ಲ ಮಾತಾಡಿದರು, ಜಿಡ್ಡು ಕೃಷ್ಣಮೂರ್ತಿಯವರು ಮಾತಾಡಿದರು. ನಾವು ರಾಜಕಾರಣವನ್ನು ಹೊರತುಪಡಿಸಿ ಈ ಲೈಫ್ ಇದೆಯಲ್ಲ, ಎನ್ಲೈಟನ್ಮೆಂಟು, ಸ್ಪಿರಿಚುವಲ್ ಥಿಂಕಿಂಗ್ ಇದೆಯಲ್ಲ, ಬಟ್ ನೋಡೋಕೆ ನಾವು ಹಂಗೆ ಕಾವೇ ಹಾಕ್ಕೊಂಡಿಲ್ಲ, ಸ್ವಾಮಿಗಳಂಗಿಲ್ಲ, ಪೀಪಲ್ ವೋಂಟ್ ಟ್ರಸ್ಟ್ ಅಸ್ ಇನ್ ದ್ಯಾಟ್ ರಿಗಾರ್ಡ್. ಬಟ್ ನಮಗೆ ಅಂತರಂಗದಲ್ಲಿ ಗೊತ್ತಿರ್ತದೆ ನಾವು ಆ ಮಾರ್ಗದಲ್ಲಿ ಅದೀವಿ ಅಂತ. ನೀವು ವಿಪಶ್ಯನ ಧ್ಯಾನ ಮಾಡಿ ಬಂದಮೇಲೆ ಧ್ಯಾನನ ನೀವು ರೆಗ್ಯುಲರಾಗಿ ಮಾಡ್ತೀರಿ, ಧ್ಯಾನ ಮಾಡಲಿಲ್ಲ ಅಂದರೂ ಧ್ಯಾನಸ್ಥ ಸ್ಥಿತಿಯಲ್ಲಿ ಇರ್ತೀರಿ. ಸೊ ಅದು ಹೇಗೆ ನಮ್ಮ ಪರ್ಸ್ನಾಲಿಟಿ ಮೇಲೆ ಪ್ರಭಾವ ಬೀರ್ತದೆ, ಇದನ್ನು ನಾವು ಹೆಂಗೆ ಪ್ರಚುರಪಡಿಸಬೇಕು ಅಥವಾ ಪ್ರಚಲಿತಕ್ಕೆ ತರಬೇಕು? ಅಲ್ಲ, ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋವಂಥದ್ದು ಭಾಳ ಮುಖ್ಯ. ಇದು ಕಮ್ಯುನಿಕೇಷನ್ ಅನ್ನೋದು ಒಂದೇನು ಹೇಳಿದೆ, ಕಮ್ಯುನಿಕೇಷನ್ ಅನ್ನೋದ್ರೊಳಗಡೆ ಈ ಸಂವಹನೆ ಅನ್ನೋದ್ರೊಳಗಡೆ ತುಂಬ ಶಕ್ತಿ ಇದೆ. ಸಂವಹನೆ ಮಾಡುವಾಗ ನಮ್ಮ ಮನಸ್ಥಿತಿನ ಸರಿಯಾದ ಮನಸ್ಥಿತಿಯಲ್ಲಿ ಇಟ್ಕೊಂಡು ಅಥವಾ ಸರಿಯಾದ ಒಂದು ವಿಷನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಇದ್ರ ಕಡೆ ಕೆಲಸ ಮಾಡ್ತಿದ್ದೀವಿ, ಇಂಥದ್ದು ಬೇಕು ಅಂದರೆ ವೈಯಕ್ತಿಕವಾಗಲ್ಲ, ಇದು ಎಲ್ಲರಿಗೂ ಆಲ್ ಇನ್ಕ್ಲೂಸಿವ್. ಮೋದಿನೂ ಸೇರಿ, ಟ್ರಂಪ್ನೂ ಸೇರಿ, ರಾಹುಲ್ ಗಾಂಧಿನೂ ಸೇರಿ, ಇಲ್ಲಿರೋ DK ಶಿವಕುಮಾರ್ನೂ ಸೇರಿ, ಎಲ್ಲರನ್ನೂ ಸೇರಿ ಎಲ್ಲರಿಗೂ ಆ ಥರದ್ದೊಂದು ಪ್ರಪಂಚ ಹೆಂಗೆ ಇರಬೇಕು ಅನ್ನೋದು ನಾವೇನೋ ಅದು ಕಲ್ಪನೆ ಮಾಡ್ಕೊಂಡ್ರೆ ಎಲ್ಲರೂ ರಾಹುಲ್ ಗಾಂಧಿ ನನಗೆ ನಿಜವಾಗ್ಲೂ ಭಾಳ ಇಷ್ಟ ಆಗೋದು. ರಾಹುಲ್ ಗಾಂಧಿ ಮತ್ತು ಮೋದಿ ಭಾಳ ಒಂದು ಸೌಹಾರ್ದಯುತವಾಗಿ ಜನರ ಬಗ್ಗೆ ಯಾಕೆ ಮಾತಾಡಬಾರ್ದು? ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ, ಯಡಿಯೂರಪ್ಪ ಯಾಕೆ ಸೌಹಾರ್ದಯುತವಾಗಿ ಜನರಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಮಾತಾಡಬಾರ್ದು? ಜನರಿಗೆ ಏನು ಬೇಕು ಅಂತ ಕೆಲವು ಸರಿ ಜನರಿಗೆ ಗೊತ್ತಿರಲ್ಲ ಜನರಿಗೆ ಏನು ಬೇಕು ಅಂತ, ಅವರು ಕನ್ಫ್ಯೂಸ್ ಆಗೋಗಿ, ಜನರಿಗೂ ಕನ್ಫ್ಯೂಷನ್ ಇದೆ. ಏನು ಬೇಕು ಅಂತ, ನಿಮಗೇನು ಬೇಕು ಅಂತ. ನನಗೆ ಇನ್ನೂ ಭಾಳ ಪ್ರಭಾವ ಬೀರಿದಂಥದ್ದು ಅಂದರೆ UG ಕೃಷ್ಣಮೂರ್ತಿ. UG ಉಲ್ಟಾ ಗುರು, UG ಅಂದರೆ ಉಲ್ಟಾ ಗುರು ಅಂತಿದ್ರು, ಉಪ್ಪಲೂರಿ ಗೋಪಾಲ ಕೃಷ್ಣಮೂರ್ತಿ ಅಂತ. ಆತ ಕೇಳ್ತೀವಿ, ಸರ್ ವಾಟ್ ಯು ವಾಂಟ್ ಅಂತ. ಆ್ಯಕ್ಚುಲಿ ನಮ್ದು ಎಲ್ಲರೂ ನಾವು ಈ ವಾಂಟ್ ಅನ್ನೋದ್ರೊಳಗೆ ಭರ್ಜರಿ ಸಿಗಾಕೊಂಡಿದ್ದೀವಿ. ಅದು ಏನು ವಾಂಟ್? ಅದು ವಾಂಟ್ ಅಂತ ಅನ್ನೋದು ನಮಗೆ ಅದು ಬೇಕು, ಇದು ಬೇಕು, ಅಧಿಕಾರ ಬೇಕು. ಸರಿ, ಯಾಕೆ ಅಂತ ಮತ್ತೊಂದು ಪ್ರಶ್ನೆ ಕೇಳಿದರೆ ಅದೆಲ್ಲದು ಕೊನೆಗೆ ಬಂದು ನಮಗೆ ಬೇಕಾಗಿರೋದು ಸಮಾಧಾನ, ಸಂತೋಷ, ಶಾಂತಿ ಇವೆ. ಅದಕ್ಕಾಗಿ ನೀವು ಯಾಕೆ ನೀನು ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ನನಗೆ ಸಂತೋಷ ಆಗುತ್ತೆ ಮುಖ್ಯಮಂತ್ರಿ ಆದಮೇಲೆ. ಅದು ಮುಖ್ಯಮಂತ್ರಿ ಆದಮೇಲೆ ಸಂತೋಷ ಆಗುತ್ತೆ ಅನ್ನೋದು ಇಲ್ಲೇ ಅಲ್ಲ. ಅದು ಈಗ ಸಂತೋಷವಾಗಿದ್ದರೆ ಮುಖ್ಯಮಂತ್ರಿ ಆಗ್ತೀಯ ಅಂತ. ಹಂಗೆ ನಾವು ಈಗ ಯಾವ ಮನಸ್ಥಿತಿ ಒಳಗೆ ಇರ್ತೀವೋ, ಅಕಸ್ಮಾತ್ ನೀವು ಭಾರಿ ಕಷ್ಟಪಟ್ಟು ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ಆದಮೇಲೆ ಇನ್ನೂ ಕಾಸ್ಟ್ ಜಾಸ್ತಿ ಆಗುತ್ತೆ. ಅವನದಕ್ಕೆ ಏನೇನೋ ಮಾರ್ಗ ಹುಡುಕಬೇಕು, ಅದು ಉಳಿಸ್ಕೊಳಕ್ಕೆ ಒದ್ದಾಡಬೇಕು, ಆ ಥರದ್ದೆಲ್ಲ ಕಷ್ಟಪಟ್ಟು MLA ಆದವ್ರದ್ದು ಕಷ್ಟಪಟ್ಟು MLA ಆದವರು, ಕಷ್ಟಪಟ್ಟು MP ಆದವ್ರದ್ದು ಅವ್ರದ್ದೇ ಕತೆ ಇವಾಗ. ಹಂಗೆ ನಾನು ಕಷ್ಟಪಟ್ಟು ನೋಡಿದ್ದೀನಿ ಏನೋ ಆಗಬೇಕು ಅಂತ, ಆಗಿಯೂ ನೋಡಿದ್ದೀನಿ. ಬಟ್ ಅದಲ್ಲ. ನಾವು ಈ ಸಂವಹನೆ ಅನ್ನೋದೇನಿದೆ ಕರ್ನಾಟಕದಲ್ಲಿ ನಾನು ಹೇಳಿದ್ನಲ್ಲ, 1,000 ಜನ ಜೊತೆ ಆಗಬೇಕು ಇವಾಗ. ಅದು ಬೇರೆ ಬೇರೆ ಕ್ಷೇತ್ರಗಳು ಅವರೇ ಬರ್ಬೇಕು. ಈಗ ನಾವೇನು ಯಾರನ್ನೂ ಬೆನ್ನತ್ಕೊಂಡು ಹೋಗೋವಂಥದ್ದು ಇಲ್ಲ. ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸರ್ವೋದಯ ಸಮುದಾಯ ಅಂತಂದೇಳಿ ನಾವು ಮಾಡ್ತಾಯಿದ್ದೀವಿ. ನಮಗೆ ಬಳ್ಳಾರಿಯಲ್ಲಿ ಒಂದಷ್ಟು ಜನ, ಬಿಜಾಪುರದಲ್ಲಿ ಒಂದಷ್ಟು ಜನ, ನಮಗೆ ಮೊದಲು ಗೊತ್ತೇ ಇರಲಿಲ್ಲ. ಆದರೆ ಎಷ್ಟು ಕಮಿಟೆಡ್ ಆಗಿದ್ದಾರೆ ನಾವು ಹೇಳೋಂಥ ಈ ವಿಷಯಗಳ ಬಗ್ಗೆ. ಪರಿಸರದ ಬಗ್ಗೆ ಕಮಿಟ್ಮೆಂಟ್ ಇರೋಂಥವ್ರು, ಕೃಷಿ ಬಗ್ಗೆ ಕಮಿಟ್ಮೆಂಟ್ ಇರೋಂಥ. ಕೃಷಿ ಅಂತಂದರೆ ಸಾವಯವ, ನೈಸರ್ಗಿಕ, ಇವ್ಯಾವ ಲಾಭದ್ದು ಇವಲ್ಲ, ನಾನು ಹೇಳ್ತಾರಲ್ಲ ವ್ಯವಹಾರದ ಇವಲ್ಲ. ರಾಜಕಾರಣ ನೀವು ಮಾಡ್ಬೇಕನ್ನೋ ರಾಜಕಾರಣನೂ ಲಾಭದ್ದಲ್ಲ, ನೀವು ಮಾಡೋ ಕೃಷಿನೂ ಲಾಭದ್ದಲ್ಲ, ಪರಿಸರ ರಕ್ಷಣೆನೂ ಲಾಭದ್ದಲ್ಲ. ಅಂದ್ರೆ ಲಾಭ ಇನ್ ದ ಸೆನ್ಸ್ ಇನ್ ದಿ ಸೆಲ್ಫಿಶ್ ವರ್ಲ್ಡ್. ನಾನು ನನಗೇನು ಸ್ವಾರ್ಥ ಬದುಕಿನಲ್ಲಿ ಅವು ಲಾಭದವಲ್ಲ. ಆದರೆ ವೈಯಕ್ತಿಕ ಸಂತೋಷ ಮತ್ತು ಇಡೀ ಜನಾಂಗದ ಸಂತೋಷಕ್ಕೆ ಅವು ಲಾಭದಾಯಕವೇ. ಹೌದು. ಆಮೇಲೆ ಇನ್ ದ ಲಾರ್ಜರ್ ಕಾಂಟೆಕ್ಸ್ಟು ಮೋಸ್ಟ್ ಸೆಲ್ಫಿಶ್ ಅದು. ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು. ನಾವೆಲ್ಲೋ ಸ್ಮಾಲರ್ ಇದರೊಳಗೆ ನಾನು ಚೆನ್ನಾಗಿದ್ದು ಸಾಕು ಅಂತೀವಲ್ಲ, ಅದು ಸಾಧ್ಯನೇ ಇಲ್ಲದ್ದು, ಅದು ಆಗೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಎಲ್ಲರದ್ದು ಗಮನದಲ್ಲಿಟ್ಕೊಂಡು ಆ ಥರ ಸಂವಹನೆ ಮಾಡ್ತಾ ಆ ಗುರಿ ಕಡೆಗೆ ನಾವು 1,000 ಜನ ಜೊತೆಯಾಗಿ, ಈಗ ನಮ್ಮ ಶಿಕ್ಷಣ ಅನ್ನೋ ಪದನೇ ನಾನು ಸ್ವಲ್ಪ ಕೆಲವು ಸರಿ ಇದು ಮಾಡ್ತೇನೆ. ಯಾಕೆಂದರೆ ಅದರೊಳಗಡೆ ಶಿಕ್ಷೆ ಇದೆ, ಶಿಕ್ಷಣ ಅನ್ನೋ ಪದದೊಳಗೆ. ಅದು ಅದ್ರ ಬದಲು ಅರಿವು ಆಗಬೇಕು ಅಥವಾ ವಿದ್ಯೆ ಆಗಬೇಕು, ಕಲಿಕೆ ಆಗಬೇಕು.
ಅದು ಬಿಟ್ಟು ಶಿಕ್ಷೆ ಆಗಿಬಿಟ್ಟಿದೆ. ಆಮೇಲೆ ಅದು ಶಿಕ್ಷೆ ಕೊಡೋಕ್ಕೂ ದುಡ್ಡು ತಗೊಂಡು ಯಥೇಚ್ಛವಾಗಿ ದುಡ್ಡು ತಗೊಂಡು ಅದು ಒಂಥರ ಮಾರಾಟದ, ಈಗೆಲ್ಲವೂ ಮಾರಾಟದ ವಸ್ತುನೇ. ಹೌದು. ನೀವು ಪರಿಸರ ಮರ ನೋಡಿದರೆ ಇದು ಎಷ್ಟು ಬೆಲೆ ಬಾಳ್ತೈತೆ, ಒಂದು ಯಾವ್ದಾದ್ರು ಗಂಧದ ಮರ ನೋಡಿದರೆ ಇದೆಷ್ಟು ಬೆಲೆ, ನೀವು ಒಂದು ತ್ಯಾಗದ ಮರ ನೋಡಿದರೆ ಇದೆಷ್ಟು ಬೆಲೆ ಆಗ್ತೈತಿ, ಹುಣಸೆ ಮರ ಅಂತಂದರೆ ಇದೇನದು ಅಂತ, ಈ ಥರ ಪ್ರತಿಯೊಂದನ್ನು ಅದಕ್ಕೆ ಒಂದು ಬೆಲೆ ಕಟ್ಟೋಂಥ ಇದು ಬಂದುಬಿಟ್ಟಿದೆ. ನಾವು ಕೃಷಿ ಅನ್ನೋಂಥದ್ದು ನಾವು ತಿನ್ನೋದು ರಾಗಿ ಜೋಳ, ಅದನ್ನ ಬಿಟ್ಟು ಅಡಿಕೆ ಬೆಳೆಯೋದು, ಕಬ್ಬು ಬೆಳೆಯೋದು, ಇವ್ದ್ಯಾಕೆ ಅಂದರೆ ದುಡ್ಡಿಗೆ ಅಂತ. ಈಗ ನಮ್ಮ ಊರುಗಳಾಗೆಲ್ಲ ರಾಗಿ ಜೋಳ ಅಂತ ಕುಕ್ಯಂತ ಮಾರ್ಕ್ಯಂತ ಬರ್ತಿದ್ದಾರೆ. ನಾನಂತೂ ಬೆಳೀತಾ ಇದ್ದೀನಿ ಒಂದಷ್ಟು. ಅಲ್ಲ, ಸಕ್ಕರೆನೂ ತಿನ್ನಬಾರ್ದು ಅಂತ ಹೇಳ್ತಾರ, ಆಮೇಲೆ ಅಡಿಕೆನೂ ತಿನ್ನಬಾರ್ದು ಅಂತ ಹೇಳ್ತಾರ. ಯಾವುದನ್ನು ತಿನ್ನಬಾರ್ದು ಅಂತ ಹೇಳುತ್ತೆ ಸೈನ್ಸು, ಅದನ್ನು ಮಾರಾಟ ಮಾಡ್ಕೊಂಡು ದುಡ್ಡು ಗಳಿಸ್ತೀವಿ. ಇದು ಕಾಂಟ್ರಡಿಕ್ಷನ್. ಅದು ಯಥೇಚ್ಛವಾಗಿ ಔಷಧಿ. ಈಗ ಅದೇ ಯಾರೋ ಹೇಳ್ತಿದ್ರು ಇವತ್ತು, ಅದೆಷ್ಟು 27 ನಮ್ಮ ಎಷ್ಟೋ ಇವು ರಿಜೆಕ್ಟ್ ಆಗಿದಾವಂತೆ. ಬಾಂಗ್ಲಾದೇಶದವರು ತಗೊಂತಾರೆ. ನಮ್ಮ ಆಹಾರನ ಎಕ್ಸ್ಪೋರ್ಟ್ ಮಾಡಿದಾಗ ಅದು ರಿಜೆಕ್ಟ್ ಆಗಿದಾವೆ ಎಲ್ಲ. ಅದರ ಇಂಗ್ರೀಡಿಯೆಂಟ್ ಕ್ವಾಲಿಟಿ ಭಾಳ ಪಾಯ್ಸನಸ್ ಆಗಿದೆ. ಕಾರಣ ಏನಂದ್ರೆ ನಾವು ಜಾಸ್ತಿ ಬೆಳಿಬೇಕು ಅನ್ನುವಂಥ ದುರಾಸೆ ಅಲ್ಲಿನೂ. ಹಣಕ್ಕಾಗಿ ಬೆಳಿಬೇಕು. ನಮ್ಮದು ಜೀವನಾಧಾರಿತ ಜೀವನಕ್ಕಿಂತ ಹಣ ಆಧಾರಿತ ಜೀವನ ಆಗಿದೆ. ಆ ಹಣಕ್ಕಾಗಿ ಅಂತ ಮಾಡ್ಕೊಂತ ಹೋಗ್ತಾ ಇರೋಂಥದ್ದೇನಿದೆ, ಇದು ನಮ್ಮನ್ನು ಒಂಥರ ಕೆಳ ತಗೊಂಡು ಹೋಗ್ತಿದೆ. ಈ ಉದಾಹರಣೆಗೆ ನಿಮ್ಮ ಕಾಂಟೆಂಪ್ರರಿ ರಾಜಕಾರಣಿಗಳು ಐಷಾರಾಮಿಯಾಗಿ ವಿಪರೀತವಾಗಿ ಬದುಕ್ತಾರೆ. ನಾವು ಒಂದು ಸಣ್ಣ ವೆಹಿಕಲ್ನಲ್ಲಿ ಬಂದರೆ ಐಷಾರಾಮಿಯಾಗಿ ಬದುಕಲಾರ್ದಾಗ ನಮಗೇನು ಅನಿಸ್ತೋ ಗೊತ್ತಿಲ್ಲ, ನೋಡ್ದಾರಂತಾರೆ ಪಾಪ ಆ್ಯಕ್ಟಿವ್ ಪಾಲಿಟಿಕ್ಸ್ನಲ್ಲಿದ್ದರೆ ಇವ್ರು ಎಷ್ಟು ಚೆನ್ನಾಗಿರ್ಬೋದಿತ್ತಲ್ಲಪ್ಪ, ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಅಂತ ಅವ್ರು ಅಂದ್ಕೊಳ್ತಾರೆ. ನಿಮಗೇನಾರು ಯಾವಾಗ ಹಂಗೆ ಅನ್ನಿಸ್ತದ? ಇಲ್ಲ. ನನಗೆ ನಮ್ಮ ತಂದೆಯವರು ಮುಖ್ಯಮಂತ್ರಿಯಾಗಿ ಇಳಿದ್ರಲ್ಲ, ಅವರು ಮುಖ್ಯಮಂತ್ರಿ ಆದಾಗಲೂ ಅದೇ ಗತ್ನಾಗಿದ್ದರು, ಇಳಿದಾಗಲೂ ಅದೇ ಗತ್ನಾಗಿದ್ದರು. ಜನ ಬಂದರೂ ಹಂಗೆ ಇರ್ತಿದ್ರು, ಜನ ಯಾರು ಬರಲಿದ್ರು ಹಂಗೆ ಇರ್ತಿದ್ರು. ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆದಾಗ ಇವರೇ ಹೋದರು ಅಲ್ಲಿ, ಅವ್ರ ಪ್ರಮಾಣ ವಚನ ಸ್ವೀಕಾರದ ಅವರು ಎಸ್.ಎಂ. ಕೃಷ್ಣನೂ ದೊಡ್ಡ ಮನುಷ್ಯ, ಬಂದು ಇವ್ರ ಕಾರಿನ ಬಾಗಿಲು ತೆಗೆದು ಕರ್ಕೊಂಡೋಗಿ ಇದನ್ನ ಮಾಡಿ ಆಮೇಲೆ ಕರ್ಕೊಂಬಂದು ಕೂರಿಸಿ ಬಾಗಿಲಾಕಿ. ಆ್ಯಕ್ಚುಲಿ ಆ ಥರದ್ದೊಂದು ಶಿಷ್ಟಾಚಾರ ಅನ್ನೋದು ಇರ್ತದೆ. ಒಬ್ರನ್ನೊಬ್ರು ಗೌರವ ಕೊಡೋವಂಥದ್ದು, ರಾಜಕಾರಣಿಗಳು ಒಬ್ರನ್ನೊಬ್ರು ಗೌರವ ಕೊಡೋದು. ಈಗ ನಾನು ಯಾವುದೋ ಸಣ್ಣ ಕಾರ್ನಾಗ ಹೋದೆ ಅಂತ ಯಾರೋ, ಅದು ಈ ಥರದ್ದು ದೃಷ್ಟಿಕೋನ ಬೆಳೆಸ್ಕೊಂಬಿಟ್ಟಿದ್ದೀವಿ. ದುಡ್ಡಿದ್ದರು ಅಂದರೆ ದೊಡ್ಡವರು ಅನ್ನೋ ಥರ. ಅದೇನೋ ಮೊದಲೇನೋ ದುಡ್ಡಿದ್ದವನು ದೊಡ್ಡಪ್ಪ ಅಂತಂದು ಯಾವುದೋ ಒಂದು ಸುಮ್ಮನೆ ಹೇಳ್ಬಿಟ್ಟದಲ್ಲ, ಮುಂದೆ ವಿದ್ಯೆನೇ ಅವರಪ್ಪ ಅಂತ. ಸೊ ಹಂಗೆ ನಮಗೆ ಅದು ವಿದ್ಯೆ ಅವರಪ್ಪ ಅನ್ನೋದು ಹೆಚ್ಚು ಮನಸ್ಸಿನಲ್ಲಿ ಉಳ್ಕೊಂಡಿದೆ. ದುಡ್ಡೇ ದೊಡ್ಡಪ್ಪ ಮೊದಲು ಮೆಲ್ಲಕ್ಕೆ ಹೇಳೋದು, ವಿದ್ಯೆ ಅದರಪ್ಪ ಅನ್ನೋದನ್ನು ನಾವು ಕೇಳಿಸ್ಕೋಬೇಕು. ಅದನ್ನು ಕೇಳಿಸ್ಕೊಂಡಿಲ್ಲ ನಾವು, ಒಂದೇದು ಕೇಳಿಸ್ಕೊಂಡಿವಿ ಅಲ್ಲ. ಬಟ್ ನೀವು ಕೇಳಿಸ್ಕೊಂಡಿದ್ದೀರಿ ಅಂತ ನನಗೆ ಗೊತ್ತು. ಹಂಗಾಗಿ ನಿಮ್ಮೊಳಗಡೆ ಆ ಒಂದು ಕಾನ್ಫಿಡೆನ್ಸ್ ನೋಡಿದ್ದೀನಿ ನಾನು. ಯಾರೇ ಆದರೂ ಒಂದು ಮಾತಾಡೋಂಥದ್ದು ಇದು, ಆ ಕಾನ್ಫಿಡೆನ್ಸ್ ಅನ್ನೋದು ಅದು ಭಾಳ ಇಂಪಾರ್ಟೆಂಟು. ನಾನು ಯಾರ ಹತ್ರ ಮಾತಾಡಿದರೂ ಇದೇ ಥರ ಮಾತಾಡ್ತೀನಿ ಕಾನ್ಫಿಡೆನ್ಸಲ್ಲಿ. ಹಂಗಂತ ನಾನು ಯಾರನ್ನ ಕಡಿಮೆ ಅಂತ ಅನ್ನಲ್ಲ, ಯಾರನ್ನ ಭಾರಿ ದೊಡ್ಡರು ಅಂತ ನೋಡಲ್ಲ. ಅದನ್ನು ನೋಡ್ಕೊಂಡು ಬಂದಿರಲ್ಲ ನೀವು. ಬ್ರಾಟಪ್ ಇನ್ ಎ ರಾಯಲ್ ಫ್ಯಾಮಿಲಿ, ಅದು ಪ್ರಶ್ನೆ ಬರಲ್ಲ. ಈಗ ಅರ್ಧರಾತ್ರಿಯಲ್ಲಿ ಅಧಿಕಾರ ಬಂದವನು ಛತ್ರಿ ಹಿಡ್ದ ಅನ್ನಂಗೆ ಅದು ನಿಮ್ಮ ಜೀನ್ಸ್ನಲ್ಲಿ ಅಂಥದ್ದೆಲ್ಲ ಇರಲ್ಲ. ಬಟ್ ಟುಡೇಸ್ ವರ್ಲ್ಡ್, ಟುಡೇಸ್ ಎಕ್ಸ್ಪೆಕ್ಟೇಷನ್ ಹಂಗಿದ್ದಾಗ ಕೂಡ ಬೇರೆಯವ್ರಿಗೆ ಅನಿಸ್ತದೆ ಬಿಡ್ತದೆ ಗೊತ್ತಿಲ್ಲ ಮ್ಯಾಮ್, ನಮಗೆ ಅನಿಸ್ಬಾರ್ದು ನಾನು ಇವ್ರ ಥರ ವಾಮ್ ಮಾರ್ಗದಲ್ಲಿದ್ದರೆ ಚೆನ್ನಾಗಿರ್ತೀವಿ. ಎಷ್ಟೋ ಜನ ರೈಟರ್ಸ್ ಇರ್ತಾರೆ, ಎಷ್ಟೋ ಜನ ಮೀಡಿಯಾ ಪರ್ಸನ್ಸ್ ಇರ್ತಾರೆ, ಅವ್ರದ್ದು ವೇ ಆಫ್ ಲೈಫು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನೋಡಿದಾಗ ಯಾರೋ ಅಂತಾರೆ ನಮ್ಗೆ ಇದೆಲ್ಲ ಏನ್ರಿ ನೀವು ಹಿಂಗೆ ಸುಮ್ಮನೆ 6ಕ್ಕೆ ಇರಲಿಲ್ಲ 3 ಹಿಂಗ್ಯಾಕೆ ಇರ್ತೀರಿ, ಹಂಗ್ಯಾಕೆ ಆಗಬಾರ್ದು ನೀವು ಅಂತ. ಸೊ ಅವ್ರಿಗೆ ಅನಿಸ್ತದೆ, ಬಟ್ ನಮಗೆ ಹಂಗೆ ಆಗಬೇಕು ಅಂತ ನಮಗೆ ಅನಿಸಲ್ಲ. ನನಗೆಂದು ಹಂಗೆ ಅನಿಸಲ್ಲ. ಇದಕ್ಕೆ ಕಾರಣ ನಾವು ಪಡೆದ ಈ ಸಾತ್ವಿಕ ಸಂಸ್ಕಾರನೂ ಏನು ಕಾರಣ ಇರ್ಬೋದು ಈ ಮನಸ್ಥಿತಿಗೆ? ಇಲ್ಲ, ನಾನು ನಿಜವಾದ ಸಂತೋಷ ನೋಡಿದಿಲ್ಲ. ಕೆಲವು ಸರಿ ಇಂಟೆಲೆಕ್ಚುವಲ್ ಸ್ಟಿಮ್ಯುಲೇಷನ್ನು, ಒಂದು ಆ ಜ್ಞಾನದ ಇದರೊಳಗಡೆ ನಾವೇನೋ ಹೊಸ ಜ್ಞಾನ ಅಂತ ತಗೊಂಡಾಗ ಆಗೋ ಖುಷಿ ಇರುತ್ತಲ್ಲ, ಅದ್ರ ಮುಂದೆ ಹಣ ಅನ್ನೋಂಥದ್ದು ಒಂಥರ ಸೆಕೆಂಡ್ರಿ ಅನಿಸ್ಬಿಡುತ್ತೆ. ಮೆಟೀರಿಯಲ್ ಅಲ್ಲ, ಸೆಕೆಂಡ್ರಿ ಅದು ಬೇಡ ಅಂತ. ನಾನೆಂದು ಹಣ ಬೇಡ ಅಂತ ನಾನು ನೋಡಿದ್ದೀನಿ, ಹಣ ನೋಡಿದ್ದೀನಿ. ಈಗಲೂ ನನಗೆ ನನ್ನ ಪಾಡಿ ನಾನು ಜೀವನ ಸಂತೋಷ ಮಾಡೋದಕ್ಕೆ ಏನು ಬೇಕು, ಅದಕ್ಕೆ ನಮ್ಮ ಸ್ನೇಹಿತರೊಬ್ಬರು ಶೇಷಾದ್ರಿ ಅಯ್ಯಂಗಾರ್ ಅಂತಿದ್ದಾರೆ, ಅದೇ ನಮ್ಮ ಟ್ರೈನರ್ ಇದ್ದಾರೆ, ಅವ್ರು ಹೇಳ್ತಿರ್ತಾರೆ ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ ಅಂತ. ಹಂಗಂದ್ರೆ ಅದು ನಮ್ಗೆ ಎಷ್ಟು ಬೇಕೋ ಅಷ್ಟಿದೆ. ಜಿ.ಎನ್. ಶೇಷಾದ್ರಿ ಅವರು ಜಿ.ಎನ್. ಶೇಷಾದ್ರಿ ಅವ್ರು ಹೇಳ್ತಾರೆ, ನಮಗೆ ಬೇಕಾದಷ್ಟಿದೆ ನಮ್ಮ ಹತ್ರ ದುಡ್ಡು ಅಂತಂದ್ರೆ. ನನಗೆ ಬೇಕಾದಷ್ಟು
ಅದು ನನಗೆ ಎಷ್ಟು ಬೇಕು ಅನ್ನೋದನ್ನ ನಾನು ಅಂದ್ಕೊಂಡಿರ್ತೀನಿ. ಈಗ ನನಗೆ ಇವಾಗ 2 ಹೊತ್ತು ಊಟ ಮಾಡ್ತೀನಿ, ಆಮೇಲೆ ನನಗೊಂದು ಸೊಳ್ಳೆ ಪರದೆ ಇದ್ದುಬಿಟ್ರೆ, ಸೊಳ್ಳೆ ಪರದೆ ಇದ್ದು ಒಂದು ಚಾಪ್ ಇದ್ದರೆ ಸಾಕು, ಎಲ್ಲಿ ಬೇಕಾದ್ರೂ ನಿದ್ದೆ ಬರ್ತೈತಿ. ಸೊ ಅಷ್ಟಕ್ಕೆ ನನಗೆ ಭಾಳ ಬೇಕು ಅಂತೇನಿಲ್ಲ. ಹಂಗಂತ ನಾನು ಹಂಗೆ ಇರ್ತೀನಿ, ಸೊಳ್ಳೆ ಪರದೆ ಕಟ್ಕೊಂಡು ಚಾಪೆ ಮೇಲೆ ಮಲಗ್ತೀನಿ ಅಂತಲ್ಲ. ರೋಲ್ಸ್ ರಾಯ್ಸ್ ಕಾರ್ ಸಿಕ್ಕರೂ ನಾನೇನು ಬೇಜಾರಾಗಲ್ಲ, ರೋಲ್ಸ್ ರಾಯ್ಸ್ ಕಾರ್ನಾಗ ಓಡಾಡಿದ್ರು ಬೇಜಾರಾಗಲ್ಲ. ನಾನು ಬರೀ ಬೈಕ್ನಾಗ ಓಡಾಡ್ಬೇಕು ಅಂತಂದ್ರೆ, ಮಾರುತಿ ಕಾರ್ನಾಗ ಓಡಾಡ್ಬೇಕು ಅಂದರೂ ಕೂಡ ನಾನೇನು ಬೇಜಾರಾಗಲ್ಲ. ಇದಕ್ಕೆ ಅದಕ್ಕೇನು ಹೆಚ್ಚಿನ ಬೆಲೆ ಕೊಡಲ್ಲ ನಾನು. ಹೆಂಗೆ ಹೊರಗಡೆ ಪ್ರಪಂಚಕ್ಕೆ ತೋರ್ಸೋಕ್ಕೆ ತೋರಿಕೆಗೆ ಈಗ ಬಹುತೇಕ ನಮ್ಮ ಜೀವನಗಳು ಏನಾಗಿದ್ದಾವೆ ಅಂದರೆ, ಬೇರೆಯವ್ರಿಗೆ ತೋರ್ಸೋದಕ್ಕಾಗಿ ಅಂತಂದೇಳಿ ನಮಗೆ ಅಂಥ ಕಾರು ಬೇಕು, ಇಂಥ ಮನೆ ಬೇಕು ಅಂತಂದೇಳಿ ಬೇರೆಯವ್ರಿಗೆ ತೋರ್ಸೋಕ್ಕಾಗಿ ಅಂತ ಇದೆ. ಅದರಿಂದ ತುಂಬ ಒದ್ದಾಟ, ತುಂಬ ನೋವು, ಸಫರಿಂಗ್. ಬುದ್ಧ ಹೇಳ್ತಾನಲ್ಲ, ಆ ಸಫರಿಂಗನ್ನು ಶುರುವಾಗೋದೇ ಅಲ್ಲಿ ಅನಿಸುತ್ತೆ. ಸಫರಿಂಗ್ ಆ್ಯಂಡ್ ಕ್ರೇವಿಂಗಿಂದ ಅದೇ ಸಫರಿಂಗ್ ಬರುತ್ತೆ. ಅದು ಈ ಕ್ರೇವಿಂಗು ಬೇರೆಯವ್ರಿಗೆ ತೋರ್ಸೋದಕ್ಕಾಗಿ, ನಾವು ಹಿಂಗೆ ಹಾಗೆ, ಅಥವಾ ಬೇರೆಯವ್ರಿಗೆ ಹೋಲಿಸ್ಕೊಂಡು, ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಕೊಂಡು, ಅವ್ರು ಹಂಗಾದರೆ ನಾವು ಹಿಂಗೆ, ನಾವು ಕಡಿಮೆ ಅಂತ ಕ್ರೇವಿಂಗ್ ಶುರುವಾದರೆ ಅದು ಸಫರಿಂಗ್ ಆಗುತ್ತೆ. ನಾವು ಹೆಂಗಿದ್ದೀವೋ ಹಂಗೆ ಒಂದು ಸಂತೃಪ್ತಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಎಮೋಷನ್. ಈಗ ಎಲ್ಲರೂ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ, ಅಲ್ಲಿ ಟೂರಿಸಮ್ ಸಲುವಾಗಿ ಹೋಗ್ತಾರೆ, ಏನೇನೋ ನೋಡಿ ಬರ್ತಾರೆ. ನೀವು ಭಾಳಷ್ಟು ದೇಶಗಳನ್ನು ಸುತ್ತಿದ್ದೀರಿ. ಹೋದಲ್ಲೆಲ್ಲ ಈ ಹ್ಯೂಮನ್ ಸೈನ್ಸು, ಹ್ಯೂಮನ್ ಸೈಕಾಲಜಿ, ಹ್ಯೂಮನ್ ಡೆವಲಪ್ಮೆಂಟ್ ಸ್ಟಡಿ ಟ್ರಿಪ್ ಥರನೇ ಇರ್ತದೆ. ಹಾಗೆ ನೀವು ಯಾವ್ಯಾವ ದೇಶಗಳಿಗೆ ಹೋದ್ರಿ, ಏನೇನು ಎಲ್ಲೆಲ್ಲಿಂದ ಎಲ್ಲನೂ ಎಲ್ಲರಿಂದ ಸರ್ವಜ್ಞ ಆದ ಅನ್ನೋಂಗೆ ಏನೇನು ಅಂಶಗಳನ್ನು ನೀವು ಬೇರೆ ಬೇರೆ ದೇಶಗಳಲ್ಲಿ ಗುರುತಿಸಿದ್ರಿ? ಯಾವ್ದು ತುಂಬ ಇಷ್ಟ ಆಯ್ತು ನಿಮಗೆ? ನಾನು ಎಲ್ಲ ಖಂಡಗಳು ಅಂದರೆ ನಾನು ಮತ್ತದು ದಕ್ಷಿಣ ಅಮೇರಿಕಾ, ಉತ್ತರ ಅಮೇರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಇನ್ನು ಏಷ್ಯಾದಲ್ಲಿ ಭಾಳಷ್ಟು ದೇಶಗಳು ಓಡಾಡಿದ್ದೀನಿ. ಯುರೋಪ್ನಲ್ಲಿ ಹಲವಾರು ದೇಶಗಳಲ್ಲಿ ಓಡಾಡಿದ್ದೀನಿ. ಸೊ ಅಲ್ಲೆಲ್ಲ ಓಡಾಡುವಾಗ ನಾನು ಬಹುತೇಕ ಸ್ಟಡಿ ಮಾಡ್ತಾ ಇದ್ದದ್ದೇನು ಅಂತಂದರೆ ನಮ್ಮ ನಂಬಿಕೆಗಳ ಬಗ್ಗೆ, ನಮ್ಮ ಬಿಲೀಫ್ ಸಿಸ್ಟಮ್ ಅನ್ನೋಂಥವಿದಾವಲ್ಲ. ಈಗ ಎಲ್ಲದೂ ಬಿಲೀಫ್ ಸಿಸ್ಟಮ್ಮೇ. ನಾನೇನೋ ಒಬ್ಬ ಹಿಂದೂ ಅಂದ್ಕೊಳ್ಳೋದು ಬಿಲೀಫ್ ಸಿಸ್ಟಮ್ಮು, ನಾನೊಬ್ಬ ಲಿಂಗಾಯತ ಅಂದ್ಕೊಳ್ಳೋದು ಬಿಲೀಫ್ ಸಿಸ್ಟಮ್ಮು, ವೀರಶೈವ ಅಂದ್ಕೊಳ್ಳೋದು ಬಿಲೀಫ್ ಸಿಸ್ಟಮ್, ನಾನು ಕ್ರಿಶ್ಚಿಯನ್ ಅಂದ್ಕೊಂಡ್ರೆ ಅದು ಬಿಲೀಫ್ ಸಿಸ್ಟಮ್ಮು, ನಮ್ಮ ಮುಸ್ಲಿಮ್ ಅಂದ್ಕೊಂಡ್ರೆ ಅದೊಂದು ಬಿಲೀಫ್ ಸಿಸ್ಟಮ್ಮು. ಹೀಗೆ ಬಿಲೀಫ್ ಸಿಸ್ಟಮ್ಮು, ನನ್ನ ಬಿಲೀಫ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗಾಗಿ, ನಾನು ಇನ್ನೂ ಭಾಳ ಡೀಪಾಗಿ ಹೋದರೆ ನಾನು ಮನುಷ್ಯ ಅಂದ್ಕೊಳ್ಳೋದು ಒಂದು ಬಿಲೀಫೇ ಅದು. ಅಥವಾ ನಾನು ಸರಿಯಾಗಿದ್ದೀನಿ, ನಾನು ತಪ್ಪಾಗಿದ್ದೀನಿ, ನಂದು ಅದು ಸರಿ ಇದೆ, ಇದು ಸರಿ ಇಲ್ಲ, ಇವೆಲ್ಲವೂ ಬಿಲೀಫ್ಸೇ. ಅವನ್ನ ಬಿಲೀಫ್ಸು ಬಹುತೇಕ ಅಕ್ವೈರ್ಡ್ ಬಿಲೀಫ್ಸು, ನಾವು ಯಾವನು ಸೃಷ್ಟಿ ಮಾಡ್ಕೊಂಡವಿಲ್ಲ. ಇಂಪೋಸ್ಡ್ ಅಕ್ವೈರ್ಡ್ ಈ ಥರದ ನಂಬಿಕೆಗಳೇನಿದ್ದಾವೆ ಅವನ್ನ ಗೊತ್ತೇ ಇರಲ್ಲ. ಅದರೊಳಗೆ ಟ್ರಾನ್ಸ್ಪರೆಂಟ್ ಬಿಲೀಫ್ಸ್ ಅಂತ ಇರ್ತವೆ. ಅದ್ರ ಮೂಲಕ ಈಗ ಒಂದು ಪಿಕ್ಚರು ನಾವು ಪರದೆ ಮೇಲೆ ಇದು ನೋಡ್ತೀವಲ್ಲ, ಸಿನಿಮಾ ಹಿಂದ್ಗಡೆಗೆ ಒಂದು ಲೈಟ್ ಇರುತ್ತೆ, ಅದರ ಮೇಲೆ ಒಂದು ಮುಂದೆ ಒಂದು ಇದು ಬರುತ್ತೆ, ಫಿಲ್ಮ್ ಇರುತ್ತೆ. ಅದು ಇದ್ರ ಮೂಲಕ ಹೋದಾಗ ಆ ದೊಡ್ಡ ಪರದೆ ಮೇಲೆ ಅದು ಪ್ರೊಜೆಕ್ಟ್ ಆಗುತ್ತೆ. ಹಾಗೆ ನಮ್ಮ ಬಿಲೀಫ್ಸ್ ಅನ್ನೋಂಥವು ನಮಗೆ ಇದು ಕಾಣಿಸಲ್ಲ, ಏನೇನು ಬಿಲೀಫ್ಸ್ ಇದೆ ಅಂತ. ಈ ಹತ್ತಿರದಲ್ಲಿರೋ ಈ ಫಿಲ್ಮ್ ಅಲ್ಲಿ ನಾವು ಹೊರಗಡೆ ಪ್ರಪಂಚ ನೋಡ್ತೀವಲ್ಲ, ಇದೇ ಆ್ಯಕ್ಚುಲಿ ಒಂದು ನಮ್ಮ ಬಿಲೀಫ್, ನಮ್ಮೊಳಗಡೆ ಇರೋವಂಥ ಒಂದು ಪ್ರಜ್ಞೆ ಅನ್ಬೋದು, ಅದೊಂದು ಬೆಳಕು ಅನ್ಬೋದು. ಅದು ನಮ್ಮ ನಂಬಿಕೆಗಳ ಮೂಲಕ ಈ ಪ್ರಪಂಚ ಹಿಂಗೆ ಕಾಣಿಸುತ್ತೆ. ಬೇಸಿಕ್ ಬಿಲೀಫ್ ಪ್ರತಿಯೊಂದು. ನೀವು ಇದು ಮೈಕ್ ಅನ್ನೋದು ಕೂಡ ಇದು ಬಿಲೀಫ್. ಇದು ಹಿಂಗೆ ಕೆಲಸ ಹೇಳಿದ್ರಿ, ನೀವೇನೇನೋ ಮಾತಾಡ್ತೀರಿ ಅಂದ್ಬಿಡ್ತಾರೆ. ಇದು ಮೈಕ್ ಅನ್ನೋದು ಬಿಲೀಫ್. ಅದು ನಮಗೆ ಇದು ಬಿಲೀಫ್ ಅಂತ ಗೊತ್ತಿದ್ರೆ ಮೈಕಾಗಿ ಕಾಣಿಸೋದೇ ಅಲ್ಲ ಅದು. ನಿಮಗೆ ಮೈಕ್ ಅಂತ ಗೊತ್ತಿರೋದ್ರಿಂದ ಅದು ನೋಡಿದ ತಕ್ಷಣ ಇದು ಮೈಕ್ ಅಂತ ಗುರುತಿಸ್ತೀವಿ. ಪ್ರತಿಯೊಂದನ್ನು ನಾವು ಗುರುತಿಸೋಂಥದ್ದು ಆ ಬಿಲೀಫ್ನ ಆ ಪರದೆ ಇದ್ರ ಮೂಲಕ. ಅದರೊಳಗಡೆ ಟ್ರಾನ್ಸ್ಪರೆಂಟ್ ಬಿಲೀಫ್ಸ್ ಅಂತ ಇರ್ತವೆ. ಈ ಥರದ ನಂಬಿಕೆಗಳು ನಮಗಿದ್ದಾವೆ ಅಂತಲೂ ಗೊತ್ತಿರಲ್ಲ. ಅವನ್ನ ಸ್ಟಡಿ ಮಾಡೋದಕ್ಕೆ ಅಂತ ಇನ್ಬಿಲ್ಟ್ ಸಬ್ಕಾನ್ಷಿಯಸ್ ಮೈಂಡ್ನಾಗ ಇರ್ತವೆ. ಸಬ್ಕಾನ್ಷಿಯಸ್ಸು, ಅನ್ಕಾನ್ಷಿಯಸ್ ಮೈಂಡು, ಅದರೊಳಗಡೆ ಸಾಕಷ್ಟು ಬಿಲೀಫ್ಸ್ನ ತುಂಬ್ಕೊಂಬಿಟ್ಟಿರ್ತೀವಿ ನಾವು. ಅದು
ನಮ್ಮ ದೇಹದ ಕಣದಲ್ಲೂ ಇದ್ದಾವೆ. ಈಗ ಕ್ರೋಮೋಸೋಮ್ಸು ಜೀನ್ಸ್ ಒಳಗೆ ಕೂಡ ಇನ್ಫಾರ್ಮೇಷನ್ ಎಲ್ಲದು ಕೋಡಿಂಗ್ ಆಗಿರುತ್ತೆ. ಸೊ ಬೇರೆ ದೇಶಗಳಲ್ಲಿ ಹೋದಾಗ ಈ ಥರದ ಬಿಲೀಫ್ಸು ಇವುಗಳ ಬಗ್ಗೆನೇ ಸ್ಟಡಿ ಮಾಡೋಕ್ಕೆ ಹೋಗಿದ್ದು. ಇದರೊಳಗೆ ಹೆಲ್ಪಿಂಗ್ ಬಿಲೀಫ್ಸ್ ಅಂತಿದ್ದಾವೆ, ಇಂಪೀಡಿಂಗ್ ಬಿಲೀಫ್ಸ್ ಅಂತಿದ್ದಾವೆ. ಅಂದರೆ ನಮ್ಮ ಕೆಲವು ನಂಬಿಕೆಗಳೇನಿದ್ದಾವೆ, ಈಗ ನಾವು ನಮಗೆ ಎಂಥದ್ದು ದುಡ್ಡೇ ದೊಡ್ಡಪ್ಪ ವಿದ್ಯೆ ಅವರಪ್ಪ ಅನ್ನೋದೊಂದು ಬಿಲೀಫ್ ಇಟ್ಕೊಂಡಿದ್ರೆ ನಾವು ಮೋಸ್ಟ್ಲಿ ದುಡ್ಡೇ ದೊಡ್ಡಪ್ಪ ಅನ್ನೋದಕ್ಕೆ ಸಿಗಾಕ್ಕೊಳಲ್ಲ. ಈ ಬಿಲೀಫ್ ಅಂತಾರೆ ಹೆಲ್ಪಿಂಗ್ ಬಿಲೀಫ್. ಆಮೇಲೆ ಈಗ ನಾವು ಮಾತಾಡೋ ಪ್ರತಿಯೊಂದು ಕೂಡ ಆ ಬಿಲೀಫ್ನ ಹಿನ್ನೆಲೆ ಒಳಗಡೆ ಮಾತಾಡ್ತಿರ್ತೀವಿ. ನಮ್ಮ ಅನುಭವಗಳೆಲ್ಲವೂ ನಮ್ಮ ಬಿಲೀಫ್ ಹಿನ್ನೆಲೆ ಒಳಗಡೆ ಆಗ ಅಂಥ ಅನುಭವಗಳು. ನಮ್ಮ ಅನುಭವ ಬದಲೇ ಆಗ್ಬೇಕು. ನಾನು ಶ್ರೀಮಂತ ಅಂತ ಅಂದೇಳಿ ನಾವು ಅಂದ್ಕೊಂಬಿಟ್ರೆ ಶ್ರೀಮಂತರಾಗ್ತೀವ ಅಂತ ಕೇಳ್ತಾರೆ ಕೆಲವು ಸರಿ. ನಂಬಿಕೆ ಇಟ್ಕೊಂಡು ನಾನು ಶ್ರೀಮಂತ. ಆ್ಯಕ್ಚುಲಿ ನಾವು ಶ್ರೀಮಂತ ಅಂತ ನಮಗೆ ಆಳವಾಗಿ ಅದು ನಂಬಿಕೆ ಇದ್ದರೆ ನಿಮಗೆ ಹೊರಗಡೆ ಏನಿದೆ ಏನಿಲ್ಲ ಅನ್ನೋದು ಮುಖ್ಯ ಆಗಲ್ಲ, ಆ ಫೀಲಿಂಗ್ ಇರುತ್ತೆ. ನಮ್ಮ ತಂದೆಯವ್ರಿಗೆ ಹಂಗಿತ್ತು. ಅವ್ರು ಮೊದಲಿಂದ ಅವರಪ್ಪ 600 ಎಕರೆ ಜಮೀನಿತ್ತು, ದೊಡ್ಡ ಇದು. ಮಗನಿಗೆ ಏನು ಬೇಕಾದ್ರೂ ಮಾಡೋದಕ್ಕೆ ತಯಾರಾಗಿದ್ದರು ನಮ್ಮ ಅಜ್ಜ. ಅವರಿಗೆ ಯಾರು ಶ್ರೀಮಂತರು ಇವರು ಅಂತ ಅನ್ನಿಸ್ತಾನೆ ಇರಲಿಲ್ಲ. ನನ್ನ ಎದುರಿಗೆ ಇವ್ರದೆಲ್ಲ ಏನು ಅದು ಅವ್ರ ಸಮಕಾಲೀನ ಕೆಲವರು ಮಂತ್ರಿಗಳು ಇವ್ರನ್ನೆಲ್ಲರನ್ನು ಅವರೆಲ್ಲ ಯಾವ ಲೆಕ್ಕ ಅಂತ ಅನ್ನೋ ಥರ ಅದು ಅವ್ರಿಗೊಂದು ಆ ಬಿಲೀಫ್, ಅದೊಂದು ಕಾನ್ಫಿಡೆನ್ಸು. ನಾನು ಭಾಳ ಶ್ರೀಮಂತ. ಆ್ಯಕ್ಚುಲಿ ದುಡ್ಡು ಇರ್ತಿರಲಿಲ್ಲ, ದುಡ್ಡಿನಿಂದ ಅಲ್ಲ, ಅವರು ಕಾನ್ಫಿಡೆನ್ಸಿಂದ ಶ್ರೀಮಂತ. ಹೌದು, ಧೈರ್ಯದಿಂದ ಶ್ರೀಮಂತ. ಹಾಗೆ ಶ್ರೀಮಂತಿಕೆ ಅನ್ನೋದನ್ನು ಅಳೆಯೋದು ಇವಾಗ ಏನಾಗಿದೆ ಅಂದರೆ ಬರೀ ಹಣ ಅನ್ನೋದು ಒಂದು ಮಾಪನ ಆಗಿಬಿಟ್ಟಿದೆ. ಶ್ರೀಮಂತರು ಅಂದರೆ ದುಡ್ಡಿದ್ರೆ ಅದಲ್ಲ. ಆ್ಯಕ್ಚುಲಿ ಯಾರಿಗೆ ಭಾಳ ವಿದ್ಯೆ ಇರುತ್ತೆ ಅವರು ಶ್ರೀಮಂತರು. ಯಾವುದಾದ್ರೂ ಒಂದು ಕರಕುಶಲ ಕಲೆ ಇದ್ದರೆ ಅವರು ಶ್ರೀಮಂತರು. ಈಗ ನಾವೇನೀಗ ಸಾರಾದಲ್ಲಿದ್ದೀವಿ, ನಮ್ಮ ಅರುಣ್ ಅವರು ಶ್ರೀಮಂತರು. ಇಷ್ಟೊಂದೆಲ್ಲ ಒಟ್ಟಾರೆ ಖುಷಿಯಾಗಿರೋರೆಲ್ಲ ಶ್ರೀಮಂತರು. ಖುಷಿಯಾಗಿರೋರು ಶ್ರೀಮಂತರು, ಬೇರೆಯವ್ರನ್ನ ಖುಷಿ ಇಡೋರು ಶ್ರೀಮಂತ. ನೀವು ಟೆನ್ಷನ್ ಮಾಡ್ಕೊಂಡು ನನಗೆ ಟೆನ್ಷನ್ ಮಾಡಿದ್ರೆ ನೀವು ದರಿದ್ರ, ನಾವು ದರಿದ್ರ. ಈ ಬೇಸಿಕ್ ಸೀಕ್ರೆಟ್ ಅರ್ಥ ಆಗ್ತಾ ಇಲ್ಲ ಹ್ಯಾಪಿನೆಸ್. ಸೊ ಅದನ್ನು ನಾವು ಇದನ್ನ ಯಾಕೆಂದರೆ ನಮ್ಮ ಮೇಲೆ ಸಮಾಜದ ಪ್ರಭಾವ ಇವು ಬರ್ತಾ ಇರ್ತವೆ. ನಮ್ಮ ಪಾಡಿಗೆ ನಾವೆಲ್ಲ ಹಿಮಾಲಯದಾಗ ಹೋಗಿ ಕೂತ್ಕೊಂಡ್ರೆ ಆರಾಮಾಗಿ ನಮ್ಮ ಪಾಡಿಗೆ ನಾವು ಇರ್ಬೋದು. ಬಟ್ ನಾವು ಈ ಸಮಾಜದಲ್ಲಿದ್ದೀವಿ, ಬೇರೆಯವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿರ್ತೀವಿ. ಅವ್ರ ಭಾವನೆಗಳು ಅವು ನಮ್ಮ ಮೇಲೆ ಬರ್ತಿರ್ತವೆ. ಸೊ ನಾವು ನಮ್ಮ ಸುತ್ತಮುತ್ತ ಇರೋವಂಥ ಈ ಸಮಾಜ ಜನ ಇವ್ರನ್ನೆಲ್ಲರನ್ನೂ ಸಂತೋಷವಾಗಿ ಸಮಾಧಾನವಾಗಿ ಇಡೋವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಮೊದಲು ನಾವಿರಬೇಕು, ಆಮೇಲೆ ನಮ್ಮ ಸುತ್ತಮುತ್ತ ಇರೋರನ್ನ ಆ ಮನಸ್ಥಿತಿ ಒಳಗಿಡೋ ಅಂಥದ್ದು. ಆ ಮನಸ್ಥಿತಿ ಅನ್ನೋದೇ ಮುಖ್ಯ. ಅದ್ರ ಕಡೆಗೆ ಸಂವಹನೆ ಮೂಲಕ ನಾವು ಹೆಂಗೆ ಅದನ್ನು ಕೊಡೋದಕ್ಕೆ ಸಾಧ್ಯ, ಅದಕ್ಕೆ ನಾವು ಎನ್ರೋಲ್ಮೆಂಟ್ ಕಾನ್ವರ್ಸೇಷನ್ ಅಂತ ಅಂತೀವಿ. ಎನ್ರೋಲ್ಮೆಂಟ್ ಕಾನ್ವರ್ಸೇಷನ್ ಅಂದರೆ ಏನು ಅಂದರೆ ಒಂದು ಸಾಧ್ಯತೆ. ಈಗ ಕರ್ನಾಟಕದಲ್ಲಿ ನಾವು 8 ಕೋಟಿ ಜನ ಇದ್ದೀವಿ. ಅದ್ರಾಗ ನಾವು 800-1000 ಜನ ನಾವು ಒಟ್ಟಾದರೆ ಕರ್ನಾಟಕದ ಸಂಪೂರ್ಣ ಚಿತ್ರಣನೇ ಬದಲಾಯಿಸಿಬಿಡ್ಬೋದು. ಅದನ್ನ ಬದಲಾಯಿಸೋದಕ್ಕೆ ಸಾಧ್ಯತೆ ಇದೆ. ಎಲ್ಲರೂ ಜನರಿಗೆ ಒಂದು ಅರಿವನ್ನು ಮೂಡಿಸಿ, ಎಲ್ಲರೂ ಈ ಥರದ ಒಂದು ಸರ್ವೋದಯದ ಇದರೊಳಗಡೆ ರಾಜಕಾರಣಿಗಳು ಎಲ್ಲರೂ ಬಂದು ಭಾಗವಹಿಸಿ ಜನ ಎಲ್ಲರೂ ಚೆನ್ನಾಗಿರೋಂಥದ್ದು. ಅದಾದಮೇಲೆ ನಾವು ಭಾರತ ದೇಶದ ಬಗ್ಗೆನೂ ಯೋಚನೆ ಮಾಡಬೇಕು, ಪ್ರಪಂಚದ ಬಗ್ಗೆನೂ ಯೋಚನೆ ಮಾಡಬೇಕು. ನಾವು ಮತ್ತೇನೋ ಪಕ್ಕದಾಗಿರೋ ಚೈನಾ ನಮ್ಮ ಶತ್ರು ಅಂತ ನೋಡೋದು ಬೇಕಿಲ್ಲ, ಪಾಕಿಸ್ತಾನ ಶತ್ರು ಅಂತ ನೋಡೋದು ಬೇಕಿಲ್ಲ, ಅಮೇರಿಕ ಶತ್ರು ಅಂತ ನೋಡೋದು ಬೇಕಿಲ್ಲ. ಬಟ್ ನಾವು ನಮ್ಮ ಥಿಂಕಿಂಗ್ ಅಟ್ ದಿ ಗ್ಲೋಬಲ್ ಲೆವೆಲ್, ವರ್ಕಿಂಗ್ ಅಟ್ ದಿ ಲೋಕಲ್ ಲೆವೆಲ್. ನಮ್ಮ ಕಾರಿನೂರು ಪಂಚಾಯತಿ ಒಳಗಡೆ ಮೊದಲಿಗೆ ಹೆಂಗೆ ಇವನ್ನ ಸರ್ವೋದಯದ ಹೆಂಗೆ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ, ಆಮೇಲೆ ಚನ್ನಗಿರಿ ತಾಲೂಕು ಹೆಂಗೆ ಸಾಧ್ಯ, ಇದೆಲ್ಲದು ಆಗೋದು ಸಂವಹನೆ ಮೂಲಕ, ಇಂಟ್ರ್ಯಾಕ್ಷನ್ ಮೂಲಕ. ಬೇರೆಯವ್ರ ಜೊತೆ ಬೆರಿತಾ ಹೋಗೋದು, ಮದುವೆಗಳಿಗೆ ಹೋಗೋದು. ಯಾರೋ ಈಗ ನಮ್ಮ ಕಸಿನ್ ಒಬ್ಬ ತೀರ್ಕೊಂಡಿದ್ದಾನೆ, ನಾಳೆ ಚನ್ನಗಿರಿಗೆ ಹೋಗಿ ಭಾಗವಹಿಸ್ಬೇಕು. ಅವ್ರ ಜೊತೆಗೆ ಇದ್ದು ಅವರ ದುಃಖ ಒಂದಷ್ಟು ಕಡಿಮೆ ಮಾಡೋದಕ್ಕೆ ಕೆಲವು ಸರಿ ಏನಾಗುತ್ತೆ, ನಾವು ಹೋದರೆ ಸಾಕು, ನಮ್ಮ ಜೊತೆಗೆ ಇವ್ರು ಇದ್ದಾರೆ ಅಂತ ಅನ್ನೋದು ಅವ್ರಿಗೇನೋ ಒಂದು ಧೈರ್ಯ ಬರ್ತೈತಿ. ನಾವೇನೋ ಒಂದಷ್ಟು ಸಮಾಧಾನ ಹೇಳೋವಂಥದ್ದು. ಮದುವೆಗಳು ಎಲ್ಲ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ
ಹೆಚ್ಚೆಚ್ಚು ಜನರ ಜೊತೆಗೆ ಬೆರೀತಾ ನಮ್ಮ ಮನಸ್ಥಿತಿನ ಚೆನ್ನಾಗಿಟ್ಕೊಂಡು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಹೋದಾಗ ಅದ್ರ ಪ್ರಭಾವ ಆಗ್ತಾ ಹೋಗುತ್ತೆ. ಹಂಗೆ ಹೆಚ್ಚೆಚ್ಚು ನಾನು ಮಾಡ್ತಾಯಿದ್ದೀನಿ, ನೀವು ಅದನ್ನ ಮಾಡ್ತಾ ಹೋದಾಗ ಸಿದ್ದು ಯಾಪಲ್ ಪರ್ವೇನೂ ಮಾಡಬೇಕು, ನಮ್ಮ ಬಸಲಿಂಗಪ್ಪನವರು ಮಾಡಬೇಕು. ಹಾಗೆ ನಮ್ಮ ಗುಂಪೇನಿದೆ ಎಲ್ಲರೂ ನಾವು ಎಲ್ಲೆಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ. ಇವತ್ತಾಗಿದ್ದು ಭಾಳಷ್ಟು ಇವತ್ತೇನು ಡಿಸ್ಕಷನ್ ಆಯಿತು, ಇವತ್ತು ತಲೆ ಭಾರ ಆಗಿಬಿಡ್ತು. ಯಾಕೆಂದರೆ ಬರೀ ಸಮಸ್ಯೆ ಅಂತ ಮಾತಾಡಿ ತಲೆ ಭಾರ ಆಯಿತು. ಆದರೂ ಅದನ್ನ ಸಹಿಸ್ಕೊಂಡು ಇದಕ್ಕೆ ಮತ್ತೆ ಪರಿಹಾರ ಹುಡ್ಕೋದೇನು, ಯಾವುದೇ ಸಮಸ್ಯೆಗಳು ಬರಲಿ ಅದು ಸಮಸ್ಯೆ ಒಳಗಡೆ ಸಿಗಾಕ್ಕೊಳ್ದಂಗೆ ಪರಿಹಾರದ ಕಡೆಗೆ. ನಮ್ಗೆ ಯಾರಿಗೂ ಗೊತ್ತಿಲ್ಲ ಪರಿಹಾರ ಅನ್ನೋದೇನು, ಈಗಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಗೊತ್ತಿಲ್ಲ. ಈ ವೆಸ್ಟರ್ನ್ ಘಾಟ್ ರಕ್ಷಣೆ ಬಗ್ಗೆ ನಮ್ಮ ಪಶ್ಚಿಮ ಘಟ್ಟಗಳ ಉಳಿವಿನ ಬಗ್ಗೆ ನಾವು ಚಿಂತೆ ಮಾಡ್ತಾ ಹೋಗ್ಬಿಟ್ರೆ, ನನಗೊಂದು ಕನಸು ಬಿದ್ದಿತ್ತು, ಅದನ್ನ ಆಗಲೇ ಹೇಳ್ತಾ ಇದ್ದೆ ಯಾರಿಗೆ. ಒಂದು ಸರಿ ಕನಸಲ್ಲಿ ಹಿಂಗೆ ನಿಂತ್ಕೊಂಡಿದ್ದೀನಿ, ಒಂದು 100 ಅಡಿ ಎತ್ತರದ್ದು ಈ ಸಮುದ್ರದ ಪ್ರವಾಹ ಬರುತ್ತಲ್ಲ ಹಾಗೆ ಲಾವಾ ಬರ್ತಾಯಿದೆ, ಉರಿತಾರ ಬೆಂಕಿ, ಇದು ಲಾವಾ. ಆ್ಯಕ್ಚುಲಿ ನಾನು ಆರಾಮಾಗಿ ನೋಡ್ತಾ ಇದ್ದೆ, ವಾಲ್ಕೆನೋ ಬರ್ತಾಯಿದ್ದೆ. ನಾನು ಆ್ಯಕ್ಚುಲಿ ಸಾಮಾನ್ಯ ಭಯ ಆಗಬೇಕು, ಕನಸಿನಾಗ ನಾನು ಅದನ್ನೂ ನೋಡ್ತಾ ಇದ್ದೇನೆ, ಭಯ ಆಗಲಿಲ್ಲ ನನಗೆ. ಎಲ್ಲರೂ ಸಾಯ್ತಾರೆ, ನಾನು ಸಾಯ್ತೀನಿ ಅಷ್ಟೇ. ಹಂಗೆ ಯಾಕೆಂದರೆ ನಂದೊಂದು ಫ್ಲೈಟ್ ಆಕ್ಸಿಡೆಂಟ್ ಆದಾಗಲೂ ಕೂಡ ಹೊಲ್ದಾಗ ಇಳಿಸಿದ್ನಲ್ಲ 5000 ಅಡಿ ಎತ್ತರದಾಗೆ ಎಂಜಿನ್ ಫೇಲ್ ಆಗೋತು, ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಕ್ಚುಲಿ ಅವಾಗ ಅಲ್ಲಿ ಕೆಳಗಡೆ ನೋಡಿದ್ರೆಲ್ಲ ತೆಂಗಿನ ಮರಗಳು, ಬಂಡಿಗಳು. ನಮಗೆ ಅಲ್ಲಿ ಒಂದು 600 ಅಡಿದು ಇದು ಬೇಕದು ಲ್ಯಾಂಡ್ ಆಗೋದಕ್ಕೆ ಸ್ಟ್ರಿಪ್ ಬೇಕು, ಏರ್ ಸ್ಟ್ರಿಪ್ಪು. ಅಲ್ಲಿ ಬರೀ ಬಂಡೆ ತೆಂಗಿನ ಮರ ಅದಾವೆ. ನಾವು ಏನು ಮುಗೀತು ಅಂತ ಆ್ಯಕ್ಚುಲಿ ಭಯ ಆಗಲಿಲ್ಲ ನನಗೆ, ಮುಗೀತು ಅಂತ ಅಂದ್ಕೊಂಡೆ. ಆಮೇಲೆ ನಮ್ಮ ಅರವಿಂದ್ ಶರ್ಮಾ ಆತ್ಮ ತೀರ್ಕೊಂಡು ಇತ್ತೀಚೆಗೆ, ಅರವಿಂದ್ ಶರ್ಮಾ ಕ್ಯಾಪ್ಟನ್ ಅರವಿಂದ್ ಶರ್ಮಾ. ಒಂದು 60 ಅಡಿ ಒಂದು ಅವಾಗ ತಾನೇ ನಾಟಿ ಮಾಡಿದ್ರು ಒಂದು ಗದ್ದೆ ಒಂದು ಮೂಲೆಗೆ ಅದನ್ನ ಟಚ್ ಮಾಡಿದ, ಇನ್ನೊಂದು ಮೂಲೆಗೆ ಹೋಗೋಷ್ಟೊತ್ತಿಗೆ ಅದು ಹಾಗೆ ಗಟ್ಟಿ ಹಿಡಿದು ನಿಲ್ಲಿಸ್ಬಿಡ್ತು. ಅದು ನಮ್ಮದು ಪ್ರೊಪೆಲ್ಲರು ಅವೆಲ್ಲ ಮುರಿದೋದ್ವು, ಬಟ್ ನಮಗೆ ಒಂದು ಸಣ್ಣ ಗಾಯನೂ ಆಗಲಿಲ್ಲ. ಹಾಗಾಗಿ ಈಗ ಸಾವು ಅನ್ನೋದು ನಿಜ ಹೇಳಬೇಕು ಅಂದರೆ ನನಗೆ ಇವತ್ತೇ ಸತ್ರೂ ಬೇಜಾರಿಲ್ಲ, ಇನ್ನೊಂದು 100 ವರ್ಷ ಬದುಕಿರ್ಬೇಕು ಅಂತಂದ್ರೆ ಅದಕ್ಕೂ ಬೇಜಾರಿಲ್ಲ. ಅದು ಸಂತೋಷವಾಗಿರ್ಬೇಕಷ್ಟೆ, ಇರೋವರೆಗೂ ಸಂತೋಷವಾಗಿರ್ಬೇಕು. ಅದನ್ನ ನಮ್ಮ ತಂದೆಯವರ 64ನೇ ಹುಟ್ಟುಹಬ್ಬಕ್ಕೆ ಹೆಗ್ಡೆಯವರು ಅವರು ಚನ್ನಗಿರಿಗೆ ಬಂದಿದ್ದರು. ಅವ್ರು ಬಂದಾಗ ಎಲ್ಲರೂ ಭಾಷಣ ಮಾಡೋರೆಲ್ಲ ಜೆ ಎಚ್ ಪಟೇಲರು ಅಷ್ಟು ವರ್ಷ ಬದುಕಬೇಕು ಅಂತಂದೆಲ್ಲ ಭಾಷಣ ಮಾಡ್ತಿದ್ರು. ಆವಾಗ ಹೆಗ್ಡೆಯವ್ರು ಹೇಳಿದರು, ಜೆ ಎಚ್ ಪಟೇಲ್ರು ಎಲ್ಲಿವರೆಗೂ ಸಂತೋಷವಾಗಿರ್ತಾರೋ ಅಲ್ಲಿವರೆಗೂ ಬದುಕಿರ್ಬೇಕು ಅಂತ. ಹಾಗೆ ಈಗ ನಮಗೂ ನಾವು ಸಂತೋಷವಾಗಿ ಎಷ್ಟು ಕಾಲ ಇರೋದಕ್ಕೆ ಸಾಧ್ಯ ಅಷ್ಟೇ. ಆಮೇಲೆ ಸಾವು ಅನ್ನೋದು ಅದು ಯಾವಾಗಾದರೂ ಬರುತ್ತೋ. ಆ್ಯಕ್ಚುಲಿ ಸಾವು ಅನ್ನೋದು ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಈಗ ನಾವು ಐಡಿಯಾಲಜಿ ಮೇಲೆ ಬದುಕ್ತಾ ಇದ್ದಾಗ ಆ ಐಡಿಯಾಲಜಿ ಬೇರೆಯವರು ನಿಮ್ಗೆ ಪಾಪ ಸಲಹೆ ಕೊಡ್ತಿರ್ತಾರೆ, ಅಲ್ಲಿ ಬಂದುಬಿಡ್ರಿ ಸರ್, ಇಲ್ಲಿ ಬಂದುಬಿಡ್ರಿ ಸರ್, ದಿಢೀರ್ MLA ಆಗಿಬಿಡ್ರಿ, ಮಂತ್ರಿ ಆಗ್ತೀರ ಅಂತ. ಸೊ ಅವರ ಆ ಮನಸ್ಥಿತಿ ಮತ್ತು ಕಾಳಜಿಯನ್ನು ನಾವು ಯಾವ ರಿಯಾಕ್ಷನ್ ಮೂಲಕ ಸಮಾಧಾನ ಮಾಡಿ ನಮ್ಮ ಐಡಿಯಾಲಜಿನ ಅವ್ರಿಗೆ ಕಮ್ಯುನಿಕೇಟ್ ಮಾಡಬೇಕು? ಇಲ್ಲ, ನನಗೆ ಕೆಲವು ಸರಿ ರಿಯಾಕ್ಷನ್ ಬರುತ್ತೆ ಅವ್ರು ಹಂಗೆ ಹೇಳಿದಾಗ, ಇವ್ರಿಗೆ ಇಷ್ಟು ಅರ್ಥ ಆಗಲ್ವಾ? ಅರೆ ಅವ್ರಿಗೆ ಹಂಗೆ ಅರ್ಥ ಆಗಲ್ಲ ಸರ್, ಕಾಮನ್ ಥಿಂಕಿಂಗ್. ಹೌದು, ಕಾಮನ್ ಥಿಂಕಿಂಗು. ನನಗೆ ಅದು ರಿಯಾಕ್ಷನ್ ಕಾಮನ್ ಎಕ್ಸ್ಪೆಕ್ಟೇಷನ್. ಅದು ನಾವು ಭಾಳ ಜೀವನದಾಗ ಕಲಿಬೇಕಾಗಿರೋದೇನು ಅಂತಂದರೆ, ನಮಗೆ ಎಲ್ಲೆಲ್ಲಿ ರಿಯಾಕ್ಷನ್ಗಳು ಬರ್ತಾವಲ್ಲ ಅದನ್ನ ಗಮನಿಸ್ಕೊಂಡು ರೆಸ್ಪಾಂಡ್ ಮಾಡೋವಂಥದ್ದು, ಮತ್ತು ಕಂಪ್ಯಾಷನ್ನು, ಅದರಿಂದ ರೆಸ್ಪಾಂಡ್ ಮಾಡಬೇಕು. ಈಗ ವಿಪಶ್ಯನಲ್ಲಿ ಅದನ್ನೇ ಹೇಳ್ತಾರಲ್ಲ, ಅಬ್ಸರ್ವ್ ಯುವರ್ ಸೆಲ್ಫ್ ಆ್ಯಂಡ್ ಡೋಂಟ್ ರಿಯಾಕ್ಟ್ ಸಡನ್ಲಿ. ಈಗ ರಿಯಾಕ್ಟ್ ಅನ್ನೋ ಪದ ಮತ್ತು ಕ್ರಿಯೇಟ್ ಅನ್ನೋ ಪದ ಎರಡೂ ಒಂದೇ ಅಕ್ಷರಗಳೆಲ್ಲವೂ ಸೇಮ್ ಅವು. ರಿಯಾಕ್ಟ್ ಅನ್ನೋದ್ರೊಳಗೆ ಆರ್ ಮೊದಲೇ ಇದೆ, ಕ್ರಿಯೇಟ್ ಅನ್ನೋದ್ರೊಳಗೆ ಸಿ ಮೊದಲು ಬರುತ್ತೆ, ಅದೇ ಅಕ್ಷರಗಳಿದ್ದಾವೆ. ಹಂಗೆ ನಾವು ಕ್ರಿಯೇಷನ್ ಒಳಗಡೆ ಹೆಚ್ಚು ಗಮನ, ರಿಯಾಕ್ಷನ್ ಒಳಗಡೆ ಆದರೆ ಕ್ರಿಯೇಷನ್ ಇರೋಲ್ಲ. ಹಾಗೆ ನನಗೆ ಯಾರೇ ಹಂಗೆ ಕಾಂಗ್ರೆಸ್ಸಿಗೆ ಸೇರ್ರಿ ಸರ್, ನೀವು BJP ಸೇರ್ರಿ ಸರ್ ಅಂತ ಹೇಳ್ತಾನೆ ಇರ್ತಾರೆ. BJP ಸೇರ್ರಿ, ಕಾಂಗ್ರೆಸ್ ಸೇರಿ, JDS ಈಗ ಒಂದಷ್ಟು ಜನ ಶುರು ಮಾಡಿದ್ದಾರೆ, JDS ಸೇರ್ರಿ, ನೀವೇ ರಾಜ್ಯಾಧ್ಯಕ್ಷರಾಗ್ರಿ ಅಂತ. ಹಂಗಾದಾಗ ಆ ರಿಯಾಕ್ಷನ್ ಬರುತ್ತಲ್ಲ, ಆ ರಿಯಾಕ್ಷನ್ ಗಮನಿಸ್ಕೊಂಡು ಅದನ್ನ ಕೂಲಾಗಿ ಇಟ್ಕೊಂಡು ಆಮೇಲೆ ಈ ಜೊತೆಗೆ ಟೇಕ್ ಅವರ್ ಓನ್ ಟೈಮ್ ಟು ರಿಯಾಕ್ಟ್, ಟು ರೆಸ್ಪಾಂಡ್. ಆವಾಗ ರೆಸ್ಪಾಂಡ್ ಮಾಡೋದೇನು ಅಂತಂದರೆ,
ಜೊತೆಗೆ ಬರ್ರಿ, ನಾವು ಜೊತೆಗೆ ಸೇರಿ ಏನು ಅದನ್ನ ಹೆಂಗೆ ಅಂತ ಅನ್ನೋದು ನೋಡೋಣ. ಈಗ ಸದ್ಯಕ್ಕೆ ನಿಮಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು, ಎಲ್ಲ ಜನಕ್ಕೆ ಒಳ್ಳೇದಾಗಬೇಕು ಅಂತ ಅವ್ರಿಗೊಂದು ತಿಳುವಳಿಕೆ ಕೊಡೋ ಅಂಥದ್ದೇನಿದೆ, ಆ ತಿಳುವಳಿಕೆ ಕೊಡೋ ಅಂಥದ್ದನ್ನ ಅದನ್ನ ಪ್ರಾರಂಭ ಮಾಡ್ಬೇಕು. ಅದು ಆಮೇಲೆ ನಿರಂತರವಾಗಿ ನಾನು ಹೇಳಿದ್ನಲ್ಲ ಮೊದಲು ನಂದು ಅಂತರ್ಯಾತ್ರೆ ಕಂಟಿನ್ಯೂಸ್ ಆಗಿ ಅದು ಇನ್ನರ್ ಜರ್ನಿ ಅನ್ನೋದಿದೆ. ಆ ಇದರೊಳಗಡೆ ಇನ್ನರ್ ಜರ್ನಿ ಒಳಗಡೆ ಈ ಬರೋವಂಥ ಘಟನಾವಳಿಗಳು ಏನಿದ್ದಾವೆ ಅವೆಲ್ಲವೂ ಏನೇನೋ ಕಲಿಸ್ತಿರ್ತಾವೆ. ರಿಯಾಕ್ಷನ್ ಬರೋದನ್ನು ಗಮನಿಸೋದಕ್ಕೆ ಸಾಧ್ಯ, ಪ್ರೀತಿ ಬರೋದನ್ನು ಗಮನಿಸೋದಕ್ಕೆ ಸಾಧ್ಯ. ಸೊ ಇದು ಅಬ್ಸರ್ವೇಷನ್ ಅನ್ನೋದು ಅದು 3 ಲೆವೆಲಲ್ಲಿ ಅಬ್ಸರ್ವೇಷನ್. ಫಸ್ಟು ಈಗ ನಾನು ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದೀನಿ. ಸೊ ನಾನು ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದೀನಿ ಅನ್ನೋದನ್ನು ಅಬ್ಸರ್ವ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಆ್ಯಸ್ ಎ ಥರ್ಡ್ ಪರ್ಸನ್. ದಿಸ್ ಅಬ್ಸರ್ವೇಷನ್ ಶುಡ್ ಬಿ ವಿಟ್ನೆಸ್ಡ್ ಅಗೇನ್ ಬೈ ದಿ ಥರ್ಡ್ ಪರ್ಸನ್, ಲೈಕ್ ಥರ್ಡ್ ಪರ್ಸನ್. ಅದನ್ನ ವಿಟ್ನೆಸ್ ಆಗಿ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ ಅಂತ ಅನ್ನೋದನ್ನ ಅಬ್ಸರ್ವ್ ಮಾಡೋದು. ಅದಕ್ಕಿನ್ನೂ ಒಂದು ಸ್ಟೆಪ್ ಹಿಂದಕ್ಕೆ ಹೋಗಿ ಅಬ್ಸರ್ವಿಂಗ್. I am observing Sidhu Yapal Parvi, and I am observing that I am observing Sidhu Yapal Parvi. I am observing that I am observing that I am observing Sidhu Yapal Parvi ಅನ್ನೋ ಆ ಲೆವೆಲಲ್ಲಿ ನಾವು ಅಷ್ಟು ಡೀಪಾಗಿ ಹೋಗಿದ್ರೆ ಉಳಿದದ್ದೆಲ್ಲದ ಒಂಥರ ಮಜಾ ಅನ್ನೋ ಥರ ಇರುತ್ತೆ. ದೆನ್ ದಟ್ ಡಿಟ್ಯಾಚ್ಮೆಂಟ್ ವಿಲ್ ಕಮ್ ನ್ಯಾಚುರಲ್ ಆಗಿ. ರಿಯಾಕ್ಷನ್ ಇರಲ್ಲ. ರಿಯಾಕ್ಷನ್ ವಿಳಂಬ ಮಾಡಬೇಕು. ಸಡನ್ ರಿಯಾಕ್ಷನ್ ಕ್ರಿಯೇಟ್ಸ್ ಲಾಟ್ ಆಫ್ ಇಶ್ಯೂಸ್ ಆ್ಯಂಡ್ ಪ್ರಾಬ್ಲಮ್ಸ್. ಹೌದು. ಸೊ ಸುಮಾರು 22-20 ವರ್ಷದಿಂದ ನೀವು ನಿಮ್ಮ ಏರಿಳಿತಗಳನ್ನು ನೋಡಿದ್ವಿ, ಎಕ್ಸ್ಪರಿಮೆಂಟ್ಗಳನ್ನ ನೋಡಿದ್ವಿ. ಜನ ಬೈದಾಗೂ ಆಯ್ತು ಬಿಡಪ್ಪ ಅವ್ರಿಗೆ ಹೇಳೋಣ, ನೀವು ಭಾಳ ಕ್ಲೋಸ್ ಅಲ್ರಿ ಹೇಳ್ಬೇಕು ಅಂದ್ಕೊಳ್ಳೆ, ಇಲ್ಲಪ್ಪ ಅವ್ರು ಕಬಡ್ಡಿನ ಕ್ರಿಕೆಟ್ ಆಡ್ದಂಗೆ ಆಡ್ತಾರೆ, ಕ್ರಿಕೆಟ್ನ ಕಬಡ್ಡಿ ಆಡ್ದಂಗೆ ಆಡ್ತಾರೆ, ಐ ಕಾಂಟ್ ಸೇ ನೋ ಅಂತ ಹೇಳ್ಕೊಂಡು ಬಂದ್ವಿ. ಆದರೆ ಕನೆಕ್ಟಿವಿಟಿ ಇರ್ತದಲ್ಲ, ಕನ್ಸರ್ನ್ ಕನೆಕ್ಟಿವಿಟಿ ಅನ್ನೋದು ಅದು ಪಾಲಿಟಿಕ್ಸು, ಪೊಸಿಷನ್ನು, ಪವರ್ಗಿಂತಲೂ ಮೀರಿರ್ತದೆ. ಹೌದು. ಹಾಗೆ ನಾವೆಲ್ಲರ ಜೊತೆ ಕನೆಕ್ಟ್ ಆಗೋಕ್ಕಾಗಲ್ಲ. ನಾನು ಎಷ್ಟೋ ಸಲ ಈಗ ನಾನು ಈ ವಚನ ಟಿ ವಿ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದ್ಮೇಲೆ 100 ಜನರ ಜೊತೆ ಮಾತಾಡಿದ್ದೀನಿ. ಅವ್ರ ಮೈಂಡ್ ಸೆಟ್ಟು ವೇವ್ ಲೆಂತ್ ನೋಡ್ಕೊಂಡು ಮಾತಾಡ್ತೀನಿ. ಯಾಕೆ ಅವ್ರು ಏನು ಸಡನ್ ರಿಯಾಕ್ಟ್ ಮಾಡ್ಬೋದು, ಏನಾರು ಅನ್ಬೋದು, ಬೈಬೋದು, ಹೆಸಲ್ ಕ್ರಿಯೇಟ್ ಆಗ್ಬೋದು ಅಂತ. ಬಟ್ ಆ ಥರ ಮುಕ್ತವಾಗಿ ಮಾತಾಡುವ ಕೆಲವು ವ್ಯಕ್ತಿಗಳಲ್ಲಿ ನೀವು ಮಹಿಮಾ ಪಟೇಲ್ರ ಜೊತೆ ನನಗನ್ಸಿದ್ದು ನಾ ಹೇಳ್ತೀನಿ, ನಿಮ್ಗನ್ಸಿದ್ದು ನೀವು ಹೇಳ್ತೀರಿ. ನಿಮ್ಮ ಥಾಟ್ ಪ್ರೊಸೆಸ್ಸಸ್ ಸರಿ ಇಲ್ಲ, ನಿಮ್ಗೆ ಆ ದ್ವೇಷ ಇದೆ ಹೇಳ್ತೀರಿ. ಬಟ್ ವೆನ್ ವಿ ಆರ್ ಕಮ್ಯುನಿಕೇಟಿಂಗ್ ಆ್ಯಂಡ್ ಕನ್ವಿನ್ಸಿಂಗ್ ಈಚ್ ಅದರ್, ದಟ್ ಬಾಂಡೇಜ್ ವಿಲ್ ಬಿ ಡೆವಲಪ್. ಒಂದು ಕಡೆ ಅಲೈನ್ಮೆಂಟ್ ಬರುತ್ತೆ. ಹಾಂ, ನಾವು ಯಾಕೆ ಕನೆಕ್ಟೆಡ್ ಆಗಿರ್ತೀವಿ ಅಂದರೆ ಎಲ್ಲೋ ಡೆಪ್ತಲ್ಲಿ ಒಂದು ಅಲೈನ್ಮೆಂಟು. ನಾನು ಹೇಳೋದು ಸರಿ ಅಂತ ಎಲ್ಲೋ ನಿಮಗನ್ಸುತ್ತೆ, ಅದು ಬೇರೆಯವ್ರಿಗೆ ಸರಿ ಅಲ್ಲದೆ ಇರ್ಬೋದು, ಬಟ್ ನಿಮಗೆಲ್ಲ ಒಂದು ಕಡೆಗೆ ನಾನು ಮಾತಾಡೋದು ಸರಿ ಅನಿಸುತ್ತೆ. ಹಾಗಾಗಿ ಅದು ಕನೆಕ್ಷನ್ ಬರುತ್ತೆ. ಅದು ಸೊ ಆ ಬಾಂಡೇಜ್ಗೂ ಕೂಡ ಅದು ಮ್ಯಾಟ್ರ್ ಆಗುತ್ತೆ. ನೀವು ಆಗಲೇ ಹೇಳ್ತಿದ್ರಿ ಕ್ವಾಂಟಮ್ ಥಿಯರಿ, ಅಲ್ಲಮ್ಮ ಹೇಳಿದ ಬಯಲು, ಶೂನ್ಯ, ಇದನ್ನೆಲ್ಲ ಇಟ್ಕೊಂಡು ನೋಡಿದಾಗ ಆ ಥರದ ಕನೆಕ್ಟಿವಿಟಿ, ಬಾಂಡೇಜು ನಾವು ದಿನ ಮಾತಾಡದೇ ಇರ್ಬೋದು, ದಿನ ಭೇಟಿ ಆಗದೇ ಇರ್ಬೋದು, ಬಟ್ ವೆನೆವರ್ ವಿ ಮೀಟ್ ದಟ್ ಕನೆಕ್ಟಿವಿಟಿ ಫ್ಲ್ಯಾಶಸ್ ಆ್ಯಂಡ್ ಸ್ಟ್ರೆಂಗ್ತನ್ಸ್. ಸೊ ಈ ಥರದ ಥಿಂಕಿಂಗ್ ವಾತಾವರಣ ಬೆಳಿಬೇಕಾಗಿತ್ತು ಅಂದರೆ ನೀವು 1000 ಜನರ ಕಾನ್ಸೆಪ್ಟ್ ಹೇಳಿದ್ರಿ. ಈ ಹಾದಿ ಭಾಳ ಕಠಿಣ, ಇದು ಭಾಳ ಈಸಿ ಅಲ್ಲ ಅಂತ ನಮ್ಗೆ ಅನಿಸಿದಾಗ ನಾವೇ ನಮ್ಮಷ್ಟಕ್ಕೆ ನಾವು ಹೆಂಗೆ ಎನರ್ಜಿನ ಕ್ರಿಯೇಟ್ ಮಾಡ್ಕೋಬೇಕು? ಇಲ್ಲ, ಆ್ಯಕ್ಚುಲಿ ಇದು ಈಸಿ. ಕಠಿಣ ಅಂತಂದು ಮತ್ತು ಅದಕ್ಕೆ ಒಂದು ಲೇಬಲ್ ಕಠಿಣ ಅಂತ ಕೊಡೋದಕ್ಕಿಂತ ಇದು ಈಸಿ. ನಾನು ಮಾಡ್ತೀನಿ ಅಂತ ಹೊರಟಾಗ ಅದು ಕಠಿಣ. ಆ್ಯಕ್ಚುಲಿ ಅದು ನಾವು ಅನ್ನೋದು ಬಂದಾಗ, ಅಥವಾ ಒಂದು ನಾವು ಟೀಮ್ ಇದ್ದೀವಿ ಅಂತನೋ, ಆಮೇಲೆ ಅದು ಒಂಥರ ಆರಾಮಾಗಿ ತೇಲ್ಕೊಂಡು ಹೋದಂಗೆ ಇರುತ್ತೆ. ಇದು ಬೇಕಾದ ಜನ ಕರೆಕ್ಟಾಗಿ ಬರ್ತಾರೆ, ಸಿಗ್ತಾರೆ. ನಾವು ಈ ಕ್ಷಣದೊಳಗಡೆ ಇಲ್ಲಿ ಸಾರಾದಲ್ಲಿ ನಾವಿಬ್ಬರು ಮಾತಾಡೋದೇ ನಾವೇನು ಪ್ಲ್ಯಾನ್ ಮಾಡಿದ್ವಿ ಇಲ್ಲ. ಮತ್ತು ಅದು ಇಟ್ಸ್ ಎ ಹ್ಯಾಪನಿಂಗ್. ಆ ಥರದಿಂದ ಪ್ರತಿಯೊಂದು ಕೂಡ ಇಟ್ಸ್ ಹ್ಯಾಪನಿಂಗ್. ಅದು ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಪ್ರೀಡಿಟರ್ಮೈಂಡ್. ಅದು ಪ್ರೀಡಿಟರ್ಮೈಂಡ್ ಅಂತಲೂ ಹಂಗೂ ಹೇಳೋಕ್ಕಾಗಲ್ಲ. ಅದು ಮತ್ತು ಯಾವುದು ಇದು ವಿ ಆರ್ ಆಲ್ಸೋ ಪಾರ್ಟಿಸಿಪೆಂಟ್, ಕೋ-ಕ್ರಿಯೇಟರ್ಸ್ ಇನ್ ದಿಸ್. ನೀವು ನಾವು ಕೋ-ಕ್ರಿಯೇಟರ್ಸು, ಜೊತೆಗೆ ಎಲ್ಲದೂ ಕೋ-ಕ್ರಿಯೇಷನ್ನು. ಮತ್ತು ಪ್ರೀಡಿಟರ್ಮಿಂಡ್ ಅಂತ ಒಂದು ಸರಿ ಅಂದ ತಕ್ಷಣ ನಮ್ಮದೇನು ಕೆಲಸ ಇಲ್ಲ ಅನ್ನಂಗಾಗುತ್ತೆ. ಬಟ್ ಇದರೊಳಗೆ ನಮ್ಮ ಪ್ರಜ್ಞೆ ರೋಲ್ ಇದೆ.
ನಮ್ಮ ಕಾನ್ಷಿಯಸ್ ಥಿಂಕಿಂಗು, ಕಾನ್ಷಿಯಸ್ ಸ್ಪೀಕಿಂಗು, ಕಾನ್ಷಿಯಸ್ ಆ್ಯಕ್ಷನ್ನು ಇವೆಲ್ಲವುಗಳದ್ದು ಪಾತ್ರ ಇದೆ. ಅದು ಆ ಒಂದು ಭವಿಷ್ಯವನ್ನು ಸೃಷ್ಟಿಸೋದ್ರ ಕಡೆಗೆ. ಈಗ ನೀವು ಹೇಳಿದ್ರಲ್ಲ ನಾವು ನಿಮ್ಮನ್ನು ಅಬ್ಸರ್ವ್ ಮಾಡಬೇಕು, ಹಾಗೆ ನನ್ನ ಸ್ಟ್ರೆಂಗ್ತ್ ವೀಕ್ನೆಸ್ ಅಬ್ಸರ್ವೇಷನ್ ಮಾಡಿಕೊಂಡಾಗ ಆ ವೀಕ್ನೆಸ್ಗಳನ್ನ ಕರ್ಬ್ ಮಾಡೋಕ್ಕಾಗುತ್ತೋ ಅಥವಾ ನಾವು ಆ ವೀಕ್ನೆಸ್ಸನ್ನು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ? ನನ್ನ ವೀಕ್ನೆಸ್ಸನ್ನು ವೈಯಕ್ತಿಕ ನಾವು ಅಬ್ಸರ್ವ್ ಮಾಡ್ಕೊಂಡಾಗ, ಉದಾಹರಣೆಗೆ ನೀವು ಆಲ್ಕೋಹಾಲಿಕ್ ಇರ್ಬೋದು, ವುಮೆನೈಸರ್ ಇರ್ಬೋದು, ಗ್ರೀಡ್ ಆಫ್ ಮನಿ ಇರ್ಬೋದು. ಬಟ್ ನಾನು ಅದನ್ನು ಹಿಪೋಕ್ರೇಟಾಗಿ ಹೈಡ್ ಮಾಡಿರ್ತೀನಿ. ನನ್ನ ಕಾನ್ಸೈನ್ಸ್ಗೆ ಮತ್ತು ನನ್ನ ಪರಿವರ್ತನೆಗೆ ಅದು ಹೆಂಗೆ ಪಾತ್ರ ವಹಿಸ್ತದೆ? ಇಲ್ಲ, ಮತ್ತು ಅದನ್ನು ಕ್ರಿಟಿಸೈಸ್ ಮಾಡೋಂಗಿಲ್ಲ. ಅದನ್ನ ಕ್ರಿಟಿಸೈಸ್ ಅಲ್ಲ, ವಿ ಹ್ಯಾವ್ ಟು ಅಬ್ಸರ್ವ್ ಅವರ್ ಸೆಲ್ಫ್. ಅಷ್ಟೇ ಅಬ್ಸರ್ವ್ ಮಾಡೋದು. ನನಗೆ ಲಸ್ಟ್ ಇದೆ, ಭಾಳಷ್ಟು ಜನರನ್ನ ಹಿಡಿಯೋದು ಲಸ್ಟ್, ಕಾಮದ ಭಾವನೆಗಳು ಇವು, ಅದು ಬರ್ತಿದೆ ಅಂತ ನೋಡೋದು. ಮತ್ತು ಅಯ್ಯೋ ಬರಬಾರ್ದು ಅಂತ ನಾವು ಏನು ರೆಸಿಸ್ಟ್ ಮಾಡ್ತೀವಿ. ಅದು ಜಲಸಿ ಇನ್ನೊಂದು ಭಾಳ ಸ್ಟ್ರಾಂಗ್ ಇದು. ಯಾರನ್ನ ನೋಡಿದ ತಕ್ಷಣ ಅವನು ಹಂಗಿದ, ನಾನು ಹಿಂಗೆ, ನಾನು ಹಂಗಿರ್ಬೋದಿತ್ತು, ಈ ಥರದವೇನು ಬರ್ತವೆ. ಆ ಥರದ್ದು ಬಂದಾಗ ಅದನ್ನ ನೋಡೋದಷ್ಟೇ. ಅದು ಇರಬಾರ್ದು ಅಂತ ಅದನ್ನ ಅದಿಮಿಡಂಗಿಲ್ಲ. ವಾಟ್ ಯು ರೆಸಿಸ್ಟ್ ಪರ್ಸಿಸ್. ನಾವು ಏನಾರ ರೆಸಿಸ್ಟ್ ಮಾಡಿದ್ರೆ ಅದನ್ನ, ಲಸ್ಟ್ ಇರಬಾರ್ದು, ಜಲಸಿ ಇರಬಾರ್ದು, ಈ ಅರಿಷಡ್ವರ್ಗಗಳು ಅಂತ ಹೇಳ್ತಾರಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವು ಇರಬಾರ್ದು ಅಂದಷ್ಟು ಅವು ಜಾಸ್ತಿ ಕಾಡ್ತವೆ. ಇದ್ದಾವೆ ಅವು ಅವಾಗ ಎದ್ದು ಬರ್ತಿರ್ತವೆ. ಇದು ಹಿಂಗೆ ಬರ್ತಿದೆ ಅಷ್ಟೇ. ಅದನ್ನ ಅಬ್ಸರ್ವ್ ಮಾಡೋದು. ನಾವು ಇನ್ನೊಬ್ಬ ವ್ಯಕ್ತಿನ ಹೆಂಗೆ ಅಬ್ಸರ್ವ್ ಮಾಡ್ತೀವಲ್ಲ, ಆ ಥರ ಅವನ್ನು ಅಬ್ಸರ್ವ್ ಮಾಡೋದಕ್ಕೆ ಸಾಧ್ಯತೆ ಇದೆ. ನಮಗೆ ಬರೋವಂಥ ಸಂತೋಷನ ಅಬ್ಸರ್ವ್ ಮಾಡ್ಬೋದು, ನಮಗೆ ಬರೋವಂಥ ಒಂದು ಸಮಾಧಾನದ ಸ್ಥಿತಿನ ಅಬ್ಸರ್ವ್ ಮಾಡ್ಬೋದು. ಈ ಬರೋವಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವನ್ನು ಕೂಡ ಯಾವ್ಯಾವ ಎದ್ದು ಬರ್ತಿದ್ದಾವೆ ಅಂತಂದೇಳಿ ಅಬ್ಸರ್ವ್ ಮಾಡ್ಬೋದು. ಆಮೇಲೆ ಅವು ಇರಬಾರ್ದು ಅಂತಂದರೆ ಅವು ಹಂಗೆ ಇರ್ತವೆ. ಬಟ್ ನಾವು ಅವನ್ನ ಅಬ್ಸರ್ವ್ ಮಾಡ್ತಾಯಿದ್ರೆ ಡೈಲ್ಯೂಟ್ ಆಗ್ತಾ ಹೋಗ್ತವೆ, ಆ್ಯಕ್ಚುಲಿ ಡಿಸಪಿಯರ್ ಆಗಿಬಿಡ್ತವೆ. ದಟ್ಸ್ ಎ ಮೆಡಿಟೇಷನ್. ಹೌದು, ಅದೇ ಮೆಡಿಟೇಷನ್. ಲಿವಿಂಗ್ 24/7 ಇನ್ ದಟ್ ಕಾನ್ಸಿಯಸ್ನೆಸ್ ಇಸ್ ಎ ಮೆಡಿಟೇಷನ್. ನಾವು ಕಣ್ಣು ತೆಗೆದಿದ್ದು ಕೂಡ ಮೆಡಿಟೇಷನ್ನಲ್ಲಿ. ಈಚ್ ಆಫ್ ಅವರ್ ಮೂಮೆಂಟ್, ನಮ್ಮ ಪ್ರತಿಯೊಂದು ಮೂಮೆಂಟ್ ಚಲನವಲನದಿರುತ್ತಲ್ಲ, ಅದನ್ನು ತುಂಬ ಈಗ ನಡೆಯೋ ಮುಂದೆ ಎಡವಲಿಲ್ಲ ಅಂದರೆ ಐ ಆಮ್ ಕಾನ್ಷಿಯಸ್ ಅಂದಂಗೆ, ನೋಡ್ಲಿಲ್ಲರಿ ಎಡವಿದೆ ಅಂತಂದ್ರೆ ಐ ಆಮ್ ನಾಟ್ ಕಾನ್ಷಿಯಸ್ ಅಂದಂಗೆ, ಮಾತಾಡೋ ಮುಂದೆ ತಡವರಿಸಿದೆ ಅಂದರೆ ನಾನು ಕಾನ್ಷಿಯಸ್ ಇಲ್ಲ ಅಂದಂಗೆ. ಸಿ ವೆನ್ ಯು ಆರ್ ಓಪನ್ ಇನ್ಸೈಡ್, ದ ಎಕ್ಸ್ಪ್ರೆಷನ್ ವಿಲ್ ಆಲ್ಸೋ ಬಿನ್ ದ ಸೇಮ್ ಫೋರ್ಸ್. ಸೊ ಈ ಥರದ ಸಂವಾದ ಚರ್ಚೆ ಇಂದಿನ ಅಗತ್ಯ ಆಗಿದೆ. ಸರ್ವೋದಯದ ಮೂಲಕ ಹೊಸ ಹೊಸ ಕನಸುಗಳಿದ್ದಾವೆ. ಆದರೆ ಒಳ್ಳೆಯ ಕನಸುಗಳು ಭಾಳ ಬೇಗ ಈಡೇರಲಿ ಅನ್ನುವಂಥ ಸದಾಶಯ ಇಟ್ಕೋಬೇಕೋ ಬೇಡ? ಅವಸರಲ್ಲ ನಾ ಹೇಳೋದು. ವೆದರ್ ವಿ ಶುಡ್ ಬಿ ಆಪ್ಟಿಮಿಸ್ಟಿಕ್ ಆರ್ ನಾಟ್. ಅವಸರ ಅಂತ ಹಿಂಗೆ ಇದೆಲ್ಲ, ನಾವು ನಾಳೆ ಈ ವರ್ಷ ಆಗಿಬಿಡಲಿ, ಮುಂದಿನ ಚುನಾವಣೆಯಲ್ಲಿ ಆಗಿಬಿಡಲಿ, ಅಥವಾ ಅದನ್ನು ನಾನು ಎಂಜಾಯ್ ಮಾಡಲಿ ಅಂತ ಅನ್ನೋದಕ್ಕಿಂತಲೂ ವಿ ಆರ್ ದಿ ಸೀಡ್ ಆ್ಯಂಡ್ ಪಾರ್ಟ್ ಆಫ್ ದ್ಯಾಟ್. ಇನ್ನೊಬ್ಬ ಎಂಜಾಯ್ ಮಾಡಲೇಬೇಕಾರ. ನಮ್ಮ ಕನಸುಗಳ ಮೇಲೆ ಇನ್ನೊಬ್ಬರು ಅರಮನೆ ಕಟ್ಕೊಳ್ಳಿ, ಏನು ಪ್ರಶ್ನೆ ಇಲ್ಲ. ಬಟ್ ದ ವೇ ವಿ ಮೂವ್ ಈಸ್ ವೆರಿ ಎಸೆನ್ಷಿಯಲ್ ಅಂತ ನನಗನ್ನಿಸ್ತದೆ. ಆಮೇಲೆ ನಾವೇನೋ ಕನಸು ಕಟ್ಟಿದ್ದೀವಿ ಅಂದರೆ ನಾವೇ ಮಾಡ್ಬೇಕಿದ್ನ ಅಂತೆಲ್ಲ ಇಲ್ಲ. ಭಾಳ ವಿಚಿತ್ರ ಅಂದರೆ, ನಾವು ಈ ಕನಸು ಕಟ್ಟಿರ್ತೀವಲ್ಲ, ಅದಕ್ಕೆ ಜನ ಮಾಡೋದು ನಮಗೆ ನೋಡೋಕ್ಕೆ ಕಾಣೋಕ್ಕೆ ಶುರು ಮಾಡ್ತಾರೆ. ಇದು ನಮ್ಮ ಕನಸನ್ನು ಅವರು ಮಾಡ್ತಾ ಇರ್ತಾರೆ, ಆ ದಿಕ್ಕಲ್ಲಿ ಕೆಲಸನ. ಅದನ್ನು ಈಡೇರ್ಸೋಕ್ಕೆ ಕೆಲಸ ಮಾಡ್ತಿರ್ತಾರೆ. ಅಂಥವ್ರನ್ನ ಗುರುತಿಸ್ತಾ ಹೋದಂಗೆ ಅಯ್ಯೋ ಇಷ್ಟೊಂದು ಜನ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಒಂಥರ ಖುಷಿ ಆಗುತ್ತೆ ಅದು. ಹಾಗಾಗಿ ಅದು ಅಂಥವ್ರನ್ನ ಹೆಚ್ಚೆಚ್ಚು ಗುರುತಿಸ್ದಂಗೆ ಒಳ್ಳೆ ದಾರಿ ಒಳಗೆ ಇದು ಮಾಡ್ತಿದ್ದಾರೆ, ಜನರ ಬಗ್ಗೆ ಒಂದು ಕಳಕಳಿ ಇಟ್ಕೊಂಡಿದ್ದಾರೆ, ಒಂದು ಕಮಿಟ್ಮೆಂಟ್, ಒಂದು ಬದ್ಧತೆ ಇದೆ, ಜನರಿಗಾಗಿ ಕೆಲಸ ಮಾಡ್ತಿದ್ದಾರೆ. ಆ ಥರ ಜನರನ್ನ ನೋಡ್ತಾ ಹೋದಂಗೆ ಒಂಥರ ನಮ್ಮೊಳಗಡೆ ಅದು ಒಂದು ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಥ ಜನರ ಜೊತೆ ಸೇರ್ಕೊಂಡು ಅದು ಯಾವ ಸ್ಪೀಡ್ನಾಗ ಥಿಂಗ್ಸ್ ಆರ್ ಆಲ್ವೇಸ್ ವರ್ಕಿಂಗ್ ಔಟ್ ಫಾರ್ ಅಸ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಟೈಮ್ಡ್ ಅಂತ. ಯಾವಾಗಲೂ ನಮ್ಮ ಜೀವನ ಅನ್ನೋದು ವರ್ಕೌಟ್ ಆಗ್ತಾನೆ ಇರ್ತೈತಿ. ಆಮೇಲೆ ಪ್ರತಿಯೊಂದು ಕರೆಕ್ಟ್ ಅದು ಟೈಮಿಂಗ್ ಇದೆ, ಅದಕ್ಕೆ ಪರ್ಫೆಕ್ಟ್ಲಿ ಟೈಮ್ಡ್ ಅದು. ಯಾವ್ಯಾವ ನನ್ನ ಜೀವನ ಹಿಂದಕ್ಕೆ ನೋಡಿದರೆ ಯಾವ್ಯಾವಾಗ ಏನೇನಾಗಿದೆ, ಯಾಕಾಯಿತು ಅಂತ ಥರ ಮಜಾ ಅನಿಸುತ್ತೆ. ಯಾವುದೋ ಒಂದು ಸಿನಿಮಾ ಮಾಡಿದೆ, ಅಂಥದ್ದು ಅವಸ್ಥೆ ಅಂತ ಸಿನಿಮಾ ಮಾಡಿದೆ. ಫಸ್ಟು ಶುರುವಾಗಿದ್ದು ಅದೇ 83ರಲ್ಲಿ ಅಪ್ಪಾಜಿ ಗೆದ್ದ. ಇಂಜಿನಿಯರಿಂಗ್ ಮುಗಿದಿತ್ತು,
ಮುಗಿದಾದ್ಮೇಲೆ ನಾನು ಅಲ್ಲಿವರೆಗೂ ಬರೀ ಬ್ಯಾಡ್ ಕಂಪ್ನಿ ಅಂತಂದು ಹೊಡೆ ಗೂಂಡಾಗಳು ಇಂಥವ್ರ ಜೊತೆಗೆ ಇದ್ದೆ ನಾನು. 83 ಅಪ್ಪಾಜಿ ಮಂತ್ರಿ ಆದಮೇಲೆ ನಾನು ನಿಧಾನಕ್ಕೆ ಅವನ್ನೆಲ್ಲವನ್ನು ಬಿಟ್ಬಿಟ್ಟೆ. ಅವೆಲ್ಲ ಏನೇನು ದುಶ್ಚಟಗಳು ಎವ್ರಿ ಮಾಂಕ್ ಹ್ಯಾಸ್ ಎ ಸಿನ್ಫುಲ್ ಪಾಸ್ಟ್ ಅಂತ ನನಗೆ ಅವನ್ನೆಲ್ಲ ಬಿಟ್ಟು ಯೋಗ ಧ್ಯಾನ ಇವನ್ನ ವಿವೇಕಾನಂದ ಯೋಗ ಕೇಂದ್ರಕ್ಕೆ ಹೋಗಿ ಯೋಗ ಶುರು ಮಾಡಿದೆ. ಆಮೇಲೆ ಏನೋ ಒಂದು ಇಂಡಸ್ಟ್ರಿ ಅಂತಂದೇಳಿ ಒಂದು ಕೆಮಿಕಲ್ ಇಂಡಸ್ಟ್ರಿ ಶುರು ಮಾಡಿದೆ. ಫಸ್ಟ್ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ ಎಲ್ಲ ಒಂದು ಕಡೆ. ಒಂದು 1500 ರೂಪಾಯಿ, ಆವಾಗ 1500 ರೂಪಾಯಿ ಅಂದರೆ ಇವಾಗ ಒಂದು 1 ಲಕ್ಷ ರೂಪಾಯಿ ಅನ್ಬೋದು, ಅಷ್ಟು ಇದಿತ್ತು ಅದು ಬೆಲೆ. ಕೆಲಸ ಮಾಡ್ತಿದ್ದೆ. ಆಮೇಲೆ ಒಂದು ಕೆಮಿಕಲ್ ಇಂಡಸ್ಟ್ರಿ, ಆಮೇಲೆ ಯಾವುದೋ ಒಂದು ಸಿಲಿಕಾನ್ ಸ್ಟೀಲ್ ಸ್ಟ್ಯಾಂಪಿಂಗ್ ಇಂಡಸ್ಟ್ರಿ, 1 ಸಿನಿಮಾ ಮಾಡಿದೆ, 2 ಸಿನಿಮಾ. ಒಂಥರ ಭರ್ಜರಿ ಅದನ್ನ ಮಾಡ್ಬೇಕು ಇದನ್ನು ಮಾಡಬೇಕು, ಪ್ರಪಂಚದಾಗ ಭಾಳ ದೊಡ್ಡ ಶ್ರೀಮಂತ ಆಗ್ಬೇಕು, ಆ ಥರದ್ದೊಂದು ಡ್ರೈವ್ನಾಗ ಓಡ್ತಿದ್ದೆ. 89ರಲ್ಲಿ ನಮ್ಮ ತಂದೆ ಸೋತಾದಮೇಲೆ ಮಹಾತ್ಮ ಗಾಂಧಿಯವ್ರ ಸಮಾಧಿಗೆಲ್ಲ ಹೋದಾಗ ಏನೋ ಒಂಥರದ್ದು ನನಗೆ ಅಲ್ಲಿ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಬುಕ್ ಓದಿದೆ. ಅಲ್ಲಿಂದ ಮತ್ತೆ ಭಾಳಷ್ಟು ಬದಲಾವಣೆ ಬಂತು. ಹಂಗೆ ಒಂಥರ ಜೀವನ ಅನ್ನೋದು ಹೆಂಗಪ್ಪ ಅಂತ ನನಗೆ ಚಿಂತನೆ. ಒಂದು ತಿಂಗಳಿಗೆ ಅಪ್ಪಾಜಿ ಮಂತ್ರಿಯಾಗಿ 83ರಿಂದ 89 ಇದ್ದಾಗಲೂ ಕೂಡ, ಆಮೇಲೆ ಸೋತಾದ್ಮೇಲೆ ಹೋಗ್ರಪ್ಪ ಊರಿಗೆ ಹೋಗೆಲ್ಲ ವ್ಯವಸಾಯ ಮಾಡಿರಿ, ಇಲ್ಲೇ ನಿಮ್ದೇನು ಕೆಲಸ ಇಲ್ಲ ಬೆಂಗಳೂರಾಗೆ ಅಂದರು. ನಾನು ಇಂಜಿನಿಯರಿಂಗ್ ಮಾಡಿ ಇಷ್ಟೆಲ್ಲ ಮಾಡಿ ಊರಾಗ ವ್ಯವಸಾಯ ಮಾಡೋದಂತ ಹೋಗಿ ವ್ಯವಸಾಯನೂ ಮಾಡಿದೆ. ಮೊದಲು 83ರಾಗ ವ್ಯವಸಾಯ ಮಾಡಿದ್ದೆ ಅಂತ ಚಿಂತೆ ಒಳಗಿದ್ದೆ. ಆಮೇಲೆ ನಮ್ಮ ಸ್ನೇಹಿತರೊಬ್ಬರು ಹತ್ರ ಹೇಳಿದೆ, ಭಾಳ ಫೈನಾನ್ಸ್ ಭಾಳ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ. ಅಲ್ಲಿವರೆಗೂ ಏನೇನೋ ಒಳ್ಳೊಳ್ಳೆ ಕಾರುಗಳಾಗಿ ಓಡಾಡ್ತಿದ್ದೆ. ಇವರು ಸೋತಾದ್ಮೇಲೆ ಎಲ್ಲ ಕಾರು ಗೀರು ನಂದು ಸಾಲಾಗಿಲ್ಲ ಭಾಳ ಆಗಿತ್ತು, ಎಲ್ಲ ಮಾರಿ ಒಂದು TVS ಶಾಂಪು ಒಳಗೆ ಓಡಾಡ್ತಿದ್ದೆ. ಭಾಳ ಫೈನಾನ್ಸ್ ಪ್ರಾಬ್ಲಮ್ ಆಗಿದೆ ಅಂದೆ ನಮ್ಮ ಫ್ರೆಂಡ್ ಒಬ್ಬರು, ನಮ್ಮ ಹಿರಿಯ ಒಬ್ಬನ ಕೋಚ್ ಥರ ಇದ್ದಂಥವ್ರಿಗೆ. ನಿಮಗೇನು ಮಾಡೋದಕ್ಕೆ ಭಾಳ ಇಷ್ಟ ಅಂತಂದರು. ನನಗೆ ಬ್ಯಾಡ್ಮಿಂಟನ್ ಆಡೋದು ಭಾಳ ಇಷ್ಟ ಅಂದೆ. ನೀವು ಅದನ್ನೇ ಮಾಡ್ಕೊಂಡಿರ್ರಿ, ನಿಮ್ಮ ಲೈಫ್ ನಡೆದು ಹೋಗುತ್ತೆ ಅಂದರು. ನಾನು ಅವ್ರು ಹೇಳಿದ್ನ ಭಾಳ ಬಲವಾಗಿ ನಂಬ್ಕೊಂಡು ಬೆಳಿಗ್ಗೆ ಎದ್ದು ಭಾಳ ಒಂಥರ ಸ್ಟೂಡಿಯಸ್ಸಾಗಿ ರಿಲಿಜಿಯಸ್ಸಾಗಿ ಬೆಳಿಗ್ಗೆ 6 ಗಂಟೆಗೆ ಎದ್ದು ರೆಡಿಯಾಗಿ ಹೋಗಿ ಭರ್ಜರಿ ಬ್ಯಾಡ್ಮಿಂಟನ್ ಆಡ್ತಿದ್ದೆ. ಆಡೋದು, ಬರೋದು, ತಿಂಡಿ ತಿನ್ನೋದು, ಮಲಗೋದು, ಮತ್ತೆ ಎದ್ದೇಳೋದು, ಊಟ ಮಾಡೋದು, ತಿರ್ಗಾಡ್ಕೊಂಬರೋದು, ಮತ್ತು ಮಲಗೋದು. ಒಂದು 2 ವರ್ಷ ಬರೀ ಇದನ್ನೇ ಮಾಡಿದ್ದೀನಿ. ಬ್ಯಾಡ್ಮಿಂಟನ್ ಆಡೋದೇ ಒಂದು ದೊಡ್ಡ ಒಂದು ಪೂಜೆ ಅನ್ನೋ ಥರ. ಅಷ್ಟೊತ್ತಿಗೆ ಎಲೆಕ್ಷನ್ ಬಂದವು. ಅಪ್ಪಾಜಿ 94 ಮತ್ತೆ ಗೆದ್ದರು. ಮತ್ತು ಆ್ಯಕ್ಚುಲಿ ಸಾಧ್ಯನೇ ಇರಲಿಲ್ಲ ಅವಾಗ. ದೇವೇಗೌಡರು ಒಂದು ದಿಕ್ಕು, ಹೆಗ್ಡೆ ಅವರು ಒಂದು ದಿಕ್ಕು, ಹಂಗಿದ್ದದ್ದು. ಮತ್ತೆಲ್ಲರೂ ಒಟ್ಟಿಗೆ ಬಂದರು. 94ರಾಗ ಇವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆದರು, ಆಮೇಲೆ ಚೀಫ್ ಮಿನಿಸ್ಟರ್ ಆದರು. ಹಾಗೆ ಅದು ಕೆಲವು ಸರಿ ನಮಗೆ ಇಷ್ಟ ಆಗಿದ್ದನ್ನ, ಈಗ ನನಗೀಗ ಇಂಥ ಜನರ ಜೊತೆಗೆ ಸೇರ್ಕೊಂಡು ಮಾತಾಡೋದೇ ಭಾರಿ ಖುಷಿ ಕೊಡೋಂಥ ಕೆಲಸ. ಅಂದರೆ ಒಳ್ಳೆಯದು, ಫ್ಯೂಚರ್ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಹೋದು. ಇನ್ಮೇಲೆ ನಾನು ಒಂದಷ್ಟು ನಮ್ಮ ಬೇರೆ ಸ್ನೇಹಿತರು, ನಾವೆಲ್ಲ ಸೇರ್ಕೊಂಡು ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕರೆದು ಈ ಥರ ಮಾತಾಡೋಕ್ಕೆ ಶುರು ಮಾಡ್ಬೇಕು. ಈಗ ರವಿ ಕೃಷ್ಣ ರೆಡ್ಡಿನ, ಬಿ ಸೋಮಶೇಖರ್ನ ಕರಿಬೇಕು, ಸಿಂಧ್ಯಾ ಅವ್ರನ್ನ ಕರಿಬೇಕು, AT ರಾಮಸ್ವಾಮಿ ಅವ್ರನ್ನ ಕರಿಬೇಕು. ಆಮೇಲೆ ಸಾಧ್ಯ ಆದರೆ ಇಬ್ರಾಹಿಮ್ನೂ ಕರೆಯೋಣ, CM ಇಬ್ರಾಹಿಮ್ನ. ಅವ್ರದ್ದು ಸ್ವಲ್ಪ ನಾನು ಇತ್ತೀಚೆಗೆ ಅವ್ರ ಹತ್ರ ಮಾತಾಡ್ತಿದ್ದೀನಿ, ಬಟ್ ಒಂಥರ ಸ್ಟಕ್. ಪಾಲಿಟಿಕ್ಸ್ ಅಂದರೆ ದುಡ್ಡು ಇದು ಅಂತ ಅನ್ನೋದು ಸ್ಟಕ್. ಅಲ್ಲಿ ದುಡ್ಡು ಬೇಡ ಅಂತಲೂ ಹೇಳಲ್ಲ ನಾವು. ಫಸ್ಟು ನಮ್ಮ ವಿಷನ್ ಕರೆಕ್ಟಾಗಿದ್ದರೆ ದುಡ್ಡು ಅನ್ನೋದು ಅದು ಬರುತ್ತೆ. ನಾಡಗೌಡರು ಭಾಳ ಚೆನ್ನಾಗಿ ಹೇಳ್ತಾರೆ ಅದನ್ನ. ನಮಗೆ ದುಡ್ಡು ಅನ್ನೋದು ಹೆಂಗೆ ಬೇಕು ಅಂತಂದರೆ, ಒಂದು ಕಾರಿಗೆ ಪೆಟ್ರೋಲ್ ಆ ಥರದ್ದು ಬೇಕು. ನಾವು ಪೆಟ್ರೋಲ್ನೇ ಕಾರ್ ಮುಳುಗ್ಸೋದಲ್ಲ. ಅಥವಾ ಗಾಲಿ ತಿರ್ಗೋದಕ್ಕೆ ಗ್ರೀಸ್ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಅದು ಬಿಟ್ಟು ಗಾಲಿನೇ ಗ್ರೀಸ್ನೇ ಮುಳುಗಿಸಿದ್ರೆ ಹಾಗೆ ಅದಲ್ಲ ಅಂತ. ಹಂಗೆ ನಮಗೆ ಹೊರಡಬೇಕು ಅಂತಂದ ಈ ಥರದವ್ರನ್ನ ನಾವು ಜೊತೆಗೆ ಸೇರ್ಬೇಕಾದ್ರೆ ಈ ಥರದ್ದು ಪಾಡ್ಕಾಸ್ಟ್ಗಳನ್ನ ಮಾಡೋದಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಮಾತಾಡಿಸ್ಬೇಕು ಸರ್. ಯಾಕಂದರೆ ನಾವು ಹೋಪ್ಲೆಸ್ ಸಿನಾರಿಯೋದಲ್ಲಿ ಇದ್ದೀವಿ ಅಂತ ಅನಿಸಿದಾಗ ಸ್ಟಿಲ್ ದರ್ ಇಸ್ ಎ ಹೋಪ್ ಅಂತ ಅನಿಸ್ಬೇಕು. ಹೌದು, ಭರವಸೆನ ಮೂಡಿಸುವಂಥದ್ದು
ಕಮ್ಯುನಿಕೇಷನ್ಲಿಂದ ಸಾಧ್ಯ ಆಗ್ತದೆ. ಹೌದು. ಈಗ ನಾನು ರಿಟೈರ್ ಆದಮೇಲೆ ಆರಾಮಾಗಿರ್ಬೋದಾಗಿತ್ತು, ಎಲ್ಲ ಊರಿಗೆ ಎಲ್ಲ ಜಿಲ್ಲೆಗೆ ಹೋಗಿ ಸಾಧಕರನ್ನ ಹುಡುಕಿ ಅವ್ರ ಜೊತೆ ಮಾತಾಡಿ, ಯಾಕಂದ್ರೆ ಅವ್ರನ್ನ ಪ್ರೊಜೆಕ್ಟ್ ಮಾಡ್ತೀವಂತಲ್ಲ, ನಮ್ಮನ್ನು ನಾವು ರೀಚಾರ್ಜ್ ಮಾಡ್ಕೊಳ್ಳೋದಕ್ಕೆ. ಹೌದು. ಐ ಆಮ್ ನಾಟ್ ಪ್ರೊಜೆಕ್ಟಿಂಗ್ ದೆಮ್, ಐ ಆಮ್ ನಾಟ್ ಗಿವಿಂಗ್ ದೆಮ್ ಪಬ್ಲಿಸಿಟಿ. ನಾನು ರೀಚಾರ್ಜ್ ಆಗ್ತೀನಿ ಅದರಿಂದ. ಐ ಡೋಂಟ್ ವಾಂಟ್ ಟು ಬಿ ಹೋಪ್ಲೆಸ್ ಇನ್ ಮೈ ಲೈಫ್. ಆ ಕಾರಣಕ್ಕೆ ನಾವು ಅದನ್ನು ಕೆಲಸ ಮಾಡ್ತಾ ಇರ್ತೀವಿ. ಸೊ ಈ ಥರ ಎನರ್ಜೆಟಿಕ್ ಆಗಿ ಮಾಡಬೇಕಾದಾಗ ಈ ಕನೆಕ್ಟಿವಿಟಿ ಮತ್ತು ಸಂವಹನ ಎಲ್ಲರೊಂದಿಗೆ ಸಾಧ್ಯ ಆಗಂಗಿಲ್ಲ ಅನ್ನೋದೇ ಒಂದು ಸಮಸ್ಯೆ. ಇಟ್ ಈಸ್ ನಾಟ್ ಪಾಸಿಬಲ್ ವಿತ್ ಎವ್ರಿಬಡಿ. ಇದು ಎಲ್ಲೋ ಸೆಲೆಕ್ಟೆಡ್ ಚೂಸಿ ಇರ್ತೀವಲ್ಲ, ಅದು ನಮ್ಗೆ ಆ ಲೋನ್ಲಿನೆಸ್ ಕ್ರಿಯೇಟ್ ಮಾಡ್ತದೆ. ಅದಕ್ಕೆ ಎಲ್ಲ ನಮಗೆ ವಿಪಶನ, ಲ್ಯಾಂಡ್ಮಾರ್ಕು, ಓಶೋ, ಶರಣರು, ವಚನಗಳು, ಆ ಡಿಟ್ಯಾಚ್ಮೆಂಟಿಗೆ ಕೊಟ್ಟಿರುವಂಥ ಧ್ಯಾನಸ್ಥ ಸ್ಥಿತಿನೂ ಕಾರಣ ಆಗ್ಬೋದು. ಹಾಗೆ ಅಂಥ ಒಂದು ಭರವಸೆಯ ಸಮಾಜವನ್ನು ಕಟ್ಟಲಿಕ್ಕೆ ಈ ಥರದ ಮಾತುಗಳು ಇದನ್ನು ನೋಡೋರಿಗೂ ಕೂಡ ಏನಪ್ಪ ಇವರು ಏನೋ ಹೊಸದು ಮಾತಾಡೋ. ಯಾಕಂದ್ರೆ ರಾಜಕಾರಣದಲ್ಲಿ ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು, ಭ್ರಷ್ಟಾಚಾರದ ಬಗ್ಗೆ ಹೇಳೋದು, ಅವರು ಸಿಡಿಗಳು ಮಾಡ್ದ, ಅನಾಚಾರ ಮಾಡ್ದ, ಇಂಥವೆಲ್ಲ ಮಾತಾಡಿ ಅರಿಷಡ್ ವರ್ಗಗಳ ಬಗ್ಗೆನೇ ವೈಭವೀಕರಣೆ ಮಾತಾಡಿ ಕೇಳಿದ ಜನರಿಗೂ ಆ ವ್ಯೂವರ್ಸ್ಗೂ ಹೊಸದು ಬೇಕು. ಸೊ ವಿ ಶುಡ್ ಗಿವ್ ಸಮಥಿಂಗ್ ನ್ಯೂ ಆ್ಯಂಡ್ ಜಾಯ್ಫುಲ್ ಥಿಂಗ್ ಟು ದಿ ಸೊಸೈಟಿ. ಆ ಕನ್ವರ್ಸೇಷನ್ಗೆ ನಿಮ್ಮಂಥವ್ರು ನಮ್ಮಂಥವ್ರು ಪ್ರಯತ್ನ ಮಾಡಬೇಕನ್ನೋ ಆಶಯದಿಂದ ಇವತ್ತು ಸಾರದಲ್ಲಿ ನಾನು ಪಾಡ್ಕಾಸ್ಟ್ ಚಾಲೂ ಮಾಡಿದ ಮೇಲೇ ಭಾಳ ಜನ ಕೇಳ್ತಿದ್ರು, ಯಾಕೇನು ನೀವು ಮೈಮರ್ನೇ ಮಾತಾಡ್ಸಿಲ್ಲಲ್ಲ ಅಂತ. ಅದೇನು ನೀವು ಆಗಲೇ ಹೇಳೋದಲ್ಲ, ಇಟ್ಸ್ ಎ ಟೈಮ್ಡ್ ಅಂತ. ಹೌದು, ಪರ್ಫೆಕ್ಟ್ಲಿ ಟೈಮ್ಡ್. ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಟೈಮ್ಡ್. ಹಾಂ, ಆ್ಯಂಡ್ ಥಿಂಗ್ಸ್ ಆರ್ ಆಲ್ವೇಸ್ ವರ್ಕಿಂಗ್ ಔಟ್ ಫಾರ್ ಅಸ್. ಎಸ್, ಅಂಥ ಒಂದು ಪ್ರಸಂಗ ಇವತ್ತು ಬಂತು. ಅದಕ್ಕೆ ನಾವು ಒಂದಿಷ್ಟು ಮಾತಾಡೋಕ್ಕಾಯಿತು. ಮುಂದೆ ಮಾಡೋಣ. ಇಟ್ಸ್ ನಾಟ್ ಎಂಡಿಂಗ್, ಇಟ್ಸ್ ನೆವರ್ ಎಂಡಿಂಗ್ ಪ್ರಾಸೆಸ್. ಈ ಥರದ ಮಾತುಕತೆಗೆ ಸಾಕ್ಷಿಯಾಗೋಣ ಅಂತ ಹಾರೈಸ್ತೇನೆ. ಇಷ್ಟೆಲ್ಲ ಮಾತಾಡಿದ್ದು ತುಂಬ ಸಂತೋಷ. ಇಟ್ಸ್ ಎ ರಿಲೀಫ್ ಫಾರ್ ಅಸ್. ಭಾಳ ಇಡೀ ದಿವಸ ಅದು ಇದು ಕೇಳಿ ಭಾರ ಆಗಿದ್ದಕ್ಕೆ ಸಂಜೆ ಒಂದು ದೊಡ್ಡ ರಿಲೀಫ್ ಅಂತ ಅನ್ನಿಸ್ತು. ಆ ಥರದ ರಿಲೀಫನ್ನು ನಾವಿಬ್ಬರು ಪಡ್ಕೊಂಡ್ವಿ. ಅದಕ್ಕಾಗಿ ಎಲ್ಲರ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ನಮಗೂ ನಿಮ್ಮ ಜೊತೆ ಯಾವಾಗ ಮಾತಾಡೋದು ಒಂಥರ ಖುಷಿನೇ. ಇವತ್ತು ನಾನು ಗಮನಿಸ್ತಾ ಇರ್ತೀನಿ ನಿಮ್ಮದು ಯಾವ ಲೆವೆಲಲ್ಲಿ ಮಾತಾಡ್ತೀರಿ ಅಂತ. ಯು ಆರ್ ಅಟ್ ಎ ಡಿಫ್ರೆಂಟ್ ಲೆವೆಲ್ ಆಲ್ ಟುಗೆದರ್. ಇಟ್ಸ್ ವೆರಿ ಗುಡ್. ವಿ ಆರ್ ಇನ್ ಅಲೈನ್ಮೆಂಟ್. ಓಕೆ, ಥ್ಯಾಂಕ್ ಯು.